ಯಾಕಂದ್ರೆ ಬಂದಿರೋರು ದಯವಿಟ್ಟು ಒಂದು ಡೈರಿ ಮತ್ತೆ ಪೆನ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ. ಕಾಂಬಿನೇಷನ್ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ರತಿ ಸರಿ ನಾವು ಅಪ್ಲೈನ್ ಕೇಳ್ಬಿಟ್ಟು ಹೇಳ್ತೀವಿ ಅನ್ನೋದು ಒಂದು ಪ್ರೆಸೆಂಟೇಶನ್ ಹೋದಾಗ ಅಪ್ಲೈನ್ ಇಲ್ದಿರ ನಾವು ಒಂದು ಪ್ರೆಸೆಂಟೇಶನ್ ಹೋಗಿರ್ತೀವಿ. ಪ್ರೆಸೆಂಟೇಶನ್ ಹೋದಾಗ ಅವರು ಕೆಲವು ವರ್ಡ್ಸ್ ಯೂರಿಕ್ ಆಸಿಡ್ಗೆ ಏನ್ ಬೇಕು, ರಿನಲ್ ಇನ್ಫೆಕ್ಷನ್ ಅಂದ್ರೆ ಏನು ಅದು ಗೊತ್ತಿದ್ಯಾ ನಮಗೆ? ರೆನಲ್ ಇನ್ಫೆಕ್ಷನ್ ಅಂದ್ರೆ ಏನಂತ ಗೊತ್ತಿದ್ಯಾ? ಇಲ್ಲ. ಸೊ ಅಂತ ಟೈಮ್ ಅಲ್ಲಿ ಕೆಲವು ವರ್ಡ್ಸ್ ನಾವು ಯೂಸ್ ಮಾಡ್ತೀವಿ. ಟೆಕ್ನಿಕಲ್ ಆಗಿ ಡಾಕ್ಟರ್ಸ್ ಏನ್ ಮಾತಾಡ್ತಾರೆ, ಏನ್ ವರ್ಡ್ಸ್ ಯೂಸ್ ಮಾಡ್ತಾರೆ, ಯಾವ್ದಕ್ಕೆ ಸಯಾಟಿಕಾ ಅಂತೀವಿ. ಸಯಾಟಿಕ್ ಅಂದ್ರೆ ಏನಂತ ಗೊತ್ತಿದ್ಯಾ? ಅಲ್ಲಿ ಹೋದಾಗ ಸಯಾಟಿಕ ಪ್ರಾಬ್ಲಮ್ ಇದೆ ನನಗೆ ಅಂತ ಕೇಳ್ತಾರೆ. ಅವಾಗ ಏನಂತ ಉತ್ತರ ಕೊಡ್ತಿರ್ಲಿಲ್ಲ ಮೇಡಮ್, ನಾನು ಅಪ್ಲೈನ್ ಹತ್ರ ಮಾತಾಡಿಸ್ತೀನಿ, ಒಂದ್ ನಿಮಿಷ ಅಂತ ಕೊಡಕ್ಕಾಗುತ್ತಾ? ಇಲ್ಲ. ಅಲ್ಲೇ ನಾವು ಫೇಲ್ಯೂರ್ ಆಗ್ತೀವಿ. ಸೊ ಅದಕ್ಕೋಸ್ಕರ ಹೇಳೋದು, ಒಂದು ಕಾಂಬಿನೇಷನ್ ಬರುವಾಗ ಅಥವಾ ಯಾವ್ದೋ ಪ್ರಾಡಕ್ಟ್ ನಾಲೆಜ್ ಕೊಡುವಾಗ 100% ಸ್ಟ್ರೆಂತ್ ನ ಹೊಸಬ್ರನ್ನ ಕೂರ್ಸ್ಕೊಂಡಾಗ ನಿಮ್ಮ ಕೆಲಸ ಈಸಿ ಆಗುತ್ತೆ ಸ್ನೇಹಿತರೆ. ನಿಮ್ಮ ಕೆಲಸ ಈಸಿ ಆಗ್ಬೇಕಂದ್ರೆ ಈ ಕೆಲಸನ ನಾವು ಮಾಡ್ಲೇಬೇಕಾಗಿದೆ. ಎಸ್ ಸ್ನೇಹಿತರೆ, ಫಸ್ಟ್ ಈ ನಡುವೆ ಜಾಸ್ತಿ ಕಾಯಿಲೆಗಳು ಯಾವ್ದಾದ್ರು ಬರ್ತಾ ಇದೆ ಅಂದ್ರೆ ಕ್ಯಾನ್ಸರ್. ಎಲ್ಲಿ ಹೋದ್ರು ಕ್ಯಾನ್ಸರ್ ಪೇಷಂಟ್ಸ್ ಜಾಸ್ತಿ ಕಾಣ್ತಾ ಇದಾರೆ. ಸೊ ಆಲ್ಫಾಬೆಟಿಕಲ್ ಗೆ ಸ್ಟಾರ್ಟ್ ಮಾಡೋಣ. ಸೊ ನಾವು ಕ್ಯಾನ್ಸರ್ ಒಂದು ಜಾಸ್ತಿ ಆಗಿದೆ, ಕಿಡ್ನಿಯಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿದೆ, ಸ್ಟೋನ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅದೇ ರೀತಿ ಥೈರಾಯ್ಡ್ ಜಾಸ್ತಿ ಆಗ್ತಿದೆ, ಗೈನಿಕಲ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಸಯಾಟಿಕ ಪ್ರಾಬ್ಲಮ್ಸ್ ಎಲ್ಲ, ಆರ್ಥರೈಟಿಸ್ ಆಗಲಿ, ಇಂಥವು ಜಾಸ್ತಿ ನಮಗೆ ಫೀಲ್ಡ್ ಅಲ್ಲಿ ಹೋದಾಗ ಇದೇ ಇಶ್ಯೂಸ್ ಜಾಸ್ತಿ ಕಾಣ್ತಾ ಇದೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆನೇ ಇವತ್ತೊಂದು ಕಾಂಬಿನೇಷನ್ ಏನ್ ಕೊಟ್ರೆ ಚೆನ್ನಾಗಿರುತ್ತೆ, ಯಾವ ಟೈಮಲ್ಲಿ ತಗೋಬೇಕು ಅನ್ನೋದು ನಾನು 100% ನಿಮ್ಗೆ ತಿಳ್ಸ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಬಯಸ್ತಾ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ಫಸ್ಟ್ ಕ್ಯಾನ್ಸರ್ ವೆಲ್ನೆಸ್ ಬರ್ಕೊಳ್ಳಿ. ಕ್ಯಾನ್ಸರ್ ವೆಲ್ನೆಸ್, ಕ್ಯಾನ್ಸರ್ ಅಲ್ಲ, ಕ್ಯಾನ್ಸರ್ ಬರಬಾರ್ದು ಅಂತ. ಕ್ಯಾನ್ಸರ್ ಬಂದ್ಮೇಲೆ ಅದು ಇಲ್ನೆಸ್ ಆಗುತ್ತೆ. ಕ್ಯಾನ್ಸರ್ ಬಂದಾಗ ಬರಕ್ ಮುಂಚೆನೆ ನಾವು ಅದನ್ನ ಟ್ರೀಟ್ ಮಾಡ್ಕೊಳ್ಳೋದಕ್ಕೆ ಕ್ಯಾನ್ಸರ್ ವೆಲ್ನೆಸ್ ಅಂತ ಕರಿತೀವಿ. ಸೊ ಕ್ಯಾನ್ಸರ್ ನಮ್ಗೆ ಬರ್ಲೇಬಾರ್ದು ಅಂದಾಗ ಒಂದು ಮೈನ್ ಇಂಪಾರ್ಟೆಂಟ್ ಕಾರ್ಬೋಕಾಪ್ ನಮ್ಮಲ್ಲಿ ಇದೆ ಅಲ್ವಾ? ಈ ಕಾರ್ಬೋಕಾಪ್ ನ 30 ml ಎಂಟಿ ಸ್ಟಮಕ್ ಅಲ್ಲಿ ಡೈಲಿ ತಗೋಬೇಕು. 1 ಟೈಮ್ ಸಾಕು ಸ್ನೇಹಿತರೆ, 1 ಟೈಮ್. ಎವ್ರಿ ಮಾರ್ನಿಂಗ್ ಎದ್ದ ತಕ್ಷಣ 30 ml ಒಂದು ಕಾರ್ಬೋಕಾಪು, ಮತ್ತೆ ಸಾಯಂಕಾಲ ಮಲ್ಗಕ್ಕೆ ಮುಂಚೆ, ಊಟ ಎಲ್ಲ ಆಗಿ ಮಲ್ಗಕ್ ಮುಂಚೆ ಇಮ್ಯುನಿಟಿ ಕಾಪ್. ಯಾಕೆ ಇಮ್ಯುನಿಟಿ ಕಾಪ್? ಕಾರ್ಬೋ ಅಂದ್ರೆ ನಮ್ಗೆ ಗೊತ್ತಿದೆ ಕ್ಯಾನ್ಸರ್ಗೋಸ್ಕರ. ಬಟ್ ಇಮ್ಯುನಿಟಿ ಯಾಕೆ ಅಂದ್ರೆ, ಇಮ್ಯುನಿಟಿ ಬಂದು ನಮ್ಮ ಬಾಡಿನ ಪೂರ್ತಿ ಡಿಟಾಕ್ಸ್ ಮಾಡಿ, ಕ್ಲೀನ್ ಮಾಡಿ, ಅದರಲ್ಲಿರುವಂತ ನೆಗೆಟಿವ್ ಸೆಲ್ಸ್, ಡೆಡ್ ಸೆಲ್ಸ್ ನೆಲ್ಲ ನಮ್ಮ ಬಾಡಿಯಿಂದ ಯಾವಾಗ ತೆಗಿಯುತ್ತೋ, ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಇನ್ಕ್ರೀಸ್ ಆದಾಗ ಈ ವೈಟ್ ಸೆಲ್ಸ್ ಆಗ್ಲಿ ಮತ್ತೆ ರಾಡಿಕಲ್ ಸೆಲ್ಸ್ ಅಂತ ಕರಿತೀವಿ. ಕ್ಯಾನ್ಸರ್ ಸೆಲ್ಸ್ ಪ್ರತಿಯೊಬ್ಬರ ದೇಹದಲ್ಲಿ ಇರುತ್ತೆ ಸ್ನೇಹಿತರೆ, ಅದನ್ನ ರಾಡಿಕಲ್ ಸೆಲ್ಸ್ ಅಂತ ಕರಿತೀವಿ. ಆ ರಾಡಿಕಲ್ ಸೆಲ್ಸ್ ಆಕ್ಚುಲಿ ಯಾಕೆ ಕ್ಯಾನ್ಸರ್ ಬರುತ್ತಂದ್ರೆ, ಯಾವಾಗ ನಮ್ಮ ಬಾಡಿ ವೀಕ್ ಆಗುತ್ತೆ, ಟೈಮ್ ಟು ಟೈಮ್ ನಾವು ಆಹಾರ ಕೊಡ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ರಾಡಿಕಲ್ ಸೆಲ್ಸ್ ಏನ್ ಮಾಡುತ್ತೆ, ನಮ್ಮ ವೈಟ್ ಬ್ಲಡ್ಸ್ ನ ತಿನ್ನೋದು ಸ್ಟಾರ್ಟ್ ಮಾಡ್ತಾ ಇಡೀ ನಮ್ಮ ಬ್ಲಡ್ ಸೆಲ್ಸ್ ನ ತಿನ್ನೋಕೆ ಸ್ಟಾರ್ಟ್ ಆಗಿ ಇದೊಂದು ಗ್ಯಾಂಗ್ ತರ ಕ್ರಿಯೇಟ್ ಆಗಿ, ಯಾಕಂದ್ರೆ ಒಂದು ಕ್ರಿಯೇಟ್ ಆಗಿ ಅದೊಂದು ಒಂದು ಗಡ್ಡೆ ತರ ಫಾರ್ಮ್ ಆಗ್ಬಿಡುತ್ತೆ ಸೆಲ್ಸ್ ತಿಂದು. ಸೊ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಯಾವಾಗ ಹೊಡೆಯುತ್ತೆ ಅವಾಗ. ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ಈ ನಡುವೆ ಎಲ್ಲ ಕಡೆ ನಾನು ಸುಮಾರು ಕಡೆ ಫೀಲ್ಡ್ ಹೋದಾಗ ಕ್ಯಾನ್ಸರ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ಗೆ ಓಕೆ ಸ್ನೇಹಿತರೆ. ಫೈನಲ್ ಸ್ಟೇಜ್ ಇರೋರ್ಗು ಮಾತ್ರ ಯಾರಿಗೂ ರೆಫರ್ ಮಾಡಬೇಡಿ, ಯಾಕಂದ್ರೆ ಡಾಕ್ಟರ್ಸ್ ಅವ್ರನ್ನ ಕೈ ಬಿಟ್ಬಿಟ್ಟಿರ್ತಾರೆ. ಸೊ ಡಾಕ್ಟರ್ಸ್ ಅವ್ರನ್ನ ಕೈ ಬಿಟ್ಟಿರ್ತಾರೆ, ಇದು ಆಗಲ್ಲ, ಇನ್ನು ಆಪರೇಷನ್ ಮಾಡಿದ್ರು ಅವರು ಉಳಿಯಲ್ಲ, ಯಾಕೆ ಸುಮ್ನೆ ಅಂತ ಕೈ ಬಿಟ್ಬಿಟ್ಟಿರ್ತಾರೆ. ಸೊ ನಮಗೆ ಜಸ್ಟ್ ಪಾಯಿಂಟ್ಸ್ ಬೇಕು ಅಂತ ಹೋಗಿ ನಾವು ಹೆಸರು ಹಾಳು ಮಾಡ್ಕೊಳ್ಳೋದು ಬೇಡ. ಅವರು ಫೈನಲ್ ಸ್ಟೇಜ್ ಇಲ್ಲಿ ಇದಾರೆ ಅಂತ ಹೇಳಿದ್ರು, ನಿಜ ಹೇಳಿ, ನಿಮ್ಮ ಹತ್ರ ನಾವು ನಿಜ ಹೇಳಿದ್ರೆ ನಾನು ಪ್ರಾಡಕ್ಟ್ ಕೊಡ್ತೀನಿ ಅಂತ ಅವ್ರ ಹತ್ರ ಹೇಳಿದ್ರೆ ಅವಾಗ ತಾನೇ ಗೊತ್ತಾಗುತ್ತೆ ನಮ್ಗೆ ಅವರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಡಾಕ್ಟರ್ಸ್ ಯಾಕೆ ಕೈ ಬಿಟ್ರು, ಯಾಕೆ ಕಿಮೋ ಮಾಡಿಲ್ಲ ಅವ್ರಿಗೆ ಕೇಳಿ, ಕಿಮ್ಮು ಆಯ್ತಂತ ಕೇಳಿ, ಆಪರೇಷನ್ ಆಯ್ತಂತ ಕೇಳಿ, ಎಲ್ಲ ಕೇಳಿದ್ರೆ ಅವ್ರ ಬಾಯಲ್ಲೇ ಬರುತ್ತೆ, ಇಲ್ಲ ಸರ್ ಆಗಲ್ಲ ಅಂತ ಹೇಳಿದ್ರೆ ಅಂದಾಗ ಅದು ನಮ್ಮ ಒಂದು ಮೈಂಡಿಗೆ ಬರ್ಬೇಕು, ಅದು ಫೈನಲ್ ಸ್ಟೇಜು ಅಂತ. ಬಟ್ ಇಲ್ಲಿ ಮೈನ್ ಕ್ಯಾನ್ಸರ್ ಬರ್ದಿರ ಇರಕ್ಕೆ, ನಮಗೆ ಬಾಡಿಯಲ್ಲಿ ನಮ್ಮ ಕ್ಯಾನ್ಸರ್ ಬರ್ದಿರ ನಮ್ಮ ರಾಡಿಕಲ್ ಸೆಲ್ಸ್ ಡೆಡ್ ಮಾಡಿ ನಾರ್ಮಲ್ ಸೆಲ್ಸ್ ಕ್ರಿಯೇಟ್ ಆಗಿರೋಕೆ ಕಾರ್ಬೋಕಾಪ್ ಬೆಳಗ್ಗೆ ಟೈಮ್ ಅಲ್ಲಿ 30 ml ತಗೊಳ್ಳಿ. ಇಮ್ಯುನಿಟಿ ಕಾಪ್ ಊಟ ಆಗಿ ಮಲಗಕ್ ಮುಂಚೆ ಒಂದು 30 ml ತಗೊಳ್ಳಿ ಸ್ನೇಹಿತರೆ. ಇದು ತಗೊಂಡಾಗ ಏನಾಗುತ್ತೆ, ಮಿನಿಮಮ್ 1 to 2 months ತಗೊಳ್ಳಿ. 100% ಯಾರಿಗೂ ಕ್ಯಾನ್ಸರ್ ಬರ್ದಿರಾ ಅವಾಯ್ಡ್ ಮಾಡುತ್ತೆ. ಹಾಗೆ ಕ್ಯಾನ್ಸರ್ ಬಂದಿರುವಂತ ಪೇಷಂಟ್ ಆಗ್ಲೇ ಇಲ್ಲದೆ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೇಜ್ ಮಾತ್ರ ಕೊಡಿ ನಮ್ಮ ಪ್ರಾಡಕ್ಟ್. ಅದು ಯಾವ ರೀತಿ ಕೊಡ್ಬೇಕಂದ್ರೆ, ಕಾರ್ಬೋಕಾಪ್ 30 ml ಇನ್ ದ ಮಾರ್ನಿಂಗ್ ಆನ್ ಎಂಟಿ ಸ್ಟಮಕ್, ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ 30 ml ಕಾರ್ಬೋಕಾಪ್ ಕೊಡಿ. ಅದೇ ರೀತಿ ಮತ್ತೆ ಅದು ಕೊಟ್ಟ ಮೇಲೆ ಸ್ನೇಹಿತರೆ, ಅದು ಕೊಟ್ಟ ಮೇಲೆ ಮಿನಿಮಮ್ 1 hour ಅವರು ಏನು ಆಹಾರ ನೀರು ಏನು ತಗೋಬಾರ್ದು. ಯಾಕೆ 1 hour ಆಹಾರ ನೀರು ಏನು ನಾವು 20 minutes ಬಿಟ್ಟು ನೀವು ತಿಂಡಿ ಮಾಡಿ ಅಂತ ಹೇಳ್ತೀವಲ್ಲ, ಬಟ್ ಕ್ಯಾನ್ಸರ್ ಇರೋರಿಗೆ 1 hour ಅವರು ಏನು ತಿನ್ಲೇಬಾರ್ದು. ಯಾಕಂದ್ರೆ ಆ ಕಾರ್ಬೋಕಾಪ್ ಹೋಗಿ ಅದ್ರಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಹೋಗಿ ಅದಕ್ಕೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅದನ್ನ ಸ್ಲೋ ಆಗಿ ಡೆಡ್ ಸೆಲ್ ನ, ಕ್ಯಾನ್ಸರ್ ಸೆಲ್ಸ್ ನ ಡೆಡ್ ಮಾಡಕ್ಕೆ
ಸಾಯಿಸಕ್ಕೆ ಒಂದು ಟೈಮ್ ಬೇಕಾಗಿದೆ. ಸೊ ಅದೇ ರೀತಿ ತಿಂಡಿ ತಿಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ. ಸೊ ಇದು ಲಿಕ್ವಿಡ್ ಇರೋದ್ರಿಂದ ಮಿನಿಮಮ್ 20 to 30 ಮಿನಿಟ್ಸ್ ಅಲ್ಲಿ ಲಿಕ್ವಿಡ್ ಡೈಲ್ಯೂಟ್ ಆಗಿ ನಮ್ಮ ಬ್ಲಡ್ ಅಲ್ಲಿ ಸರ್ಕ್ಯುಲೇಷನ್ ಆಗೋದು ಸ್ಟಾರ್ಟ್ ಆಗುತ್ತೆ. ಬಟ್ 1 hour ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕೆಲಸ ಜಾಸ್ತಿ ಬರುತ್ತೆ, ರಿಸಲ್ಟ್ ಜಾಸ್ತಿ ಬರುತ್ತೆ. ಹಾಗೆಯೇ ಟ್ರಿಪಲ್ ನೋಟ್ ಮಾಡ್ಕೊಳ್ಳಿ, ಟ್ರಿಪಲ್ ಮಧ್ಯಾಹ್ನದ ಊಟ ಆದ ನಂತರ. ಯಾಕೆ ಟ್ರಿಪಲ್ ಅಂದ್ರೆ ವಾತ ಪಿತ್ತ ಕಫ ಅಂತೀವಲ್ಲ, ಅಗ್ನಿ ವಾಯು ಮತ್ತೆ ನೀರು, ಇವು ಕಂಟ್ರೋಲ್ ನಮ್ಮ ಬಾಡಿಯಲ್ಲಿ ಯಾವಾಗ ಕಂಟ್ರೋಲ್ ಇರುತ್ತೋ ಆವಾಗ ಮಾತ್ರ ನಮ್ಮ ಬಾಡಿ ಫ್ರೀಕ್ವೆಂಟ್ ಆಗಿ ಒಂದೇ ಯಾವುದೇ ಕಾಯಿಲೆ ಬರ್ದಿರ ನಮ್ಮ ದೇಹದಲ್ಲಿ ಯಾವುದೇ ಇನ್ಫೆಕ್ಷನ್ಸ್ ಆಗ್ದಿರಾ ಇರುತ್ತೆ. ಸೊ ಟ್ರಿಪಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದು ಕ್ಯಾನ್ಸರ್ ಬಂದಿರೋರು ಅಂತಲ್ಲ, ಕ್ಯಾನ್ಸರ್ ಬರ್ದಿರೋರು ಈ ಟ್ರಿಪಲ್ ಅನ್ನ ನಾವು ಯೂಸ್ ಮಾಡ್ಬೋದು ಮಧ್ಯಾಹ್ನ ಟೈಮ್ ಊಟ ಆದ ನಂತರ. ಸ್ನೇಹಿತರೆ, ನಾವು ಬಹಳಷ್ಟು ಜನಕ್ಕೆ ಎಲ್ಲ ಖಾಲಿ ಹೊಟ್ಟೆಲೆ ಕುಡಿ ಅಂತೆಲ್ಲ ಕೆಲವು ಪ್ರಾಡಕ್ಟ್ ನ ಊಟ ಆದ ನಂತರ ತರಬೇಕು. ಯಾಕಂದ್ರೆ ಅದು ಡೈಜೆಷನ್ ಸಿಸ್ಟಮ್ ನ ಇನ್ಕ್ರೀಸ್ ಮಾಡಿ ಗ್ಯಾಸ್ಟ್ರಿಕ್ ನ ಅವಾಯ್ಡ್ ಮಾಡುತ್ತೆ. ಸೊ ಅದಾದ ನಂತರ 3 ರಿಂದ 4 ಗಂಟೆಗೆ ಇಮ್ಯುನಿಟಿ ಕಾಪ್ ಒಂದು 30 ml ಕೊಡಿ, 3 to 4 PM. ಯಾಕೆ ಈ ಟೈಮಿಂಗ್ಸ್ ಯಾಕೆ ಬೇಕಂದ್ರೆ ಒಂದೊಂದು ಪ್ರಾಡಕ್ಟ್ ನಾವು ತಗೊಂಡಾಗ ಮಿನಿಮಮ್ 1 hour 1.5 hour ಗ್ಯಾಪ್ ಇದ್ದಾಗ ಅದು ಕೆಲಸ ತಾನಾಗಿ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಮತ್ತೆ ಡಿನ್ನರ್ ಆದ್ಮೇಲೆ ಸ್ನೇಹಿತರೆ, ಡಿನ್ನರ್ ಆದ್ಮೇಲೆ ಇದು ಕಾರ್ಬೋಕಾಪ್ 2 times ಕೊಡಿ. ಊಟಕ್ಕೆ ಮುಂಚೆ ಬೆಳಗ್ಗೆ ಮತ್ತೆ ಸಂಜೆ, ಮತ್ತೆ ಊಟ ಆದ ನಂತರ ರಾತ್ರಿ ಮಲ್ಗಕ್ ಮುಂಚೆ ಒಂದು 30 ml ಬೂಮ್ ಕಾಪ್ ಕೊಡಿ. ಯಾಕಂದ್ರೆ ಬೂಮ್ ಕಾಪು ಯಾವುದೇ ನರಗಳಲ್ಲಿ ಬ್ಲಾಕೇಜ್ ಇದ್ದಾಗ ಬ್ಲಡ್ ಪಾಸ್ ಆಗಲ್ಲ ಸರಿಯಾಗಿ. ಸೊ ನರಗಳ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆದಾಗ ಏನಾಗುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಎಲ್ಲೆಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಲ್ಲೆಲ್ಲ ಹೋಗಿ ನಮ್ಮ ಕಾರ್ಬೋಕಾಪ್ ಕೆಲಸ ಮಾಡುತ್ತೆ. ನಾನೊಂದು ಕ್ವಶನ್ಸ್ ಸಮೇತ ನಿಮ್ಮನ್ನ ಕೇಳ್ತಿದ್ದೀನಿ. ಅಂದ್ರೆ ಕಾರ್ಬೋಕಾಪ್ ನ ರಾತ್ರಿ ಬೆಳಿಗ್ಗೆ ಮಾತ್ರ, ಮಧ್ಯಾಹ್ನ ಕೊಡೋಂಗಿಲ್ಲ? ಇಲ್ಲ ಮೇಡಮ್, ರಾತ್ರಿ ಮತ್ತೆ ಬೆಳಿಗ್ಗೆ ಊಟಕ್ಕೆ ಮುಂಚೆ ಕೊಡಿ. ಮಧ್ಯಾಹ್ನ ಊಟ ಆದ ನಂತರ ಟ್ರಿಪಲ್ ಕೊಡಿ 30 ml. ರಾತ್ರಿ ಮಲ್ಗಕ್ ಮುಂಚೆ ಬೂಮ್ ಕಾಪ್ ಕೊಡಿ. ಓಕೆನಾ? ಸರಿ ಥ್ಯಾಂಕ್ ಯು. ಮತ್ತೆ ಸ್ಟೋನೋಕಾಪ್ಗೆ ನಾವು ಕೊಡ್ತಾ ಇರೋದೇನಂದ್ರೆ 30 ml ಸ್ಟೋನೋಕಾಪ್ ಕುಡೀರಿ, ಆಲೋವೆರಾ ಕುಡೀರಿ, ಇಮ್ಯುನಿಟಿ ಕುಡೀರಿ ಅಂತ ಬೆಳಗ್ಗೆ ಸಂಜೆ 2 time ಕುಡೀರಿ ಅಂತ ಹೇಳ್ತೀವಲ್ವಾ. ಬಟ್ ಆಕ್ಚುಲಿ ಸ್ಟೋನೋಕಾಪ್ 1.5 liters ಇಂದ 2 liters ಒಳಗಡೆ ಕಿಡ್ನಿ ಸ್ಟೋನು ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಲ್ಲ, ಯಾವುದೇ ಸ್ಟೋನ್ ಇದ್ರೆ ಅವರಿಗೆ ಸ್ಟೋನೋಕಾಪ್ 1.5 liters ಇಂದ 2 liter ಅಲ್ಲಿ 30 ml ಮಿಕ್ಸ್ ಮಾಡಿ, ಬೆಳಗಿನ ಜಾವ 30 ml ಮಿಕ್ಸ್ ಮಾಡಿ ಆ 1.5 liters ನ ನಾವು ಏನು ಎದ್ದ ತಕ್ಷಣ ಕುಡಿಬೇಕು. ಅಂದ್ರೆ 1.5 liter ನೀರು ಒಂದೇ ಸರಿ ಕುಡಿಯಕ್ ಆಗಲ್ಲ, ಹೌದಲ್ವಾ? ಅದು ಉಗುರು ಬೆಚ್ಚಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಮೂರ್ ಭಾಗ ಮಾಡ್ಕೋತ 4 ಭಾಗ ಮಾಡ್ಕೊಂಡು 5 ನಿಮಿಷ ಗ್ಯಾಪ್ ಕೊಟ್ಟು ಕುಡಿಯಿರಿ. ನೀರು ಆಟೋಮೆಟಿಕ್ ಹೋಗುತ್ತೆ. 1 liter ನೀರು ಕುಡಿಯೋದು ದೊಡ್ಡ ಕಷ್ಟ ಅಲ್ಲ. 1.5 liter ಕುಡಿಯೋದು ಖಾಲಿ ಹೊಟ್ಟೆಲ್ಲಿ. ಇನ್ನೂ ಏನಾಗುತ್ತೆ ಅಂದ್ರೆ ಅದರಿಂದ ಖಾಲಿ ಹೊಟ್ಟೆಲ್ಲಿ ಉಗುರು ಬೆಚ್ಚಿ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತ ನಾವು ರಾತ್ರಿ ಊಟ ಮಾಡಿರ್ತೀವಲ್ಲ ಆಯಿಲ್ ಎಲ್ಲ ಇರುತ್ತಲ್ಲ, ಆಯಿಲ್ ಎಲ್ಲ ಕ್ಲೀನ್ ಆಗಿ ಕ್ಲೆನ್ಸ್ ಆಗಿ ಹೋಗ್ತಾ ಇರುತ್ತೆ. ಸೊ 1.5 liters ಅಲ್ಲಿ ಅದು ಎದ್ದ ತಕ್ಷಣ ನಾವು ಒಂದು ಅರ್ಧ ಗಂಟೆ ಆಯ್ತು 1 ಗಂಟೆ ಆಯ್ತು ಅಂತಲ್ಲ, 1.5 liters ಅಲ್ಲಿ ಎದ್ದ ತಕ್ಷಣ ಕುಡಿಬೇಕು ಮಿಕ್ಸ್ ಮಾಡ್ಕೊಂಡು. ಮತ್ತೆ 3 ಗಂಟೆ ಅಥವಾ 4 ಗಂಟೆ ಒಳಗಡೆ ಇಮ್ಯುನಿಟಿ ಕಾಪ್ 30 ml. ಯಾಕೆ ಇಮ್ಯುನಿಟಿ ಕಾಪ್ ಅಲ್ಲೂ ಒಂದು ಶಕ್ತಿ ಇದೆ ಗಾಲ್ ಬ್ಲಾಡರ್ ಸ್ಟೋನ್ ನ ಕ್ಲಿಯರ್ ಮಾಡಕ್ಕೆ. ಗಾಲ್ ಬ್ಲಾಡರ್ ಸ್ಟೋನ್ ಇರ್ಲಿ, ಕಿಡ್ನಿ ಸ್ಟೋನ್, ಅದಕ್ಕೂ ಒಂದು ಯಾವಾಗ ನಮ್ಮ ಬಾಡಿ ಕ್ಲೆನ್ಸ್ ಆಗ್ತಾ ಹೋಗುತ್ತೆ ಆ ಸ್ಟೋನ್ ಅನ್ನು ರಿಮೂವ್ ಮಾಡಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಸೊ ಅದರಿಂದ ಇಮ್ಯುನಿಟಿ ಕಾಪ್ ಕೊಡಿ. ಅದೇ ರೀತಿ 5 ರಿಂದ 5 ಗಂಟೆಗೆ ಮತ್ತೆ ನೋಡಿ, ಇಲ್ಲಿ 2 hours ಗ್ಯಾಪ್ ಬರ್ತಾ ಇದೆ ಅಲ್ವಾ? ಬೆಳಗ್ಗೆ ಆಯ್ತು, ಅದಾದ ನಂತರ ನಾವು ಮಧ್ಯಾಹ್ನ 5 ಗಂಟೆಗೆ ಏನ್ ಮಾಡ್ತಾ ಇದೀವಿ, ಇಮ್ಯುನಿಟಿ ಕಾಪ್ ಕುಡಿತಿದ್ವಿ. ಅದಾದ ನಂತರ ಮತ್ತೆ ಸ್ಟೋನೋಕಾಪ್ ಸೇಮ್ 1 liter ಇಂದ 1.5 liter 30 ml ಕುಡಿಲೇಬೇಕು. ಇದ್ರದೊಟ್ಟಿಗೆ ಆಲೋವೆರಾ ಒಂದು ಟೈಮ್ ಅಲ್ಲಿ ಊಟ ಆದ ನಂತರ, ಅದು ಬೆಳಗ್ಗೆ ಆಗ್ಲಿ ಮಧ್ಯಾಹ್ನ ಆಗ್ಲಿ. ಯಾಕೆ ಆಲೋವೆರಾ ಕೊಡ್ಬೇಕು ಅಂತ ಹೇಳಿದ್ರೆ, ಆಲೋವೆರಾ ಏನ್ ಮಾಡುತ್ತೆ ಅಂದ್ರೆ ಆ ಸ್ಟೋನ್ ನ ಸ್ವಲ್ಪ ಸಾಫ್ಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಯಾವಾಗ ಸಾಫ್ಟ್ ಕ್ರಿಯೇಟ್ ಆಗುತ್ತೋ, ಮತ್ತೆ ಇನ್ನೊಂದು ನಮ್ಮ ಪ್ರಾಡಕ್ಟ್ ಇಮ್ಯುನಿಟಿ ಆಗ್ಲಿ ಸ್ಟೋನೋಕಾಪ್ ಆಗ್ಲಿ ಅದು ಹೀಟ್ ಇರುತ್ತೆ. ಸೊ ಬಾಡಿನ ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ, ಮತ್ತೆ ಸ್ಟೋನ್ ನ ಸಾಫ್ಟ್ನೆಸ್ ಮಾಡಿ ಕರಗೋಕೆ ಈಸಿ ಆಗುತ್ತೆ ಸ್ನೇಹಿತರೆ. ಅದು ಯಾವ ಟೈಮ್ ಅಲ್ಲಾದ್ರೂ ಕೊಡಿ, ಮಧ್ಯಾಹ್ನ ಊಟ ಆದ ನಂತರ ಅದಾಗ್ಲಿ ಅಥವಾ ಬೆಳಗ್ಗೆ ಊಟ ಆದ ನಂತರ ಯಾವ್ದೋ ಒಂದು ಟೈಮ್ ಅಲ್ಲಿ ಕೊಡಿ. ಮತ್ತೆ ಈ 5 ಗಂಟೆಗೆ ನಾವು ಸ್ಟೋನೋಕಾಪ್ ಕುಡಿದ್ಮೇಲೆ 2 hours ಮಿನಿಮಮ್ ನಾವು ಯಾವುದೇ ಆಹಾರ ಸ್ವೀಕಾರ ಮಾಡಂಗಿಲ್ಲ. ಓಕೆನಾ? ಅದು ಆ ರೀತಿ ಮಾಡಿದಾಗ ಏನಾಗತ್ತಂದ್ರೆ, ಒಂದು ಸ್ಟೋನ್ ಒಂದು ರೇಂಜ್ ಇರುತ್ತಲ್ಲ 5 to 20 mm ಇರ್ಲಿ ಸ್ನೇಹಿತರೆ, 5 to 20 mm ಇರ್ಲಿ.
ಗ್ಯಾರಂಟಿಡ್ ರಿಸಲ್ಟ್ 100% ನಾನು ಕೊಟ್ಟಿದ್ದೀನಿ. ರಿಸಲ್ಟ್ ವಿತಿನ್ 1.5 ಮಂತ್ ಅಲ್ಲಿ 20 mm ಇರೋ ಸ್ಟೋನ್ ವಿತಿನ್ 1.5 ಮಂತ್ ಅಲ್ಲಿ ಫುಲ್ ಕ್ಲಿಯರ್ ಆಗಿ ಅವ್ರು ಸ್ಕ್ಯಾನ್ ಹೋದಾಗ ನಾರ್ಮಲ್ ಆಯ್ತು ಅವ್ರಿಗೆ. ಅದು ಆಂಧ್ರದಲ್ಲಿ ಕೊಟ್ಟಿದ್ದು. ಬಟ್ ಅದು ಹೋಗ್ತಾ ಮತ್ತೆ ಅವ್ರಿಗೆ ಸ್ಟೋನ್ ಕ್ರಿಯೇಟ್ ಆಯ್ತು. ಯಾಕಂದ್ರೆ ಅಲ್ಲಿನ ನೀರಿನಲ್ಲಿ ಸೋಡಿಯಂ ಮತ್ತೆ ಕಾರ್ಬನ್ ಜಾಸ್ತಿ ಇದೆ ಆ ಏರಿಯಾದಲ್ಲಿ. ಸೊ ಅದರಿಂದ ಮತ್ತೆ ಕ್ರಿಯೇಟ್ ಆಯ್ತು. ಮತ್ತೆ ತಗೊಂಡ್ ಕುಡಿದಾಗ ಅವ್ರಿಗೆ ಹೇಳಿದ್ರೆ ನೀವು 2 months ಕುಡಿದು ಸುಮ್ನೆ ಆಗೋದಿಲ್ಲ, ಕಂಟಿನ್ಯೂ 3 to 4 months ತಗೊಳ್ಳಿ, 100% ಕವರ್ ಆಗುತ್ತಂದ್ರೆ ಈಗ ನಾರ್ಮಲ್ ಆಗಿದ್ದಾರೆ ಅವ್ರು. ಓಕೆನಾ, ಅರ್ಥ ಆಯ್ತಾ? ಸೊ ಸ್ಟೋನಕಾಪ್ ಬಗ್ಗೆ ಆಯ್ತು. ಈಗ ಕಿಡ್ನಿಯಲ್ಲಿ ಸ್ಟೋನ್ಗೂ ಇದೇ ಯೂಸ್. ಮತ್ತೆ ಯೂರಿಕ್ ಆಸಿಡ್ ದೇಹದಲ್ಲಿ ಜಾಸ್ತಿ ಆಗುತ್ತೆ. ರೆನಿಲ್ ಇನ್ಫೆಕ್ಷನ್ ಅಂದ್ರೆ ಯೂರಿನ್ ಪಾಸ್ ಮಾಡುವಾಗ ತುಂಬಾ ಇನ್ಫೆಕ್ಷನ್ ಆಗಿದೆ ಅಂದ್ರೆ, ಮತ್ತೆ ಯೂರಿನ್ ಪಾಸ್ ಮಾಡುವಾಗ ತುಂಬಾ ಜನಕ್ಕೆ ಉರಿ ಆಗ್ತಾ ಇರುತ್ತೆ, ಸ್ವಲ್ಪ ಹೀಟ್ ಜಾಸ್ತಿ ಆದಾಗ ಅಂತ ನಾವು ಅನ್ಕೋತೀವಿ. ಬರ್ನಿಂಗ್ ಸೆನ್ಸೇಷನ್, ಉರಿ ಇರುತ್ತೆ, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಮತ್ತೆ ಡಯಾಲಿಸಿಸ್ ಯಾಕೆ ಹೋಗ್ತಾ ಇದ್ರೆ ಜನ? ನಮ್ಮ ಕಿಡ್ನಿಯಲ್ಲಿ ಪ್ರೋಟೀನ್ ಅಂಶ ಲೀಕೇಜ್ ಆಗುತ್ತೆ. ಯಾವಾಗ ಕಿಡ್ನಿ ಇನ್ಫೆಕ್ಷನ್ ಆಗುತ್ತೋ ಆವಾಗ ಅದು ಕೇರ್ ತಗೊಂಡಿಲ್ಲ ಅಂದ್ರೆ, ಸ್ಟಾರ್ಟಿಂಗ್ ಯೂರಿಕ್ ಆಸಿಡ್ ಬಂದಾಗ್ಲೇ ನಾವು ಕೇರ್ ತಗೋಬೇಕು. ಅದಕ್ಕೆ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಕಿಡ್ನಿಯಸ್ ಅಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಇನ್ಫೆಕ್ಷನ್ ಜಾಸ್ತಿ ಆದಾಗ ಪ್ರೋಟೀನ್ ಲೀಕೇಜ್ ಆಗುತ್ತೆ. ನೀವು ನೋಡ್ಬೋದು, ಡಯಾಲಿಸಿಸ್ ಹೋಗೋರು ಸಣ್ಣಕ್ಕೆ ಇರ್ತಾರೆ, ಯಾರೋ ಕೆಲವ್ರು ಮಾತ್ರ ದಪ್ಪ ಇರ್ತಾರೆ. ಬಟ್ ಡಯಾಲಿಸಿಸ್ ಹೋಗೋರು ಸಣ್ಣಕ್ಕೆ ಇರ್ತಾರೆ. ಯಾಕಂದ್ರೆ ಅವ್ರು ಏನೇ ಆಹಾರ ತಗೊಂಡ್ರು ಆ ಪ್ರೋಟೀನ್ ಲೀಕೇಜ್ ಆಗಿ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಈ 4 ಯೂರಿಕ್ ಆಸಿಡ್ ಆಗ್ಲಿ, ರೆನಲ್ ಇನ್ಫೆಕ್ಷನ್ ಆಗ್ಲಿ, ಬರ್ನಿಂಗ್ ಸೆನ್ಸೇಷನ್ ಡ್ಯೂರಿಂಗ್ ಯೂರಿನ್ ಪಾಸ್ ಮಾಡುವಾಗ ಬರ್ನಿಂಗ್ ಜಾಸ್ತಿ ಇರೋದಾಗ್ಲಿ, ಮತ್ತೆ ಡಯಾಲಿಸಿಸ್. ಯಾಕೆ ಈಗ ಡಯಾಲಿಸಿಸ್ ಹೋಗ್ತೀವಲ್ಲ, ಡಯಾಲಿಸಿಸ್ ಹೋದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಟೆಂಪ್ರರಿ ಕಿಡ್ನಿ ಒಂದು ಇಟ್ಟಿರ್ತಾರೆ, ಆರ್ಟಿಫಿಷಿಯಲ್ ಕಿಡ್ನಿ ಇಟ್ಟು ನಮ್ಮ ದೇಹದಲ್ಲಿರುವಂತ ಪ್ರೋಟೀನ್ ಅಂಶನ ಅದರಲ್ಲಿ ಫಿಲ್ಟರ್ ಮಾಡಿ ಪ್ರೋಟೀನ್ ಅಂಶ ಕೊಡ್ತಿರ್ತಾರೆ. ಅದು ಡಯಾಲಿಸಿಸ್ ಪ್ರೋಸೆಸ್ ಅಂದ್ರೆ ಅದೇ, ಬೇರೆ ಏನಿಲ್ಲ. ಸೊ ಇವ್ರಿಗೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಇಮ್ಯುನಿಟಿ ಕಾಪು 30 ml ಎಂಟಿ ಸ್ಟಮಕ್, ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ 30 ml ಕೊಡ್ಬೇಕು. ಅದರೊಟ್ಟಿಗೆ ಬ್ರೇಕ್ಫಾಸ್ಟ್ ಆದ ನಂತರ ಒಂದು 1/2 hour ಬಿಟ್ಟು 30 ml ಅಲರ್ಜಿ ಕಾಪ್ ಕೊಡ್ಬೇಕು ಸ್ನೇಹಿತರೆ. ಯಾಕೆ ಅಲರ್ಜಿ ಕಾಪ್? ಕಿಡ್ನಿಗೆ ಪ್ರಾಬ್ಲಮ್ ಇದೆಯಲ್ಲ, ಯಾಕೆ ಸರ್ ಅಲರ್ಜಿ ಅಂದ್ರೆ, ನಮ್ಮ ದೇಹದಲ್ಲಿ ಬ್ಲಡ್ ಯಾವಾಗ ಪ್ಯೂರಿಫೈ ಆಗಲ್ಲ, ಲಿವರ್ ಅಲ್ಲೂ ಇನ್ಫೆಕ್ಷನ್ ಆಗುತ್ತೆ. ಲಿವರ್ ಇನ್ಫೆಕ್ಷನ್ ಆದಾಗ ಇಡೀ ದೇಹ ಬ್ಲಡ್ ಅಲ್ಲಿ ಪ್ಯೂರಿಫೈ ಇಲ್ದ್ರೆ 100% ಅಲರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಅಂತ ಬ್ಲಡ್ ಅಲ್ಲಿ ಇರುವಂತಹ ಅಲರ್ಜಿನ ಹೋಗ್ಲಾಡ್ಸಕ್ಕೆ, ಸ್ಕಿನ್ ಅಲ್ಲಿ ಅಲರ್ಜಿ ಹೋಗ್ಲಾಡ್ಸಕ್ಕೆ ನಾವು ಅಲರ್ಜಿ ಕಾಪ್ ತಗೋತಿದೀವಿ. ಸ್ಕಿನ್ ಗೆ ನಾರ್ಮಲ್ ಆಗಿ ಸೊರೇಸಿಸ್ ಬಂದ್ರು ಅಲರ್ಜಿ ಕಾಪ್ ಕೊಡ್ತೀವಿ. ಬಟ್ ಇಲ್ಲಿ ಕಿಡ್ನಿ ಡಯಾಲಿಸಿಸ್ ಅವ್ರಿಗೂ ಅಲರ್ಜಿ ಕಾಪ್ ಕೊಡ್ಬೇಕಿದೆ, ಯಾಕಂದ್ರೆ ಬ್ಲಡ್ ಪ್ಯೂರಿಫೈ ಆಗ್ಬೇಕು ಅಂತ. ಮತ್ತೆ ಬ್ರೇಕ್ಫಾಸ್ಟ್ ಆದ ನಂತರ 30 ml ಅಲರ್ಜಿ ಕಾಪ್ ಆದ ನಂತರ ಸ್ಟೋನೋಕಾಪ್ 30 ml ಬಿಟ್ವೀನ್ 5 to 6 PM, 5 ರಿಂದ 6 ಗಂಟೆಗೆ ಮತ್ತೆ ಸ್ಟೋನೋಕಾಪ್ ಕೊಡ್ಬೇಕಿದೆ. ನೋಡಿ ಇಲ್ಲಿ ಅದಾದ ನಂತರ 1.5 ಲೀಟರ್ ನೀರ್ ಕುಡಿಲೇಬೇಕು. ಸ್ಟೋನೋಕಾಪ್ ಕುಡಿದಾಗ ಮಾತ್ರ ಕಂಪಲ್ಸರಿ 1.5 ಲೀಟರ್, 1 ರಿಂದ 1.5 ಲೀಟರ್ ನೀರ್ ಕುಡಿಲೇಬೇಕು. ಮತ್ತೆ ಮಲಗಕ್ ಮುಂಚೆ ಇಮ್ಯುನಿಟಿ 30 ml ಕುಡಿಬೇಕು ಸ್ನೇಹಿತರೆ. ಅರ್ಥ ಆಯ್ತಲ್ಲ? ಸೊ ಇದರಿಂದ ಏನಾಗುತ್ತೆ, ಯೂರಿಕ್ ಆಸಿಡ್ ಅಂಡ್ ಬರ್ನಿಂಗ್ ಸೆನ್ಸೇಷನ್ ಡ್ಯೂರಿಂಗ್ ದಿ ಯೂರಿನ್ ಪಾಸ್ ಮಾಡುವಾಗ ಬರ್ನಿಂಗ್ ಅಥವಾ ಯೂರಿಕ್ ಆಸಿಡ್ ಇದೆಯಲ್ಲ, ಅದು ಬಂದು ನಿಮಗೆ 7 to 15 ಡೇಸ್ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಯೂರಿಕ್ ಆಸಿಡ್ ಮತ್ತೆ ಬರ್ನಿಂಗ್ ಸೆನ್ಸೇಷನ್, ಓಕೆ, 7 to 15 ಡೇಸ್ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಮತ್ತೆ ಡಯಾಲಿಸಿಸ್ ಹೋಗೋರಿಗೆ ಮಿನಿಮಮ್ 6 months ಒಳಗಡೆ, ನೋಡಿ ಫೈನಲ್ ಡಯಾಲಿಸಿಸ್ ಇರುತ್ತಲ್ಲ ಸ್ನೇಹಿತ, ಅವ್ರನ್ನ ಕೇಳಿ ಯಾವ ಸ್ಟೇಜ್ ಅಲ್ಲಿ ಇದ್ರೆ, ವೀಕ್ಲಿ ಒನ್ಸ್ ಮಾಡ್ತಾ ಇದ್ರ, ವೀಕ್ಲಿ 2 days ಮಾಡ್ತಾ ಇದ್ರೆ, ವೀಕ್ಲಿ 3 days ಮಾಡ್ತಾ ಇದ್ರ ಅಂತ ಕೇಳಿ ಡಯಾಲಿಸಿಸ್. ಯಾರು ವೀಕ್ಲಿ ಒನ್ಸ್ ಮಾಡ್ತಾ ಇದ್ರೆ, 2 days ಮಾಡ್ತಾ ಇದ್ರೆ, ಅವ್ರಿಗೆ ಮಾತ್ರ 3 times 4 times ವೀಕ್ಲಿ ಮಾಡೋದು ಸಜೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಫುಲ್ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ಅವ್ರಿಗೆ ಸುಮ್ಮನೆ ಡಯಾಲಿಸಿಸ್ ಅಲ್ಲಿ ಬರ್ತಾ ಇರ್ತಾರೆ. ಸೊ ಅಂತವ್ರಿಗೆ ಸಜೆಸ್ಟ್ ಮಾಡ್ಬಿಡಿ. ಈ ಡಯಾಲಿಸಿಸ್ ಅವರು ಮಿನಿಮಮ್ 6 months ಕಂಟಿನ್ಯೂ ಮಾಡ್ಲೇಬೇಕು. ಕಂಟಿನ್ಯೂ ಮಾಡಿದಾಗ 100% ಅವ್ರ ದೇಹದಲ್ಲಿ ಡಯಾಲಿಸಿಸ್ ಪ್ರೋಟೀನ್ ಲೆವೆಲ್ ಜಾಸ್ತಿ ಆಗಿ ಕಿಡ್ನಿ ಫಂಕ್ಷನಿಂಗ್ ಕರೆಕ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ನಾ ಹೇಳೋದು? ಮಲಗಕ್ ಮುಂಚೆ ಏನೋ ಕುಡಿಯಕ್ ಹೇಳಿದ್ರೆ ಅದೊಂದು ನನಗೆ ಬಿಟ್ಟಾಗಿದೆ, ಹೇಳಿ ಸರ್ ಇನ್ನೊಂದ್ಸರಿ. ಇದ್ರಲ್ಲಿ ಮಲಗಕ್ ಮುಂಚೆ ಏನಿಲ್ಲ ಮೇಡಮ್, ಊಟ ಆದ ನಂತರ ಎಂಟಿ ಸ್ಟಮಕ್ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲಿ ಇಮ್ಯುನಿಟಿ ಕಾಪು ಬೆಳಗಿನ ಟೈಮಲ್ಲಿ, ಬ್ರೇಕ್ಫಾಸ್ಟ್ ನಂತರ ತಿಂಡಿ ಆದ್ಮೇಲೆ ಅಲರ್ಜಿ ಕಾಪ್ 30 ml ಕುಡಿಬೇಕು. ಅದಾದ್ಮೇಲೆ 5 ರಿಂದ 6 ಗಂಟೆಗೆ ಇಮ್ಯುನಿಟಿ ಇದು ಸ್ಟೋನೋ ಕಾಪು 1 ಲೀಟರ್ ಇಂದ 1.5 ಲೀಟರ್ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಬೆಳಗ್ಗೆ ನಾವು ಕಿಡ್ನಿ ಸ್ಟೋನ್ ಹೇಗ್ ಕುಡ್ದು ಇದಕ್ಕೂ ಹಾಗೆ ಕುಡಿಬೇಕು. ಯಾಕಂದ್ರೆ ಡಯಾಲಿಸಿಸ್ ಇರೋರು ಜಾಸ್ತಿ ನೀರ್ ಕುಡಿಬಾರ್ದು ಅಂತಾರೆ. ಅದಕ್ಕೆ ಅವ್ರಿಗೆ ಒಂದೇ ಟೈಮ್ ಸ್ಟೋನೋ ಕಾಪ್ ಕೊಡ್ತಾ ಇರೋದು ಅವ್ರಿಗೆ. ಓಕೆ, ಮತ್ತೆ ಇಮ್ಯುನಿಟಿ ಕಾಪು ಊಟ ಆದ ನಂತರ ಮಲಗಕ್ ಮುಂಚೆ 30 ml ಕುಡಿಯಕ್ಕೆ ಹೇಳಿ ಮೇಡಮ್. ಇದ್ರಲ್ಲೇ ಯೂರಿಕ್ ಆಸಿಡ್ ಹೋಗುತ್ತೆ, ಸೆನ್ಸೇಷನ್ ಬರ್ನಿಂಗ್ ಸೆನ್ಸೇಷನ್ ಹೋಗುತ್ತೆ. ಇನ್ನು ಯೂರಿನಲ್ಲಿ ಅಥವಾ ಯೂರಿನ್ ಬ್ಲಾಡರ್ ಇನ್ಫೆಕ್ಷನ್ ಇದ್ರೆ ಅದು ಕ್ಲಿಯರ್ ಆಗುತ್ತೆ.
ಓಕೆ ಓಕೆ ಸರ್. ಮತ್ತೆ ಹೆಣ್ಮಕ್ಳಲ್ಲಿ ಕನ್ಸ್ಯೂವ್ ಆಗ್ತಾರೆ ಆದ್ರೂ ಅಬೋಷನ್ ಆಗ್ತಾ ಇರುತ್ತೆ ಅಂತವರಿಗೆ. ಗೈನಿಕಲ್ ಇಶ್ಯೂ ಅಂತಲ್ಲ, ಗೈನಿಕಲ್ ಇಶ್ಯೂ ನಾನು ಬೇರೆ ಹೇಳ್ತೀನಿ. ಹೆಣ್ಮಕ್ಳಲ್ಲಿ ಕನ್ಸ್ಯೂವ್ ಆಗಿ ಒಂದು 1.5 month ಆಯ್ತು, 2 months ಆಯ್ತು, ಮತ್ತೆ ಅಬೋಷನ್ ಆಗ್ತಾ ಇರುತ್ತಾ ಅಂತವ್ರಿಗೆ ಗೈನಕಾಪ್ 30 ml ಎಂಟಿ ಸ್ಟಮಕ್ ಅಲ್ಲಿ ಇದು 2 times ಕೊಡ್ಬೇಕು, ಬೆಳಗ್ಗೆ ಮತ್ತೆ ಸಂಜೆ. ಆಮೇಲೆ ಅದಾದ ನಂತರ ಇಮ್ಯುನಿಟಿ ಕಾಪ್ 30 ml ಆಫ್ಟರ್ ಬ್ರೇಕ್ಫಾಸ್ಟ್. ಬೆಳಗಿನ ತಿಂಡಿ ಆದ್ಮೇಲೆ ಇಮ್ಯುನಿಟಿ ಕಾಪ್ 30 ml. ನಾವು ಫಸ್ಟ್ ಡೈರೆಕ್ಟ್ ಆಗಿ 30 ml ಸಜೆಸ್ಟ್ ಮಾಡೋದು ಬರೋ, 15 ml ಸಜೆಸ್ಟ್ ಮಾಡಿ ಒಂದು 3 days ಆದ್ಮೇಲೆ 30 ml ತಗೊಳಕ್ ಹೇಳಿ ಅವ್ರಿಗೆ. ಮತ್ತೆ ಬೂಮ್ ಕಾಪು ನೈಟ್ ಟೈಮ್ ಅಲ್ಲಿ, ಬೂಮ್ ಕಾಪು ನೈಟ್ ಮಲಗಕ್ ಮುಂಚೆ 30 ml ತಗೊಳಕ್ ಹೇಳಿ. 30 ಬೇಡ, ಒಂದು 15 to 20 ml ತಗೊಳ್ಳಿ ಹೆಣ್ಮಕ್ಳು ಬೂಮ್ ಕಾಪ್ನ. ಇದು ಬರೀ ಹೆಣ್ಮಕ್ಳಿಗೆ ಕನ್ಸ್ಯೂವ್ ಆರ್ ಅಬೋಷನ್ ಆಗ್ತಾ ಇರತ್ತಲ್ಲ, ಕನ್ಸ್ಯೂವ್ ಆಗ್ತಾ ಇಲ್ಲ, ಎಲ್ರಿಗೂ ಸ್ಪರ್ಮ್ ಕೌಂಟ್ ಕರೆಕ್ಟ್ ಆಗಿದೆ, ಹೆಣ್ಮಕ್ಳಲ್ಲೂ ಕರೆಕ್ಟ್ ಆಗಿದೆ, ಇಬ್ರಲ್ಲೂ ಕರೆಕ್ಟ್ ಆಗಿದ್ದು ಯಾವಾಗ ಅಬೋಷನ್ ಆಗ್ತಾ ಇದೆ, ನಿಂತು ಯಾವಾಗ ಹೋಗ್ತಾ ಇರುತ್ತೆ ಅಬೋಷನ್ ಆಗುತ್ತಾ ಅಂತ ಟೈಮಲ್ಲಿ ಇವು 2 ಪ್ರಾಡಕ್ಟ್ 3 ಪ್ರಾಡಕ್ಟ್, ಒಂದು ಗೈನೋಕಾಪ್, ಒಂದು ಇಮ್ಯುನಿಟಿ, ಮತ್ತೆ ಒಂದು ಬೂಮ್ ಕಾಪ್. ಗೈನೋಕಾಪು ಇದು ಇನೇಬಿಲಿಟಿ ಟು ಕನ್ಸ್ಯೂವ್ ಆರ್ ಅಬೋಷನ್. ಕನ್ಸ್ಯೂವ್ ಆಗ್ತಾ ಇಲ್ಲ ಮತ್ತೆ ಕನ್ಸ್ಯೂವ್ ಆದ್ಮೇಲೆ ಅವ್ರಿಗೆ 1 ತಿಂಗಳು 2 ತಿಂಗಳು ಆದ ನಂತರ ಮತ್ತೆ ಅಬೋಷನ್ ಆಗ್ತಾ ಇರುತ್ತೆ ಕೆಲವ್ರಿಗೆ. ಅಂತವ್ರಿಗೆ ಗೈನಕಾಪ್ 30 ml ಎಂಟಿ ಸ್ಟಮಕ್ ಅಲ್ಲಿ ಬೆಳಗ್ಗೆ ಮತ್ತೆ ಸಂಜೆ, ಇಮ್ಯುನಿಟಿ ಕಾಪ್ 30 ml ಬ್ರೇಕ್ಫಾಸ್ಟ್ ನಂತರ, ಬೆಳಗಿನ ಬ್ರೇಕ್ಫಾಸ್ಟ್ ಆದ್ಮೇಲೆ, ಮತ್ತೆ ನೈಟ್ ಮಲಗಕ್ ಮುಂಚೆ 30 ml 30 ಇಂದ 20 ml ಕೊಟ್ಟರು ಸಾಕು ಹೆಣ್ಮಕ್ಳಿಗೆ. 20 ml ಬೂಮ್ ಕಾಪ್ ಮೇಡಮ್. ಇದು ಯಾರು ಕನ್ಸ್ಯೂವ್ ಆಗ್ತಾ ಇಲ್ಲ, ಕನ್ಸ್ಯೂವ್ ಆಗಿ ಯಾರ್ಗ ಅಬೋಷನ್ ಆಗ್ತಾ ಇದೆ ಅವ್ರಿಗೋಸ್ಕರ. ಈ 3 ಪ್ರಾಡಕ್ಟ್ ಕೊಟ್ಟು ಬರೀ 1.5 ತಿಂಗಳಲ್ಲಿ ನಮ್ಮ ಊರಲ್ಲಿ ಒಬ್ರು ಕನ್ಸ್ಯೂವ್ ಆದ್ರು. ಬಟ್ ನಮ್ಮ ಅದೃಷ್ಟ ಏನ್ ಗೊತ್ತಾ, ಯಾರು ರೆಫರ್ ಮಾಡ್ತಾ ಇಲ್ಲ ಬೇರೆಯವ್ರಿಗೆ. ರಿಸಲ್ಟ್ ಬಂದ್ಮೇಲೆ ಶೇರ್ ಮಾಡಿ ಐಡಿಯಾ ಎಲ್ಲ ಹಾಕ್ಸ್ಕೊಂಡ್ರು, ಬಟ್ ಯಾರಿಗೂ ರೆಫರ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೊಂದು ಭಯ, ಈ ಪ್ರಾಡಕ್ಟ್ ಕೊಟ್ಮೇಲೆ ಮತ್ತೆ ಏನಾಗುತ್ತೋ ಅವ್ರಿಗೆ ನನ್ಗಾಯ್ತು ಇನ್ನೊಬ್ರಿಗೆ ಆಗುತ್ತೆ ಇಲ್ವಂತ ಭಯ ಇರುತ್ತೆ. ಸೊ ಅವ್ರನ್ನ ನಾವು ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು, ಆ ರೀತಿ ಮಾಡ್ಬೇಕು, ಅವ್ರ ಕಡೆಯಿಂದ ಲಿಸ್ಟ್ ತಗ್ಸ್ಬೇಕು ಸ್ನೇಹಿತರೆ. ಮತ್ತೆ ಇನ್ನೊಂದು, ಜೆಂಟ್ಸ್ ಅಲ್ಲಿ ಲೋ ಸ್ಪರ್ಮ್ ಕೌಂಟ್ ಇರುತ್ತೆ ಕೆಲವರಿಗೆ, ಮತ್ತೆ ಸ್ಪರ್ಮ್ ಸ್ಪೀಡ್ ಆಗಿ ಹೊರಗಡೆ ಬರಲ್ಲ ಅಂತವ್ರಿಗೆ, ಜೆಂಟ್ಸ್ ಅಲ್ಲಿ ಲೋ ಸ್ಪರ್ಮ್ ಕೌಂಟ್ ಅಥವಾ ಸ್ಪರ್ಮ್ ಸ್ಪೀಡ್ ಆಗಿ ಬರ್ತಾ ಇಲ್ಲ ಅಂತವ್ರಿಗೆ ಮೇನ್ ಇಂಪಾರ್ಟೆಂಟ್ ಆಗಿ ಕೊಡ್ಬೇಕು ಇರೋದು ಮಾರ್ನಿಂಗ್ ಇಮ್ಯುನಿಟಿ ಕಾಪ್ 30 ml ಬರ್ಕೊಳ್ಳಿ. ಇಮ್ಯುನಿಟಿ ಕಾಪ್ 30 ml ಮಾರ್ನಿಂಗ್ ಬಿಫೋರ್ ಬ್ರೇಕ್ಫಾಸ್ಟ್, ಲಿಯೋ ಕಾಪು 30 ml ಆಫ್ಟರ್ ಬ್ರೇಕ್ಫಾಸ್ಟ್. 4 ರಿಂದ 5 ಗಂಟೆಗೆ ಮತ್ತೆ ಇಮ್ಯುನಿಟಿ ಕಾಪು 30 ml, ಮತ್ತೆ ನೈಟ್ 30 ml ಬೂಮ್ ಕಾಪು ಮಲಗಕ್ ಮುಂಚೆ. ಇದು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಅಥವಾ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಒಳ್ಳೇದು. ಬೂಮ್ ಕಾಪ್ ಮಾತ್ರ ಯಾರು ಕೋಲ್ಡ್ ವಾಟರ್ ಅಲ್ಲಿ ಸ್ವೀಕರಣೆ ಮಾಡಬೇಡಿ, ಸೇವಿಸಬೇಡಿ. ವಾರ್ಮ್ ವಾಟರ್ ಅಲ್ಲೇ ಸೇವಿಸಬೇಡಿ. ಇನ್ನೊಂದ್ಸರಿ ಹೇಳಿ, ಸರಿಯಾಗಿ ಇನ್ನೊಂದ್ಸರಿ ಹೇಳಿ. ಲೋ ಸ್ಪರ್ಮ್ ಕೌಂಟ್ ಇನ್ ಮೇಲ್ ಆರ್ ಲೋ ಸ್ಪರ್ಮ್ ಸ್ಪೀಡ್. ಇದು ಗಂಡಸಿಗೆ ಅರ್ಥ ಆಗಿರುತ್ತೆ ಇದು ಕೆಲವರಿಗೆ. ಸೊ ಯೂರಿಯನ್ ಏನಂತಾರೆ ಕನ್ನಡದಲ್ಲಿ ಅದನ್ನ, ಯೂರಿಯನ್ ಯಾರಿಗೆ ಕಡಿಮೆ ಇದೆ ಯೂರಿಯನ್ಯ, ಮತ್ತೆ ಯೂರಿಯನ್ಯ ಸಂಭೋಗನೆ ಮಾಡೋಕೆ ಯಾರಿಗೆ ಸ್ಲೋ ಆಗಿ ಬರ್ತದೆ, ಸ್ಪೀಡ್ ಆಗಿ ಬರಲ್ಲ ಅಂತವ್ರಿಗೆ ಈ ಒಂದು ಪ್ರಾಡಕ್ಟ್. ಬೆಳಿಗ್ಗೆ ಇಮ್ಯುನಿಟಿ ಕಾಪ್ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ 30 ml, ಲಿವೋ ಕಾಪ್ 30 ml ಬ್ರೇಕ್ಫಾಸ್ಟ್ ಆದ ನಂತರ, 4 ರಿಂದ 5 ಗಂಟೆಗೆ ಇಮ್ಯುನಿಟಿ ಕಾಪ್ ಮತ್ತೆ. ಸೊ ಇಲ್ಲಿ ಇಮ್ಯುನಿಟಿ ಕಾಪ್ 2 ಸರಿ ಕೊಡ್ತಾ ಇದೀವಿ. ನೈಟ್ 30 ml ಬೂಮ್ ಕಾಪು ಮಲಗಕ್ ಮುಂಚೆ ಸ್ನೇಹಿತರೆ. ಈ ಕೋರ್ಸ್ ಅನ್ನು ಮೇಲ್ ಮತ್ತೆ ಫೀಮೇಲ್ ಇಬ್ರು ಮಾಡ್ಬೋದು. ಓಕೆ, ಬೂಮ್ ಕಾಪ್ ಕುಡಿಬಹುದು, ಇಮ್ಯುನಿಟಿ ಕಾಪ್ ಕುಡಿಬಹುದು, ಮತ್ತೆ ಗೈನೋ ಅವ್ರು ಕೊಟ್ಟಿದೀವಲ್ಲ ಆಲ್ರೆಡಿ, ಗೈನೋನು ಅದನ್ನ ಇಬ್ರು ಈ ಕೋರ್ಸ್ ನ ಫಾಲೋ ಮಾಡ್ಬೇಕು. ಬಟ್ ಇಲ್ಲಿ ಒಂದ್ ಕಂಡೀಷನ್ ಇದೆ. ಆಫ್ಟರ್ ಫುಡ್ ಅಲ್ಲ ಸರ್? ಬೂಮ್ ಕಾಪ್ ಆಫ್ಟರ್ ಫುಡ್ ಸರ್, ನೈಟ್ 1 ಟೈಮ್ ಮಾತ್ರ. ಈ ಕೋರ್ಸ್ ಅನ್ನ ಇಬ್ರು ಗಂಡ ಮತ್ತೆ ಹೆಂಗಸರು ಇಬ್ರು ಫಾಲೋ ಮಾಡ್ಬೇಕು. ಮತ್ತೆ ಇನ್ನೊಂದು ಇದ್ರಲ್ಲೊಂದು ಇದಿದೆ, ಅವ್ರ ಇಬ್ರು ಮಿನಿಮಮ್ 2 ತಿಂಗಳಿಂದ 3 ತಿಂಗಳು ಇಂಟರ್ ಕೋರ್ಸ್ ಮಾಡಬಾರ್ದು. ಕಂಡೀಷನ್ಸ್ ಅಪ್ಲೈ. ಯಾಕೆ ಕಂಡೀಷನ್ಸ್ ಅಪ್ಲೈ ಅಂದ್ರೆ, ಹೆಣ್ಮಕ್ಳಲ್ಲಿ ಅಬೋಷನ್ ಆಗ್ತಾ ಇದೆ ಅಂದ್ರೆ ಒಂದೇ ಒಂದು ಕಾರಣ, ಆ ಗರ್ಭಕೋಶದಲ್ಲಿರುವಂತ ಅಂಡಾಂಶ ಸ್ಟ್ರೆಂತ್ ಇಲ್ಲ.
ಓಕೆ, ಗಂಡ್ ಮಕ್ಳಲ್ಲಿ ಸ್ಪರ್ಮ್ ಕೌಂಟ್ ಯಾಕೆ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಕ್ವಾಲಿಟಿ ಆಫ್ ಸ್ಪರ್ಮ್ ನ ಇನ್ಕ್ರೀಸ್ ಮಾಡಕ್ಕೆ ಮತ್ತೆ ಆ ಸ್ಪೀಡ್ ನ ಇನ್ಕ್ರೀಸ್ ಮಾಡಕ್ಕೆ. ಸೊ 2 ರಿಂದ 3 ತಿಂಗಳು ಯಾವ ಇಂಟರ್ಕೋರ್ಸ್ ಆಗ್ದಿರಾ ಅವರು ಆ 3rd ಮಂತ್ ಅಲ್ಲಿ ಯಾವಾಗ ಇಂಟರ್ಕೋರ್ಸ್ ಸ್ಟಾರ್ಟ್ ಮಾಡ್ತಾರೆ, ಪೀರಿಯಡ್ಸ್ ಆಗಿ ವಸ್ತುವಿಗೆ ಲಾಸ್ಟ್ ಅವ್ರಿಗೆ ಡೇಟ್ ಬರುತ್ತಲ್ಲ, ಆ ಡೇಟ್ ಗಿಂತ ಮುಂಚೆ 1 ವೀಕ್ ಬಿಫೋರ್ ಅವ್ರು ಇಂಟರ್ಕೋರ್ಸ್ ಮಾಡಿದಾಗ ಅಂಡಾಂಶ ಆಗ್ಲಿ ಸ್ಪರ್ಮ್ ಕೌಂಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಅವ್ರಿಗೆ ಕನ್ಸೀವ್ ಆಗೋ 99.9% ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಯ್ತಲ್ಲ, ಅರ್ಥ ಆಯ್ತಲ್ಲ? ಗ್ಯಾರಂಟಿ ರಿಸಲ್ಟ್ ವಿತಿನ್ 3 ತಿಂಗಳಲ್ಲಿ ಅವ್ರಿಗೆ ರಿಸಲ್ಟ್ ಗ್ಯಾರಂಟಿ ಬರುತ್ತೆ. ಎಷ್ಟೋ ಜನ ಮಕ್ಕಳು ಕೊಟ್ಟಿದ್ದೀವಿ. ಮೇಡಮ್ ಸರ್, ಇದು ಮಕ್ಳು ಇಲ್ಲದವರೆಗೂ ಕೊಡ್ಬೋದಾ ಸರ್? ಮಕ್ಳಿಗೆ ಅವ್ರಿಗೆ ಮೇಡಮ್ ಅವ್ರಿಗೇನೆ ಕೊಡೋದು. ಅದು ಆಕ್ಚುಲಿ ಲಾಸ್ಟ್ ಟೈಮ್ ನಮ್ಮ ಯೋಗೇಶ್ ಸರ್ ಯಾರೋ ಒಬ್ರು ಕೇಳ್ತಿದ್ರು, ಮೇಡಮ್ ನಾನು 3 ತಿಂಗಳಾಯ್ತು ಅವ್ರಿಗೆ ಪ್ರಾಡಕ್ಟ್ ಕೊಟ್ಟಿದ್ದೀನಿ, ಅವ್ರು ಇನ್ನೂ ಕನ್ಸೀವ್ ಆಗಲ್ಲ ಅಂತ. ಈ ಒಂದು ಮೆಥಡ್ ನ ಫಾಲೋ ಮಾಡಕ್ ಹೇಳಿ 100% ಅವ್ರು ಕನ್ಸೀವ್ ಆಗ್ತಾರೆ. ಯಾಕಂದ್ರೆ ನಾವ್ ಎಲ್ರಿಗೂ ಹೇಳೋದು ಬೆಳಗ್ಗೆ ಖಾಲಿ ಹೊಟ್ಟೆಲ್ ಕುಡಿಬೇಕು, ರಾತ್ರಿ ಖಾಲಿ ಹೊಟ್ಟೆಲ್ ಕುಡಿಬೇಕು ಅಂತ ಹೇಳ್ಬಿಡ್ತೀವಿ ನಾವು, ಹೌದಲ್ವಾ ಸ್ನೇಹಿತರೆ? ಸೊ ಊಟಕ್ಕೆ ನಂತರ ಕುಡಿಬೇಕು ಬೂಮ್ ಕಪ್ ಅಂತ ಹೇಳ್ತೀವಿ. ಸೊ ಈ ಮೆಥಡ್ ನ ಫಾಲೋ ಮಾಡಕ್ ಹೇಳಿ ಯೋಗೇಶ್ ಸರ್ ಇದ್ರೆ ಈ ಮೆಥಡ್ ಒಂದು ಹೇಳಿ ಅವ್ರಿಗೆ 100% ಅವ್ರಿಗೆ ಸಕ್ಸಸ್ ರೇಷಿಯೋ ಸಿಗುತ್ತೆ, 99.9% ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಲಿವರ್ ಅಲ್ಲಿ ಸರ್ ಒಂದು ಕ್ವಶನ್, ನಾನೀಗ ಈ ಮಕ್ಕಳಿದ್ದವರಿಗೆ ಈಗ ಕೊಟ್ಟಿದೀವಿ ಸರ್, ಅವ್ರಿಗೆ ಲೇಡೀಸಿಗೆ ಇಮ್ಯುನಿಟಿ ಗೈನಕಾಪು ಮತ್ತೆ ಅಲೋವೆರಾ ಅಂದ್ರೆ ಅದು, ಮತ್ತೆ ಜೆಂಟ್ಸಿಗೆ ಅಲೋವೆರಾ ಮತ್ತೆ ಬೂಮ್ ಕಾಪು ಕೊಟ್ಟಿವಿ. ರಾತ್ರಿ ಹೊತ್ತು ಹಾಲಲ್ಲಿ ಊಟ ಆದ್ಮೇಲೆ ಕುಡಿಯಕ್ಕೆ ಹೇಳಿದೀವಿ, ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಯಕ್ಕೆ ಹೇಳಿದೀನಿ. ಸೊ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳಕ್ ಹೇಳಿ ಮೇಡಮ್. ಈಗ ನಾ ಹೇಳದ್ನಲ್ಲ ಆ ರೀತಿ ಚೇಂಜಸ್ ಮಾಡ್ಕೊಳಕ್ ಹೇಳಿ, 100% ಅವ್ರು ಸಕ್ಸಸ್ ಆಗುತ್ತೆ. ಓಕೆ ಸರ್, ಓಕೆ ಸರ್, ಓಕೆ. ಮತ್ತೆ ಲಿವರ್ ಸೋರಾಯ್ಡ್ ಅಂತ ಹೇಳ್ತೀವಿ. ಲಿವರ್ ಅಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಕೆಲವರಿಗೆ. ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಫ್ಯಾಟಿ ಲಿವರ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, 3rd ಸ್ಟೇಜ್ ಅಂತ ಇರುತ್ತೆ. ಅದನ್ನ ಹೋಗ್ಲಾಡ್ಸಕ್ಕೆ ಬರ್ಕೊಳ್ಳಿ, ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಅಂತಾನೆ ಬರ್ಕೊಳ್ಳಿ ನೀವು. ಲಿವರ್ ಸೋರಾಯ್ಡ್ ಅಂತ ಕಲ್ತೀವಿ. ಇನ್ಫ್ಲಮೇಷನ್ ಅಂದ್ರೆ ಲಿವರ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇದೆ ಅಂತ. ಲಿವರ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಯಾವಾಗ ಕಾಣ್ಬೋದು ಇಲ್ಲಿ ನಾವು? ತುಂಬಾ ಗ್ಯಾಸ್ಟ್ರಿಕ್ ಆದಾಗ, ಖಾರ ಜಾಸ್ತಿ ತಿಂದಾಗ ಎಲ್ಲ ನಮಗೆ ಗೊತ್ತಾಗ್ತಾ ಇರುತ್ತಲ್ಲ. ಸೊ ಅಂತದೊಂದು ಕ್ಲಿಯರ್ ಆಗ್ಬೇಕಂದ್ರೆ ಲಿವೋಕಾಪ್ 30 ml ಎಂಟಿ ಸ್ಟಮಕ್ ಅಲ್ಲಿ ಬೆಳಿಗ್ಗೆ ತಗೋಬೇಕು. ನೋಡಿ, ನಾನು ಇದರಲ್ಲಿ ಆಲೋವೆರಾ ಕೆಲವು ಜಾಗದಲ್ಲಿ ಮಾತ್ರ ಸಜೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಬಹಳಷ್ಟು ಜನಕ್ಕೆ ಕೋಲ್ಡ್ ಆಗ್ಬಿಡುತ್ತೆ ಅಂತ. ಬಟ್ ಆಲೋವೆರಾ ತುಂಬಾ ಒಳ್ಳೇದು, ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ. 30 ml ಮೇಡಮ್, ನಮ್ದು ಎಲ್ಲ 30 ml ಇರುತ್ತೆ. ಸ್ವಲ್ಪ ಏಜ್ ಕಮ್ಮಿ ಇದ್ರೆ 20 ml ಕೊಡಿ. ಮತ್ತೆ ಏಜ್ ಜಾಸ್ತಿ ಇದ್ರೆ 50-60ಗಿಂತ ಹೆಚ್ಚಿದ್ರೆ ಅವ್ರಿಗೂ 20 ml ಸಜೆಸ್ಟ್ ಮಾಡಿ. ಮತ್ತೆ ಟ್ರಿಪಲ್ ಬ್ರೇಕ್ಫಾಸ್ಟ್ ಆದ ನಂತರ 30 ml. ಸರ್ ಎಂಟಿ ಸ್ಟಾಕ್ ಆಗಲ್ಲ? ಎಂಟಿ ಸ್ಟಮಕ್ ಬೆಳಗ್ಗೆ ಮಾರ್ನಿಂಗ್ ಎಂಟಿ ಸ್ಟಮಕ್ ಲಿವೋಕಾಪ್ 30 ml, ಮತ್ತೆ ಟ್ರಿಪಲ್ 30 ml ಆಫ್ಟರ್ ಬ್ರೇಕ್ಫಾಸ್ಟ್ ಅದು ತಗೋಬಹುದು, ಅಥವಾ ಮಧ್ಯಾಹ್ನ ಊಟ ಆದ್ಮೇಲೆ ತಗೋಬಹುದು. ಮತ್ತೆ 4 ರಿಂದ 5 ಗಂಟೆ ಒಳಗಡೆ, 4 ಗಂಟೆಯಿಂದ 5 ಗಂಟೆ ಒಳಗಡೆ ಇಮ್ಯುನಿಟಿ ಕಾಪ್ ಒಂದು 30 ml. ಮತ್ತೆ ರಾತ್ರಿ ಊಟ ಆದ ನಂತರ ಲಿವೋಕಾಪ್ 30 ml ಸ್ನೇಹಿತರೆ. ಇದು ಯಾವ್ದು ಕೇಳಿ? ಲಿವರ್ ಅಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಆಗ್ಲಿ, ತುಂಬಾ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಇರ್ತಾರೆ, ಅವ್ರಿಗೂ ಕೊಡ್ಬೋದು ಈ ಕಾಂಬಿನೇಷನ್. ಯಾಕಂದ್ರೆ ಗ್ಯಾಸ್ಟ್ರಿಕ್ ಇಂದ ಲಿವರ್ ಅಲ್ಲಿ ಯಾವಾಗ ಫಂಕ್ಷನಿಂಗ್ ಕಮ್ಮಿ ಆಗುತ್ತೋ ಆವಾಗ್ಲೇ ನಮಗೆ ಗ್ಯಾಸ್ಟ್ರಿಕ್ ಶುರು ಆಗೋದು. ಓಕೆ, ಡೈಜೆಷನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವಾಗ ಏನಾಗುತ್ತೆ, ಅಸಿಡಿಟಿ ಜಾಸ್ತಿ ಫಾರ್ಮ್ ಆಗಿ ಗ್ಯಾಸ್ಟ್ರಿಕ್ ಆಗಿ ರಿವರ್ಸ್ ಹೊಡಿತಾ ಇರುತ್ತೆ. ಅಂತ ಟೈಮಲ್ಲಿ ಲಿವರ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ. ಮತ್ತೆ ಇದು ಕೇಳಿದ್ರಲ್ಲ ಜಾಂಡೀಸ್ ಅಂತ, ಎಪಿಟೈಟ್ಸ್. ಜಾಂಡೀಸ್ ಕೇಳಿದೀವಿ ಅಂದ್ರೆ ನಾವು ಕಾಮಾಲೆ ರೋಗ ಅಂತೀವಿ ಅಲ್ವಾ? ಎಷ್ಟೋ ಜನ ಹೇಳ್ತಿದ್ರೆ ನೋಡಿದ್ದೆಲ್ಲ ಹಲ್ದಿಯಾಗಿ ಕಾಣಿಸ್ತದೆ, ಅಂದ್ರೆ ನಿನಗೆ ಕಣ್ಣಿಗೆ ಕಾಮಾಲೆ ರೋಗ ಬಂದಿದೆ ಅದಕ್ಕೆ ಎಲ್ಲ ಹಲ್ದಿ ಕಾಣಿಸುತ್ತೆ ಅಂತಾರೆ. ನಾವೇನಾದ್ರೂ ಮಾತಾಡಕ್ ಹೋದಾಗ ಕೆಲವು ಸರಿ ಅಲ್ವಾ? ಅದ್ರಲ್ಲಿ A ಇಂದ D ವರ್ಗೂ ಅಂತ ಸ್ಟೆಪ್ಸ್ ಇದೆ ಸ್ನೇಹಿತರೆ. A to D ಅಂತ ಸ್ಟೆಪ್ಸ್ ಇರುತ್ತೆ. ಮತ್ತೆ ಅದು ಲಿವರ್ ಡ್ರೈನೇಜ್ ಆಗೋದು ಕಂಡು ಬರುತ್ತೆ ಅದ್ರಲ್ಲಿ. ಯಾರಿಗೆ ಹೆಪಟೈಟಿಸ್ ಬಂದು ಅದನ್ನ ನಾವು ಸರಿಯಾಗಿ ಕೇರ್ ತಗೊಂಡಿಲ್ಲ ಅಂದ್ರೆ, ಎಷ್ಟೋ ನಾಟಿ ಔಷಧಿ ಕುಡಿತಿರ್ತೀವಿ, ಆದ್ರೂ ಅದನ್ನ ಕೇರ್ ತಗೊಳ್ಳಿದ್ರೆ ಅದು ತಲೆವರೆಗೂ ಹೋಗಿ D ಸ್ಟೇಜ್ಗೆ ಹೋದ್ಮೇಲೆ ಲಿವರ್ ಡ್ರೈನ್ ಆಗ್ತಾ ಇರುತ್ತೆ, ಲಿವರ್ ಫಂಕ್ಷನಿಂಗ್ ಟೋಟಲಿ ಸ್ಟಾಪ್ ಆಗುತ್ತೆ, ಲಿವರ್ ಬರ್ನ್ ಆಗ್ಬಿಟ್ಟಿರುತ್ತೆ, ಲಿವರೇ ಕೆಲಸ ಮಾಡಲ್ಲ. ಬಟ್ ಭಗವಂತ ನಮ್ಗೊಂದು ಕೊಟ್ಟಿದ್ದಾನೆ, ಲಿವರ್
80% ಡ್ಯಾಮೇಜ್ ಇದ್ರು ರಿಕವರಿ ಮಾಡ್ಕೊಳ್ಳೋ ಶಕ್ತಿ ನಮಗಿದೆ. ಯಾರೆಲ್ಲ ಕುಡಿತಾರೆ, ತುಂಬಾ ಜನ ಕುಡಿಯೋರು ಲಿವರ್ ಡ್ಯಾಮೇಜ್ ಆಗಿರುತ್ತಲ್ಲ, ಅಂತವ್ರು 6 ತಿಂಗಳು ಕುಡಿಯೋದು ಆಲ್ಕೋಹಾಲ್ ಬಿಟ್ರೆ ಅವ್ರ ಲಿವರ್ ರಿಕವರಿ ಆಗುತ್ತೆ ಸ್ನೇಹಿತರೆ, ಮತ್ತೆ ರಿಕವರಿ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಯಾವಾಗೂ ನಾವು ಜಾಸ್ತಿ ಲಿವರ್ ಡ್ಯಾಮೇಜ್ ಆಗೋದು ಕುಡಿಯೋಕೆ ಅಂತ ಹೇಳ್ತೀವಿ ಅಲ್ಲ. ಈಗಿನ ಆಹಾರ ಪದ್ಧತಿ ನಾವು ಚೇಂಜ್ ಮಾಡ್ಕೊಂಡಿದೀವಿ, ಎಲ್ಲ ಫಾಸ್ಟ್ ಫುಡ್ಸ್ಗೆ, ಅದಕ್ಕೆ ಇದಕ್ಕೆ ನಾವು ಅಡಿಕ್ಟ್ ಆಗೋದ್ರಿಂದ ಈ ಲಿವರ್ ಡ್ಯಾಮೇಜ್ ಮತ್ತೆ ಇದು ಬರುತ್ತೆ. ಟ್ರೀಟ್ಮೆಂಟ್ ಇದೆ, ಸ್ಟಾರ್ಟಿಂಗ್ ಸ್ಟೇಜ್ ಹೋದ್ರೆ ಮಾತ್ರ ಟ್ರೀಟ್ಮೆಂಟ್ ಸಿಗುತ್ತೆ ಜಾಂಡೀಸ್ಗೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ, ಯಾರೆಲ್ಲ ಜಾಂಡೀಸ್ ಬಂದಿರುತ್ತೆ, ಹೆಪಟೈಟಿಸ್ ಅಂತ ಕರಿತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ, ಅವರಿಗೆ ಲಿವೋಕಾಪ್ 30 ml ಇನ್ ದ ಮಾರ್ನಿಂಗ್ ಎಂಟಿ ಸ್ಟಮಕ್ ತಗೊಳಕ್ ಹೇಳಿ. ಸೇಮ್ ಟ್ರಿಪಲ್ 30 ml ಆಫ್ಟರ್ ಬ್ರೇಕ್ಫಾಸ್ಟ್ ತಗೊಳಕ್ ಹೇಳಿ. ಸರ್ ಇನ್ನೊಂದ್ಸರಿ ಹೇಳಿ ಸರ್ ಮೊದ್ಲಿಂದ. ಲಿವೋಕಾಪ್ 30 ml ಬೆಳಗ್ಗೆ ಜಾಂಡೀಸ್ ಕಾಮಾಲಿ ಬಂದಿರೋರ್ಗೆ, ಮತ್ತೆ ಟ್ರಿಪಲ್ 30 ml ಆಫ್ಟರ್ ಬ್ರೇಕ್ಫಾಸ್ಟ್, ಮತ್ತೆ ಲಂಚ್ ಆದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ ಅಲರ್ಜಿ ಕಾಪ್ 30 ml ಕೊಡಿ ಸ್ನೇಹಿತರೆ. ಯಾಕೆ ಅಲರ್ಜಿ ಕಾಪು ಅಲ್ವಾ ಡೌಟ್ ಬರುತ್ತಲ್ಲ, ಲಿವರ್ ತಾನೆ ಸರ್ ಯಾಕೆ ಅಲರ್ಜಿ ಕಾಪ್ ಕೊಡ್ಬೇಕು ಅನ್ನೋದು. ಆಗ್ಲೇ ಹೇಳಿದೆ, ನಮ್ಮ ದೇಹದಲ್ಲಿರುವಂತ ಬ್ಲಡ್ ಅಲ್ಲಾಗ್ಲಿ, ನಮ್ಮ ಬಾಡಿ ಆರ್ಗನ್ಸ್ ಅಲ್ಲಾಗ್ಲಿ ಇರೋ ಅಲರ್ಜಿ ಹೋದ್ರೆ ಲಿವರ್ಗೆ ಫಂಕ್ಷನಿಂಗ್ ಈಸಿ ಆಗುತ್ತೆ, ಲಿವರ್ ಇರೋ ಅಲರ್ಜಿನೂ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅಲರ್ಜಿ ಕಾಪ್ ಕೊಡ್ಬೇಕು. 5 ರಿಂದ 6 ಗಂಟೆಗೆ ಇಮ್ಯುನಿಟಿ ಕಾಪ್ ಕೊಡ್ಬೇಕು ಅವ್ರಿಗೆ 30 ml. ಮತ್ತೆ ನೈಟ್ ಮಲ್ಗುವಾಗ, ನೈಟ್ ಊಟ ಆದ ನಂತರ ಒಂದು 30 ml ಲಿವೋ ಕಾಪ್ ತಗೋಬೇಕು. ದಯವಿಟ್ಟು ಯಾರು ಮಾತಾಡ್ಕೋಬೇಡಿ, ಮಾತಾಡೋಕ್ ಹೋಗ್ಬೇಡಿ, ಬೇರೆಯವರು ಬರ್ಕೋತಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಆಯ್ತಲ್ಲ, ಜಾಂಡೀಸ್ಗೆ ಮತ್ತೆ ಹೆಪಟೈಟಿಸ್ A to D ಇರುವಂತ ಕಾಯಿಲೆಗೆ ಏನ್ ಕೊಡ್ಬೇಕು ಅಂತ. ಮತ್ತೆ ಜಾಯಿಂಟ್ ಪೇನ್ ಎಲ್ರೂ ಮಂಡಿ ನೋವು, ಬೆನ್ನು ನೋವು, ಜಾಯಿಂಟ್ಸ್ ಅಲ್ಲಿ ಪೇನ್ ಆಗ್ತಿದೆ ಅಂತ ಹೇಳ್ತಿವಲ್ಲ, ಅವ್ರಿಗೋಸ್ಕರ ಅವ್ರಿಗೆ ಮ್ಯೂಟ್ ಮಾಡಿ ಮೇಡಮ್. ಮಾಡ್ಕೊಳ್ರಿ ಮೇಡಮ್. ನೋಡಿ, ಎಲ್ರಿಗೂ ಮ್ಯೂಟ್ ಕೊಟ್ಬಿಟ್ರೆ ಆಮೇಲೆ ಮತ್ತೆ ನನ್ ಕೇಳಕ್ ಆಗಲ್ಲ ಅವ್ರು, ಅದಕ್ಕೋಸ್ಕರ ಎಲ್ರಿಗೂ ಮ್ಯೂಟ್ ಕೊಟ್ಟಿರೋದು ಬರ್ಕೊಳ್ಳೋರ್ಗೆ. ಸೊ ಜಾಯಿಂಟ್ ಪೇನ್, ಮಂಡಿ ನೋವು, ಎಲ್ಲಾ ಜಾಯಿಂಟ್ಸ್ ಅಲ್ಲಿ, ನಮ್ಮ ದೇಹದಲ್ಲಿರೋ ಎಲ್ಲಾ ಜಾಯಿಂಟ್ಸ್ ಅಲ್ಲೂ ಪೇನ್ ಬರ್ತಾ ಇರೋ ಕಾರಣ ಒಂದು ಏಜ್, ಇನ್ನೊಂದು ಅದಕ್ಕೆ ತಕ್ಕಂಗೆ ಆಹಾರ ನಾವು ಕೊಡ್ತಾ ಇಲ್ಲ. ಆಹಾರ ಎಲ್ಲಿ ಲೋಪ ಆಗುತ್ತೋ ಅಲ್ಲಿಗೆ 100% ಇಶ್ಯೂಸ್ ಬಂದೇ ಬರುತ್ತೆ, ಹೌದಲ್ವಾ ಸ್ನೇಹಿತರೆ? ಸೊ ಆರ್ಥೋಸಿಡ್ ಆಯಿಲ್ ಮಸಾಜ್ 3 times a day. ಎಲ್ರಿಗೂ ಗೊತ್ತಿದೆಯಲ್ಲ ಆರ್ಥೋಸಿಡ್ ಆಯಿಲ್ ನಮ್ದು. ಆ ಆಯಿಲ್ ನ 3 times ಮಸಾಜ್ ಮಾಡ್ಕೋಬೇಕು ಎಲ್ಲಿ ಅವ್ರಿಗೆ ಪೇನ್ ಇದೆ ಅಂತ. ಮಸಾಜ್ ಕೂಡ ಅಪ್ಪರ್ ಲೆವೆಲ್ ಅಲ್ಲಿ ಹಿಂಗೆ ಮೇಲಕ್ಕೆ ಮಸಾಜ್ ಮಾಡ್ಬೇಕು, ಹಿಂಗ್ ಮೇಲಕ್ಕೆ ಮಸಾಜ್ ಮಾಡ್ಬೇಕು, ಹಿಂಗೆ ಕೆಳಕ್ಕಲ್ಲ. ಓಕೆ. ಮತ್ತೆ ಆರ್ಥೋಸಿಡ್ ಆಯಿಲ್ 30 ml ಮಾರ್ನಿಂಗ್ ಬಿಫೋರ್ ಬ್ರೇಕ್ಫಾಸ್ಟ್ 2 times a day, ಮಾರ್ನಿಂಗ್ ಮತ್ತೆ ಸಂಜೆ ನೈಟ್ ಊಟಕ್ಕೆ ಮುಂಚೆ. ಮತ್ತೆ 3 ರಿಂದ 4 ಗಂಟೆಗೆ ಇಮ್ಯುನಿಟಿ ಕಾಪ್ 30 ml. ನೋಡಿ, ಈ ಟೈಮಿಂಗ್ಸ್ ಇದೆಯಲ್ಲ, ಟೈಮಿಂಗ್ಸ್ ಮೇಂಟೈನ್ ಮಾಡಿದಾಗ ನಮಗೆ ನಾವು ಕುಡಿಯೋ ಪ್ರತಿಯೊಂದು ಪ್ರಾಡಕ್ಟ್ ಕೆಲಸ ಆದಾದ ಕೆಲಸ ಅದು ಮಾಡ್ತಾ ಇರುತ್ತೆ ಅಂತ ಅರ್ಥ. ಸರ್ ಮತ್ತೆ ಬೂಮ್ ಕಾಪು ಮೇಡಮ್, ಆರ್ಥೋಸಿಡ್ ಜಾಯಿಂಟ್ ಪೇನ್ಗೆ ಆರ್ಥೋಸಿಡ್ ಆಯಿಲ್ ಮಸಾಜ್ 3 times 3 ಸರಿ ದಿನದಲ್ಲಿ. ಅವ್ರಿಗೆ 3 ಸರಿ ಟೈಮ್ ಸಿಗಲ್ಲ ಅಂದ್ರೆ 2 ಸರಿ ಮಾಡಿದ್ರು ಸಾಕು, ಬೆಳಗ್ಗೆ ಮತ್ತೆ ಸಂಜೆ. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅಲ್ಲಿ ಹೋಗಿ ಮಸಾಜ್ ಮತ್ತೆ ಕುತ್ಕೊಳಕ್ ಆಗಲ್ಲ. ಮತ್ತೆ ಆರ್ಥೋಸಿಡ್ ಕಾಪು ಬೆಳಗ್ಗೆ ಮತ್ತೆ ಸಂಜೆ 30 ml ಊಟಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ. ಅದಾದ ನಂತರ 3 ರಿಂದ 4 ಗಂಟೆಗೆ ಇಮ್ಯುನಿಟಿ ಕಾಪು 30 ml. ಅದಾದ ನಂತರ ರಾತ್ರಿ ಮಲಗಕ್ ಮುಂಚೆ ಬಿಸಿ ಹಾಲಲ್ಲಿ ಅಥವಾ ಬಿಸಿ ಉಗುರು ಬೆಚ್ಚ ನೀರಲ್ಲಿ 30 ml ಬೂಮ್ ಕಾಪ್ ತಗೊಳ್ಳಿ ಸ್ನೇಹಿತರೆ. ನಿಮಗೆ ಇದು ನಾರ್ಮಲ್ ಆಗಿ 1.5 ತಿಂಗಳಲ್ಲಿ ನಿಮ್ಗೆ ಪಕ್ಕಾ ರಿಸಲ್ಟ್ ಬರುತ್ತೆ, ನೋವು ಕಮ್ಮಿ ಆಗುತ್ತೆ. ಯಾಕಂದ್ರೆ ಫಸ್ಟ್ 27 days ಏನಾಗುತ್ತೆ ಅಂದ್ರೆ ಪ್ರಾಡಕ್ಟ್ ಕೆಲಸ ಮಾಡೋದು ರೂಟ್ ಕಾಸ್ ಹುಡುಕ್ತಾ ಇರುತ್ತೆ. ಆ ರೂಟ್ ಕಾಸ್ ನಾವು ಹುಡುಕೋಕಷ್ಟು 27 days ಬೇಕು. ನಾವ್ ಯಾರಿಗೂ ಕಮಿಟ್ಮೆಂಟ್ ನೀವು 1 ತಿಂಗಳಲ್ಲಿ ಹುಷಾರಾಗ್ತೀರಾ, 15 ದಿವಸದಲ್ಲಿ ನಿಮ್ಗೆ ಸರಿ ಹೋಗುತ್ತೆ ಅಂತ ಹೇಳ್ಬೇಡಿ. ಇರೋದಿನಲ್ಲಿ ನಮ್ಮ ಪ್ರಾಡಕ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಸ್ಲೋ ಆಗಿ ರೂಟ್ ಕಾಸ್ ಹುಡುಕೊಂಡು ರೂಟ್ ಇಂದ ಕೆಲಸ ಮಾಡ್ಕೊಂಡ್ ಬರುತ್ತೆ. ಸೊ ರಿಸಲ್ಟ್ ನಿಮ್ಗೆ 1.5 ತಿಂಗಳಿಂದ 3 ತಿಂಗಳವರೆಗೂ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಾದ ನಂತರ ಸೋರಾಸಿಸ್, ಎಷ್ಟು ಜನ ಪ್ರಾಬ್ಲಮ್, ಉಲ್ಕ
ಉಳ್ಕಡ್ಡಿ ಅಂತ ಕರಿತೀವಿ. ಮೈಯಲ್ಲಿ ಅಲ್ಲಲ್ಲಿ ಪ್ಯಾಚಸ್ ಇರುತ್ತೆ, ಸ್ಕಿನ್ ಎದ್ದು ಹೋಗ್ತಾ ಇರುತ್ತೆ, ವೈಟ್ ಪ್ಯಾಚಸ್ ತರ ಆಗಿ ಸ್ಕಿನ್ ಅದ್ರ ಮೇಲೆ ಹಿಂಗ್ ಕೆರೆದಾಗ ಸ್ಕಿನ್ ಅಲ್ಲಿ ಹೋಗ್ತಾ ಇರುತ್ತೆ, ತಲೆಯಲ್ಲಿ ಸೊರಸಿಸ್ ಬಂದಿರುತ್ತೆ. ಸೊ ಅಂತವ್ರಿಗೆ ಮೈಯಲ್ಲಿ, ಕೈಯಲ್ಲಿ, ಕೆಲವ್ರಿಗೆ ಬಾಡಿ ಫುಲ್ಲು ಸೊರಸಿಸ್ ಇರುತ್ತೆ. ಸೊ ಅಂತವ್ರಿಗೆ ಏನ್ ಮಾಡ್ಬೇಕಂದ್ರೆ ಅಲರ್ಜಿಕ್ ಆಫ್ 30 ml ಎಂಟಿ ಸ್ಟಮಕ್ ಅಲ್ಲಿ ಬರ್ಕೊಳ್ಳಿ. ಮೈನ್ ಬರ್ಕೋಕ್ ಮುಂಚೆ ಮೇಲೆ ಟಾಪಿಕ್ ಬರ್ಕೊಳ್ಳಿ, ಸೊರಾಸಿಸ್ಗೆ ಅಂತ. ಕನ್ನಡದಲ್ಲಿ ಉಳ್ಕಡ್ಡಿ ಅಂತ ಹೇಳ್ತೀವಲ್ಲ ಅಂತದ್ದು. ಯಾವ್ದೇ ಸ್ಕಿನ್ ಇನ್ಫೆಕ್ಷನ್ ಇರ್ಲಿ ಸ್ನೇಹಿತರೆ. ಸೊ 30 ml ಎಂಟಿ ಸ್ಟಮಕ್ ಅಲ್ಲಿ ಅಲರ್ಜಿ ಕಾಪ್, ಮಧ್ಯಾಹ್ನ ಟೈಮ್ ಅಲ್ಲಿ 30 ml ಇಮ್ಯುನಿಟಿ ಕಾಪ್, ಮತ್ತೆ ಅಲರ್ಜಿ ಕಾಪು ಸಂಜೆ 30 ml, ಊಟ ಆದ ನಂತರ ಒಂದು ಲಿವೋ ಕಾಪ್ 30 ml. ಇಲ್ಲಿ ಸೊರಾಸಿಸ್ಗೆ ಲಿವೋ ಕಾಪ್ ಕೊಡ್ತಿದ್ರು ಪರವಾಗಿಲ್ಲ, ಬಟ್ ಲಿವರ್ ಇಂದಾನೆ ನಮಗೆ ಸ್ಕಿನ್ ಪ್ರಾಬ್ಲಮ್ ಬರೋದ್ರಿಂದ ನಾವು ಲಿವೋ ಕಾಪ್ನು 1 ಟೈಮ್ ಸಜೆಸ್ಟ್ ಮಾಡ್ಬೇಕಿದೆ. ಓಕೆನಾ? ಅದಾದ ನಂತರ ನಮ್ಮಲ್ಲಿ ಹೀಲ್ ಕ್ರೀಮ್ ಅಂತ ಇತ್ತು. ಈಗ ಕಂಪನಿಯಲ್ಲಿ ಎನ್ಕ್ವೈರಿ ಮಾಡ್ಬೇಕು ಅಪ್ಲೈ ಮಾಡ್ಕೊಳಕ್ಕೆ 2 ಟೈಮ್ಸ್, ಬೆಳಗ್ಗೆ ಮತ್ತೆ ಸಂಜೆ. ಅದಿಲ್ಲ ಅಂದ್ರೆ ನಮ್ಮ ಡೆಂಟೋ ಕ್ರೀಮ್ ಇದೆಯಲ್ಲ, ಡೆಂಟೋ ಕ್ರೀಮ್ ಅನ್ನು ನೀರಲ್ಲಿ ಡೈಲ್ಯೂಟ್ ಮಾಡಿ, ಕ್ರೀಮ್ ನ ಯಾವತ್ತೂ ಡೈರೆಕ್ಟ್ ಗಾಯದ ಮೇಲೆ ಅಥವಾ ಸ್ಕಿನ್ ಮೇಲೆ ಹಚ್ಚಬೇಡಿ ಸ್ನೇಹಿತರೆ. ಅದೊಂದು ಲೇಯರ್ ಫಾರ್ಮ್ ಆಗ್ಬಿಟ್ಟು ಅದು ಒಂಥರ ಸ್ಕಿನ್ ತರ ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡ್ಕೊಂಡು ಸ್ವಲ್ಪ ಒಂದು ಬಟಾಣಿಯಷ್ಟು ತಗೊಂಡು, ನಮಗೆ ಜಾಸ್ತಿ ಇದ್ರೆ, ಇಲ್ಲಾಂದ್ರೆ ಅದಕ್ಕಿಂತ ಸ್ವಲ್ಪ ಪಿಂಚ್ ಅಂತ ಹೇಳ್ತೀವಿ, ಇಷ್ಟು ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಕಾಟನ್ ತಗೊಂಡು ಅದ್ರ ಮೇಲೆ ನಿಮ್ ಬೆರ್ಲಿಂದನೂ ಅಪ್ಲೈ ಮಾಡ್ಬಿಡಿ. ಒಂದು ಕಾಟನ್ ತಗೊಂಡು ಅದ್ರ ಮೇಲೆ ಅಪ್ಲೈ ಮಾಡಿ ನೈಟ್ ಮಲ್ಗೋಕ್ ಮುಂಚೆ. ಬೆಳಗ್ಗೆ ಟೈಮಲ್ಲಿ ನೀವೇನೋ ಕೆಲ್ಸಕ್ಕೆ ಹೋಗ್ತಿದ್ರೆ ಮನೇಲಿ ಇದ್ರೆ ಅಪ್ಲೈ ಮಾಡ್ಬೋದು, ಇಲ್ಲಾಂದ್ರೆ 1 ಟೈಮ್ ಸಾಕು. ಅದಾದ ನಂತರ ಬೆಳಗ್ಗೆ ಎದ್ದು ಒಂದು ಬಿಸಿ ಉಗುರು ಬೆಚ್ಚ ನೀರಲ್ಲಿ ಅದನ್ನ ವಾಶ್ ಮಾಡಿ ಸ್ನೇಹಿತರೆ. ವಾಶ್ ಮಾಡಿದ ನಂತರ ಮತ್ತೆ ನೀವು ಅದನ್ನ ಅಪ್ಲೈ ಮಾಡಿದ್ರೆ ನಿಮಗೆ ಸೊರಾಸಿಸ್ ಪ್ರಾಬ್ಲಮ್ ವಿತಿನ್ 15 to 20 days ಅಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತೆ ಈಗ ಸ್ಟ್ರೋಕ್ ಅಂತ, ಪ್ಯಾರಲೈಸ್ ಅಂತ ಕರಿತೀವಿ. ನರ್ವ್ಸ್ ಪ್ರಾಬ್ಲಮ್ ಇದೆ ಕೆಲವರಿಗೆ, ನರ್ವ್ಸ್ ಪ್ರಾಬ್ಲಮ್ ಅಂತ ಪ್ಯಾರಲೈಸ್ ಅಂತ ಕರಿತೀವಲ್ಲ. ಸ್ಟ್ರೋಕ್ ಬಂದು ಒಂದ್ ಕಡೆ ಕೈ ಎಳ್ಕೊಂಡಿರುತ್ತೆ, ಒಂದ್ ಮೂತಿ ಒಂದ್ ಕಡೆ ಎಳ್ಕೊಂಡಿರುತ್ತೆ. ಅಂತವರಿಗೆ ಕೈ ಫಂಕ್ಷನ್ ಆಗಲ್ಲ, ಕಾಲ್ ಫಂಕ್ಷನ್ ಆಗಲ್ಲ, ಅಂತವ್ರಿಗೆ ಮೇನ್ ಕೊಡ್ಬೇಕಿರೋ ಪ್ರಾಡಕ್ಟ್ ಏನಂದ್ರೆ ಇಮ್ಯುನಿಟಿ ಕಾಪ್ 30 ml ಬಿಫೋರ್ ಬ್ರೇಕ್ಫಾಸ್ಟ್ ಎಂಟಿ ಸ್ಟಮಕ್ ಅಲ್ಲಿ ಕೊಡ್ಲೇಬೇಕು. ಅದ್ರೊಟ್ಟಿಗೆ ಲಿವೋ ಕಾಪ್ 30 ml ಎಂಟಿ ಸ್ಟಮಕ್ ಅಲ್ಲಿ ಆಫ್ಟರ್ ಬ್ರೇಕ್ಫಾಸ್ಟ್ ಕೊಡ್ಲೇಬೇಕು. ಊಟ ಆದ ನಂತರ, ಬೆಳಗ್ಗೆ ತಿಂಡಿ ಆದ ನಂತರ, ಮತ್ತೆ ಸಂಜೆ ಟೈಮ್ ಅಲ್ಲಿ 4 ರಿಂದ 5 ಗಂಟೆಗೆ ಇಮ್ಯುನಿಟಿ ಕಾಪ್ ಕೊಡ್ಲೇಬೇಕಿದೆ. ನೋಡಿ ಇಲ್ಲಿ ಇಮ್ಯುನಿಟಿ ಕಾಪ್ ಪ್ರತಿಯೊಂದಕ್ಕೂ ಬರ್ತಾ ಇದೆ ಅಂದ್ರೆ ಈ ನಮ್ಮ ಅದು ಮದರ್ ಆಫ್ ಆಲ್ ಪ್ರಾಡಕ್ಟ್ಸ್ ಅಂತ ಕರಿಬಹುದು ಅಲ್ವಾ? ಎಲ್ಲ ಆರ್ಗನ್ಗೂ ಅದು ಸಪೋರ್ಟ್ ಮಾಡುತ್ತೆ. ಸರ್ ಒಂದ್ ಸೆಕೆಂಡ್ ರಿಪೀಟ್ ಮಾಡಕ್ ಆಗುತ್ತಾ ಸರ್? ಒಂದ್ಸರಿ ರಿಪೀಟ್ ಮಾಡಿ. ಪ್ಯಾರಲೈಸ್ ಅಥವಾ ಸ್ಟ್ರೋಕ್ ಬಂದಿರೋರ್ಗೆ ಸ್ನೇಹಿತರೆ, ಇಮ್ಯುನಿಟಿ ಕಾಪು 30 ml ಎಂಟಿ ಸ್ಟಮಕ್ ಅಲ್ಲಿ. ಸರ್ ಸ್ಟೋನೋ ಕಾಪು ಖಾಲಿ ಹೊಟ್ಟೆ ತಾನೆ? ಇಲ್ಲಿ ಸ್ಟೋನೋ ಕಾಪ್ ಬರಲ್ಲ ಮೇಡಮ್, ಇದು ನರದ ಪ್ರಾಬ್ಲಮ್ ಇದೆ. ನರದ ಪ್ರಾಬ್ಲಮ್ ಮತ್ತೆ ಸ್ಟ್ರೋಕ್ ಬಂದಿರೋರ್ಗೆ. ಅದೇ ಬೂಮ್ ಕಪ್ಪು ಮತ್ತೆ ಇಮ್ಯುನಿಟಿ ಅಲ್ವಾ ಸರ್? ಇಲ್ಲ ನಾನು ಹೇಳ್ತೀನಿ, ಬರ್ಕೊಳ್ಳಿ ಮೇಡಮ್. ಒಳ್ಳೆ ರಿಸಲ್ಟ್ ಬೇಕಾ? ಬರ್ಕೊಳ್ಳಿ, ಬೇಗ ರಿಸಲ್ಟ್ ಬರ್ಬೇಕಂತ. ಇಮ್ಯುನಿಟಿ ಕಾಪು ಖಾಲಿ ಹೊಟ್ಟೆಗಾ? ಹೌದು ಮೇಡಮ್. ಇಮ್ಯುನಿಟಿ ಕಾಪು 30 ml ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ. ಖಾಲಿ ಹೊಟ್ಟೆಗೆ. ಲಿವೋ ಕಾಪು 30 ml ಊಟ ಆದ ನಂತರ. ಮತ್ತೆ ಸಂಜೆ 4 ರಿಂದ 5 ಗಂಟೆಗೆ ಮತ್ತೆ ಇಮ್ಯುನಿಟಿ ಕಾಪ್. ಯಾಕೆ ಅಂತ ಕೇಳಿ, ಈಗ ಕೇಳಿ, ಯಾಕೆ ಇಮ್ಯುನಿಟಿ ಕಾಪ್ 2 ಸರಿ ಕೊಡ್ಬೇಕು ಸರ್ ಅಂತ. ಸ್ಟ್ರೋಕ್ ಬಂದಿರೋರ್ಗೆ ಅವ್ರು ಹೊಟ್ಟೆ ತುಂಬಾ ಊಟ ಮಾಡಕ್ ಆಗಲ್ಲ. ಅವ್ರಿಗೆ ಎಷ್ಟು ತಿನ್ಸಿದ್ರು ಅವ್ರಿಗೆ ನುಂಗೋಕು ಕಷ್ಟ ಆಗುತ್ತೆ. ಅವ್ರಿಗೆ ಮನ್ಸೆಲ್ಲ ಒಂದು ಏನೋ ಜೀವನದಲ್ಲಿ ಹಿಂಗ ಆಗುತ್ತೆ ಅಂತ ಫೀಲಿಂಗ್ ಇರುತ್ತೆ. ಅವ್ರು ಯಾವ್ದು ಊಟ ಸರಿಯಾಗಿ ಮಾಡಲ್ಲ. ಇಮ್ಯುನಿಟಿ ಕೊಟ್ಟಾಗ ಏನಾಯ್ತು ಅಂದ್ರೆ ಅವ್ರ ಬಾಡಿಗೆ ಬೇಕಾದಂತ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಎಲ್ಲ ಅದ್ರಲ್ಲಿ ಇರೋದ್ರಿಂದ ಅವ್ರಿಗೆ ಶಕ್ತಿ ಬರುತ್ತೆ. ಅದಕ್ಕೆ ಇಮ್ಯುನಿಟಿಲಿ 2 ಟೈಮ್ಸ್ ಸಜೆಸ್ಟ್ ಮಾಡ್ತಾ ಇದೀವಿ. ಮತ್ತೆ ಬೂಮ್ ಕಾಪು ಮಲಗಕ್ ಮುಂಚೆ, ಬೂಮ್ ಕಾಪ್ ಮಲಗಕ್ ಮುಂಚೆ 30 ml ರಾತ್ರಿ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ರೆ ನಿಮಗೆ ಗ್ಯಾರಂಟಿ ರಿಸಲ್ಟ್ ಬರುತ್ತೆ. 15 ಇಂದ ಅವರೆಲ್ಲ ಆಕ್ಟಿವಿಟಿ ಕಾಣ್ಬೋದು, ಫಿಂಗರ್ ಶೇಕ್ ಆಗೋದಾಗ್ಲಿ ಅಂತ ಒಂದು ನೋಡ್ಬೋದು. 15 ರಿಂದ 1 ತಿಂಗಳೊಳಗಡೆ ಸ್ವಲ್ಪ ಆಕ್ಟಿವಿಟಿ ಕಾಣುತ್ತೆ. ಬಟ್ ಅವ್ರಿಗೆ ಹೇಳ್ಬೇಕು ಇದು ಮಿನಿಮಮ್ 6 months ಕೋರ್ಸ್ ತಗೊಳ್ಳೇಬೇಕು ಅಂತ ಹೇಳ್ಬೇಕು ಅವ್ರಿಗೆ. ಅರ್ಥ ಆಯ್ತಾ? ಸೊ ಗೈನಿಕ್ ಇಶ್ಯೂ ಆಗ್ಲೇ ನಾನು ಹೇಳಿದ್ದು, ಹೆಣ್ಮಕ್ಳಿಗೆ ಕನ್ಸ್ಯೂವ್ ಆಗದೆ ಇರೋದು ಅಥವಾ ಅಬೋರ್ಷನ್ ಆಗದೆ ಇರೋದು ಫಸ್ಟ್ ಹೇಳಿದೀನಿ. ಅದಾದ ನಂತರ ಸ್ಪರ್ಮ್ ಕೌಂಟ್ ಕೇಳಿದೀನಿ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಗೈನಿಕಲ್ ಇಶ್ಯೂ ಅಂದ್ರೆ ಗರ್ಭಕೋಶದಲ್ಲಿರುವಂತ PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್, ಮತ್ತೆ ಫೈಬ್ರಿಡ್ಸ್ ಆಗ್ಲಿ, ನೀರ್ಗುಳ್ಳೆ ಅಂತ ಕರೀತಿರಲ್ಲ ನೀವು ಅಂತದ್ದು, ಮತ್ತೆ ಗರ್ಭಕೋಶ ಸಿಂಕ್ ಆಗಿರೋದಾಗ್ಲಿ, ಯೂಟ್ರಸ್ ವಾಲ್ವ್ ಚಿಕ್ಕದಾಗಿರೋದ್ರಲ್ಲ ಅಂತವ್ರಿಗೆ ಏನ್ ಕೊಡ್ಬೇಕು ಅಂದ್ರೆ ಗೈನೋಕಾಪ್ 30 ml ಎಂಟಿ ಸ್ಟಮಕ್ ಅಲ್ಲಿ
ಮತ್ತೆ ಇಮ್ಯುನಿಟಿ ಕಾಪು 30 ml. ಈಗ ಆಗ್ಲೇ ಹೇಳಿದ್ರು ನಾನು ಆಲೋವೆರಾ ಕೊಟ್ಟಿದ್ದೆ ಅಂತ ವಸಂತ ಮೇಡಮ್ ಹೇಳಿದ್ರು, ಆಲೋವೆರಾ ಕೊಡಿ. ಹೀಟ್ ಯಾರಿಗೆ ಜಾಸ್ತಿ ಆಗುತ್ತೋ ಅವ್ರಿಗೆ ಮಾತ್ರ ಸಜೆಸ್ಟ್ ಮಾಡಿ ಸಾಕು. ಮಧ್ಯಾಹ್ನ ಟೈಮಲ್ಲಿ ಊಟ ಆದ ನಂತರ 30 ml ಇಮ್ಯುನಿಟಿ ಕಾಪು. ಮತ್ತೆ ಸಂಜೆ ಖಾಲಿ ಹೊಟ್ಟೆಲಿ 30 ml ಗೈನೋ ಕಾಪು. ಅವ್ರಿಗೆ ಯಾವ್ದೇ ಮೆನ್ಸ್ಟ್ರಲ್ ಪೈನ್ ಆಗ್ಲಿ ಅಥವಾ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಅಂತ ಪ್ರಾಬ್ಲಮ್, ಅದು ಯಾವ್ದೇ ಪ್ರಾಬ್ಲಮ್ ಇಲ್ಲಿ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ, ಬ್ಲೀಡಿಂಗ್ ಕಮ್ಮಿ ಹೋಗ್ತಾ ಇದೆ, ಓವರ್ ಬ್ಲೀಡಿಂಗ್ ಆಗ್ತಾ ಇದೆ, ಮತ್ತೆ ವೈಟ್ ಬ್ಲೀಡಿಂಗ್ ಆಗ್ತಾ ಇದೆ, ಪೀರಿಯಡ್ಸ್ ಮತ್ತೆ ಏರ್ ಲಾಸ್ ಜಾಸ್ತಿ ಆಗ್ತಾ ಇದೆ ಅಂತವ್ರಿಗೆಲ್ಲ ಕೊಟ್ರೆ, ಯಾಕೆ ಗರ್ಭಕೋಶದಲ್ಲಿ ಹಾರ್ಮೋನ್ಸ್ ನಮ್ಮ ಥೈರಾಯ್ಡ್ ಇಂದನೂ ಹೇರ್ ಲಾಸ್ ಆಗುತ್ತೆ, ಇದರಿಂದ ಗರ್ಭಕೋಶದಲ್ಲಿ ತೊಂದರೆ ಇದ್ರೂ ಹೇರ್ ಲಾಸ್ ಆಗುತ್ತೆ ಸ್ನೇಹಿತರೆ. ಅಂತವ್ರಿಗೆ ಈ 2 ಪ್ರಾಡಕ್ಟ್ ಸಾಕು. ಯಾರಿಗೆ ಹೀಟ್ ಜಾಸ್ತಿ ಆಗ್ತದೆ ನನ್ನ ಬಾಡಿ ನರ್ವ್ ಮತ್ತೆ ಆಲೋವೆರಾ ಸಜೆಸ್ಟ್ ಮಾಡಿ, ಇಲ್ಲಾಂದ್ರೆ 2 ಪ್ರಾಡಕ್ಟ್ಸ್ ಸಾಕು ಅವ್ರ ಗೈನಕಲ್ ಇಶ್ಯೂನ ಸರಿ ಮಾಡಕ್ಕೆ. ಬಟ್ ಯಾರಿಗ ಮಕ್ಕಳು ಬೇಕು ಅಂತ ಇರ್ತಾರಲ್ಲ, ಮಕ್ಳು ಆಗಿರುತ್ತೆ ಆಲ್ರೆಡಿ, ಅವ್ರಿಗೆ ಮಕ್ಳು ಆಗಿರುತ್ತೆ, ಬಟ್ ಮಕ್ಳು ಆಗಿದ್ರು ನಾವು ಗೈನೋ ಕಾಪ್ ಕುಡೀರಿ, ಕಾಪ್ ಕುಡೀರಿ ಅಂತ ಹೇಳ್ತೀವಿ ಅಲ್ವಾ. ಮಕ್ಳಾಗಿ ಗೈನಕಲ್ ಇಶ್ಯೂಸ್ ಇರ್ತಾರಲ್ಲ ಅವ್ರಿಗೆ ಸಜೆಸ್ಟ್ ಮಾಡಿ, PCOD ಪ್ರಾಬ್ಲಮ್ ಪ್ರತಿಯೊಬ್ರು ಗರ್ಭಕೋಶ ತೆಗಿತಾ ಇದೆ ಅಂತ ಹೇಳ್ತಾರೆ, ಫೈಬ್ರಿಡ್ಸ್ ಜಾಸ್ತಿ ಇದೆ ಅಂತವ್ರಿಗೆ ಬರೀ ಈ ಪ್ರಾಡಕ್ಟ್ಸ್ ಸಾಕು. ಈ ಪ್ರಾಡಕ್ಟ್ಸ್ ಕೊಟ್ಟು ಅವ್ರ ಹುಡುಗಿ ಹೆಣ್ಮಕ್ಳಾಗ್ಲಿ ದೊಡ್ಡ ಹಿರಿಯರಾಗ್ಲಿ ಅವ್ರಿಗೆ ಈ ಪ್ರಾಡಕ್ಟ್ ಕೊಟ್ರೆ ಸಾಕು, ಅವರ ಒಂದು ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಏನಿದೆ ಎಲ್ಲ ಸರಿ ಹೋಗುತ್ತೆ. ಆಗ್ಲೇ ನಾನು ಹೇಳಿದೆ ಜಾಯಿಂಟ್ ಪೇನ್ಸ್ಗೆ ಏನೇನ್ ಕೊಡ್ಬೇಕು ಅಂತ ಹೇಳಿದೆ. ಬಟ್ ಇಲ್ಲಿ ಸಯಾಟಿಕಾ ಗೊತ್ತಾ? ಸಯಾಟಿಕ್ ಅಂದ್ರೆ ಏನಂತ ಯಾರಿಗಾದ್ರೂ ಒಬ್ರು ಗೊತ್ತಿದ್ರೆ ಹೇಳಿ ನೋಡ. ಸಯಾಟಿಕಾ ಪ್ರಾಬ್ಲಮ್ ಅಂದ್ರೆ ಏನು? ಸಯಾಟಿಕ್ ಆಗ್ಲಿ, ಆರ್ಥರೈಟಿಸ್ ಆಗ್ಲಿ, ಎಮಿಟಿಸ್ ಆಗ್ಲಿ, ಮತ್ತೆ ಮಸ್ಕ್ಯುಲರ್ ಆರ್ಥರೈಟಿಸ್ ಗೊತ್ತಿದ್ಯಾ? ಪ್ರಾಬ್ಲಮ್ ಇದ್ರ ಮೂಳೆದಲ್ವಾ ಸರ್? ನರ್ವಸ್ ಪ್ರಾಬ್ಲಮ್, ಕಾಲ್ ಬ್ಯಾಕ್ ಸೈಡ್ ಅಲ್ಲಿ. ಆಕ್ಚುಲಿ ನೋಡಿ ಸಯಾಟಿಕಾ, ಓಕೆ, ಸಯಾಟಿಕಾಗೆ ಒಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಒಂದು ಜಾಯಿಂಟ್ಸ್ ಅಲ್ಲಿ ಇದೆಯಲ್ಲ, ಜಾಸ್ತಿ ಏನಾಗುತ್ತೆ ಅಂದ್ರೆ ಈ ಸೊಂಟಕ್ಕಿಂತ ಮೇಲೆ, ನಮ್ಮ ಸೊಂಟಕ್ಕಿಂತ ಮೇಲೆ ಜೆಲ್ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಸ್ಪೈನಲ್ ಕಾರ್ಡ್ ಅಂದ್ರೆ ಬೆನ್ನೆಲುಬು ಅಂತ ಕರಿತೀವಿ. ಆ ಬೆನ್ನೆಲುಬಲ್ಲಿ, ಆ ಎಲುಬು ಪಕ್ಕದಿಂದಾನೇ ನಮ್ಮ ಒಂದು ಎಲ್ಲ ನಮ್ಮ ದೇಹಕ್ಕೆ ನರಗಳು ಸಪ್ಲೈ ಆಗೋದು ನಮ್ಮ ಬ್ಯಾಕ್ ಸೈಡ್ ಇಂದ ಸ್ನೇಹಿತರೆ. ಬ್ಯಾಕ್ ಸೈಡ್ ಇಂದ ಬಂದು ಫ್ರಂಟ್ ಗೆ ಯಾವ ನರ ಬಂದಿರಬೇಕು, 72,000 ನರ ಸಿಸ್ಟಮ್ಸ್ ಇದೆ, ಕನೆಕ್ಟಿವಿಟೀಸ್ ಇದೆ. ಬ್ಯಾಕ್ ಸೈಡ್ ಇಂದ ಬಂದು ಅದು ಫ್ರಂಟ್ ಗೆ ಏನೇನ್ ನರ್ವ್ಸ್ ಹೋಗ್ಬೇಕು, ಮತ್ತೆ ಕಾಲ್ಗೆಲ್ಲ ಬ್ಯಾಕ್ ಸೈಡ್ ಇಂದ ನರ್ವ್ಸ್ ಹೋಗಿರೋದು. ಓಕೆನಾ? ಬ್ಯಾಕ್ ಸೈಡ್ ಇಂದ ಬಂದಿರುತ್ತೆ. ಆ ಜಾಯಿಂಟ್ಸ್ ಅಲ್ಲಿ ಯಾವಾಗ ಜೆಲ್ ಕಮ್ಮಿ ಆಗುತ್ತೆ ಅಲ್ವಾ, ಈಗ ಮಂಡಿ ಚಿಪ್ಪು ಬದಲಾಯಿಸ್ಬೇಕು ಅಂತಾರೆ ಡಾಕ್ಟ್ರು. ಯಾವ್ದಕ್ಕೆ? ಆ ಜೆಲ್ ಕಮ್ಮಿ ಆಗಿ ಬೋನ್ ಟಚ್ ಆಗ್ತಾ ಇರುತ್ತೆ. ಸೊ ಜೆಲ್ ಫಾರ್ಮ್ ಆಗಕ್ಕೆ ಈಗ ಒಂದು ಹೊಸ ಸಿಸ್ಟಮ್ ಬಂದಿದೆ, ಜೆಲ್ ನ ಡೈರೆಕ್ಟ್ ಇಂಜೆಕ್ಟ್ ಮಾಡ್ಬಿಡ್ತಾರೆ. ಅದು ಹೋಗಿ ಏನಾಗುತ್ತೆ ಅಂದ್ರೆ, ನಾವು ಸಿಲಿಕಾನ್ ನೋಡಿದೀವಲ್ಲ, ಸಿಲಿಕಾನ್ ತರ ಅದು ಫಾರ್ಮ್ ಆಗಿ, ಸಿಲಿಕಾನ್ ತರ ಅದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಬಂದಿದೆ. ಬಟ್ ಡಾಕ್ಟರ್ಸ್ ಅದು ಕೊಡ್ತಾ ಇಲ್ಲ, ಪರ್ಮನೆಂಟ್ ಆಗಿ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಿರ್ತಾರೆ. ಬಟ್ ಆ ಜೆಲ್ ಕಮ್ಮಿ ಆದಾಗ ಈ ನರ ಹೋಗಿ ಅದ್ರ ಪಕ್ಕದಲ್ಲಿದ್ದಾಗ ಹೋಗಿ ಬೋನ್ ಮಧ್ಯೆ ಸಿಕ್ಕಾಕೊಳ್ತದೆ ಸ್ನೇಹಿತರೆ. ಸಯಾಟಿಕಾ ಏನಕ್ಕೆ ಬರುತ್ತೆ ಅಂದ್ರೆ ಈ ಒಂದು ಇಶ್ಯೂ ಇಂದ ಬರುತ್ತೆ. ಸೊ ಮತ್ತೆ ಜೆಲ್ ಉತ್ಪತ್ತಿ ಆಗ್ಲೇಬೇಕು ಅಲ್ಲಿ, ಆ ನರ ಅಲ್ಲಿಂದ ಅಲ್ಲಿ ಬರ್ಬೇಕು. ಆಪರೇಷನ್ ಮಾಡೋದು ಬಹಳಷ್ಟು ಜನ ಆಪರೇಷನ್ ಮಾಡಿಸ್ಕೊಳ್ಳ, ಯಾಕಂದ್ರೆ ಸಕ್ಸಸ್ ರೇಷಿಯೋ ಕಮ್ಮಿ ಇರುತ್ತೆ ಅದ್ರಲ್ಲಿ, ಅದಕ್ಕೆ ಆಪರೇಷನ್ ಮಾಡಿಸ್ಕೊಲ್ಲ. ಸೊ ಅದೇ ಆಗ್ಲಿ ಆರ್ಥರೈಟಿಸ್. ನಮ್ಮ ಆರ್ಥರೈಟಿಸ್ ಅಂದ್ರೆ ಕೆಲವರಿಗೆ ಈ ಬೆರ್ಲು ಇದೆಯಲ್ಲ, ಫಿಂಗರ್ಸ್ ತುಂಬಾ ನೋಯ್ತಾ ಇರುತ್ತೆ ಜಾಯಿಂಟ್ಸ್ ಅಲ್ಲಿ, ಕೆಲವರಿಗೆ ಸ್ವೆಲ್ಲಿಂಗು ಬರುತ್ತೆ. ಓಕೆ, ಅಂತವ್ರಿಗಾಗ್ಲಿ, ಹಾಗೆಯೇ ಮತ್ತೆ ಮಸ್ಕುಲರ್ ಆರ್ಥರೈಟಿಸ್, ನಮ್ಮ ಮಸಲ್ಸ್ ಅಲ್ಲಿ ಅಂದ್ರೆ ಮಾಂಸಖಂಡದಲ್ಲಿ ಆಗಾಗ ಇಳ್ಕೊಳ್ಳೋ ತರ ಆಗುತ್ತೆ, ಹೌದಲ್ವಾ? ಸೊ ಅಂತ ಒಂದು ಪ್ರಾಬ್ಲಮ್ಸ್ಗೆ ಮೈನ್ ಬರ್ಕೊಳ್ಳಿ, ಇಮ್ಯುನಿಟಿ ಕಾಪ್ 30 ml ಎಂಟಿ ಸ್ಟಮಕ್ ಅಲ್ಲಿ. ಮಂಡಿ ನೋವಿಗೆ ಹೆಂಗ್ ಮಾಡ್ತಾರೆ, ಬಿಫೋರ್ ಫುಡ್ ಕೊಡ್ತಾ ಇದ್ವಿ, ಇಲ್ಲಿ ಆಫ್ಟರ್ ಫುಡ್ ಆರ್ಥೋಸಿಡ್ ಆಯಿಲ್, ಆರ್ಥೋಸಿಡ್ ಕಾಪು 30 ml, ಮತ್ತೆ ಆರ್ಥೋಸಿಡ್ ಆಯಿಲ್ ಮಸಾಜ್ ಮಾಡ್ಕೋಬೇಕು 2-3 ಸರಿ. 30 ml ಬೂಮ್ ಕಾಪು ನೈಟ್ ಮಲಗಕ್ ಮುಂಚೆ ಸ್ನೇಹಿತರೆ. ಇಲ್ಲಿ ಆರ್ಥೋಸಿಡ್ ಆಯಿಲ್ ಒಂದೊಂದ್ ಸರಿನೂ ಕುಡಿದ್ರೆ ಸಾಕು, ಅವರು 2 times ಯಾವ್ದು ಇಲ್ಲ. ಓಕೆ, ಒಂದೊಂದ್ ಟೈಮ್ ತಗೊಂಡ್ರೆ ಸಾಕು. ಏನೇನು ಇಮ್ಯುನಿಟಿ ಕಾಪು ಖಾಲಿ ಹೊಟ್ಟೆಯಲ್ಲಿ, ಆರ್ಥೋಸಿಡ್ ಕಾಪು ಊಟ ಆದ ನಂತರ, ಬ್ರೇಕ್ಫಾಸ್ಟ್ ಆದ ನಂತರ ಬೆಳಗ್ಗೆ, ಆರ್ಥೋಸಿಡ್ ಆಯಿಲ್ ಮಸಾಜ್ 2-3 ಸರಿ ಮನೇಲಿ ಇದ್ದವ್ರಿಗಾದ್ರೆ, ಬೂಮ್ ಕಾಪು ನೈಟ್ 1 time. ಇದು ಈ ರೀತಿ ಫಾಲೋ ಮಾಡಿ ನೋಡಿ, ನಿಮಗೆ 15-20 ಒಂದ್ ತಿಂಗಳಲ್ಲಿ ರಿಸಲ್ಟ್ ಸ್ವಲ್ಪ 99% ಅಲ್ಲಂದ್ರೂ 20-25% ರಿಸಲ್ಟ್ ಅವ್ರ ಹತ್ರ ನೀವು ಕೇಳ್ಬೋದು. ಹೇಗಿದೆ ಈಗ ಅಂತ, ಹೇಗಿದೆ ಅಂತ, ಈಗ ಪರವಾಗಿಲ್ಲ ಅಂತ ಕೇಳ್ಬೇಕು ನಾವು.
ಹೇಗಿದೆ ಅಂತ ಕೇಳಕ್ ಹೋಗ್ಬಿಡಿ, ಹೇಗೆ ಹಾಗೆ ಇದೆಯಪ್ಪ ಅಂತ ಹೇಳ್ತಾರೆ. ಈಗ ಮೊದ್ಲಿಗಿಂತ ಪರವಾಗಿಲ್ವ ಅಂತ ಕೇಳಿ. ಮತ್ತೆ ಥೈರಾಯ್ಡ್ ಸಮಸ್ಯೆ ಅನ್ನೋದು ಬರೀ ಜೆಂಟ್ಸ್ ಅಲ್ಲಿ ಫಸ್ಟ್ ಎಲ್ಲ ಲೇಡೀಸ್ ಅಲ್ಲೇ ಇತ್ತು. ಆ ಥೈರಾಯ್ಡ್ ಬಂದಾಗ ಎಷ್ಟೆಷ್ಟು ಗಂಟಲು ನೋವು ಬರುತ್ತೆ. ನಮ್ಮ ಆ ಥೈರಾಯ್ಡ್ ಫಂಕ್ಷನ್ ಮೇನ್ ಥೈರಾಯ್ಡ್ ಕೆಲಸ ಮಾಡೋದು ಏನ್ ಗೊತ್ತಾ, ನಮ್ಮ ದೇಹಕ್ಕೆ ಬೇಕಿರುವಂತ ಹಾರ್ಮೋನ್ಸ್ ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಬಾಡಿಗೆ ಪ್ರೊಡ್ಯೂಸ್ ಮಾಡಿ ನಮ್ಮ ಬಾಡಿಗೆ ಎಲ್ಲೆಲ್ಲಿ ಯಾವ ಹಾರ್ಮೋನ್ಸ್ ಬೇಕೋ ಅದನ್ನ ಕಳ್ಸುತ್ತೆ. ಯಾವಾಗ ಥೈರಾಯ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ 2 ತರ ಇದೆ, ಹೈಪೋ ಮತ್ತೆ ಹೈಪರ್ ಅಂತ ಅಲ್ವಾ. ಹೈಪೋ ಇರೋರು ದಪ್ಪ ಕಾಣ್ತಾರೆ, ಒಬೆಸಿಸ್ ಅಂದ್ರೆ ಫ್ಯಾಟ್ ಆಗ್ತಾ ಇರ್ತಾರೆ. ಓಕೆ, ಅಂತವ್ರಿಗೆ ಬರ್ಕೊಳ್ಳಿ ಹೈಪೋಥೈರಾಯ್ಡ್ಗೆ ಒಬೆಸಿಸ್ ಅಂತಾನು ಪಕ್ಕದಲ್ಲಿ ಬೊಜ್ಜು ಬರೋದಾಗ್ಲಿ ದಪ್ಪ ಆಗೋದಾಗ್ಲಿ ಅಂತದಕ್ಕೆ ಅಲರ್ಜಿಕ್ ಆಫ್ 30 ml ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ, ಹಾಗೆ ಥೈರೋಕಾಪ್ 30 ml ಬ್ರೇಕ್ಫಾಸ್ಟ್ ಆದ ನಂತರ, ಮತ್ತೆ 4 ರಿಂದ 5 ಸರ್ ಇನ್ನೊಂದ್ಸರಿ ಹೇಳಿ ಸರ್. ಅಲರ್ಜಿ ಕಾಪು ಬೆಳಗ್ಗೆ ಖಾಲಿ ಹೊಟ್ಟೆಲಿ 30 ml, ಥೈರೋಕಾಪ್ 30 ml ಬೆಳಗ್ಗೆ ತಿಂಡಿ ಆದ್ಮೇಲೆ, 4 ರಿಂದ 5 ಗಂಟೆಗೆ ಇಮ್ಯುನಿಟಿ ಕಾಪು 30 ml, ಮತ್ತೆ ರಾತ್ರಿ ಊಟ ಆದ್ಮೇಲೆ ಮಲಗಕ್ ಮುಂಚೆ 30 ml ಥೈರೋಕಾಪ್ ಕುಡಿಬೇಕು ಸ್ನೇಹಿತರೆ. ಇದರಲ್ಲಿ ಯಾರು ಥೈರಾಯ್ಡ್ ಇಂದ ವೀಕ್ ಆಗ್ತಾ ಇರ್ತಾರಲ್ವಾ ಸಣ್ಣಕ್ಕೆ, ಅವ್ರಿಗೆ ಅಲರ್ಜಿ ಕಾಪ್ ಬಿಟ್ಟು ಮಿಕ್ಕಿದ್ದು ಥೈರೋ ಮತ್ತೆ ಇಮ್ಯುನಿಟಿ ಕಂಪಲ್ಸರಿ 2 ಟೈಮ್ ತಗೊಳಕ್ ಹೇಳಿ. ನೋಡಿ, ಹೈಪೋಥೈರಾಯ್ಡ್ ಅಂದ್ರೆ ಅವರು ಸ್ವಲ್ಪ ದಪ್ಪ ಕಾಣ್ತಿರ್ತಾರೆ ತುಂಬಾ ಜನ ಥೈರಾಯ್ಡ್ ಇರೋರು, ಹೌದಲ್ವಾ? ಅವ್ರಿಗೆ ಅಲರ್ಜಿ ಕಾಪ್ 30 ml ಖಾಲಿ ಹೊಟ್ಟೆಲಿ, ಥೈರೋಕಾಪ್ 30 ml ಬೆಳಗ್ಗೆ ತಿಂಡಿ ಆದ ನಂತರ, 4 ರಿಂದ 5 ಗಂಟೆಗೆ ಇಮ್ಯುನಿಟಿ 30 ml, ಮತ್ತೆ ಊಟ ಆದ ನಂತರ ರಾತ್ರಿ 30 ml ಥೈರೋಕಾಪ್. ಮತ್ತೆ ಸಣ್ಣ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿ, ಹೈಪೋ ಮತ್ತೆ ಹೈಪೋಥೈರಾಯ್ಡಿಸಮ್ ಅಂತ, ಕೋಪ ಜಾಸ್ತಿ ಬರ್ತಾ ಇರುತ್ತೆ ಅವ್ರಿಗೆ. ಏನಾದ್ರು ಮನೆಯಲ್ಲಿ ಸಣ್ಣ ಮಾತಂದ್ರೆ ಯಾವ್ದೋ ಒಂದು ಪಾತ್ರೆ ತೆಗೆದು ಎಸಿತಾರೆ, ಮಕ್ಕಳ ಮೇಲೆ ಕೋಪ ತೋರಿಸ್ತಾ ಇರ್ತಾರೆ. ಅಂತವ್ರಿಗೆ ಅಲರ್ಜಿ ಕಾಪ್ ಒಂದ್ಬಿಟ್ಟು ಥೈರೋ ಮತ್ತೆ ಇಮ್ಯುನಿಟಿ ಈ 2 ಸಾಕು ಸ್ನೇಹಿತರೆ. ಒಳ್ಳೆ ರಿಸಲ್ಟ್ ಬರುತ್ತೆ. ಥೈರೋ ಮತ್ತೆ ಇಮ್ಯುನಿಟಿ ಸೂಪರ್ ಡೂಪರ್ ರಿಸಲ್ಟ್ ಬರುತ್ತೆ. 1 ತಿಂಗಳ ಒಳಗಡೆ ನಿಮ್ಗೆ ರಿಸಲ್ಟ್ ಕಾಣುತ್ತೆ. ಓಕೆ, ಯಾರಿಗೆ ವೀಕ್ ಆಗಿದ್ದಾರೆ ಅಂತವ್ರಿಗೆ ಅಲರ್ಜಿ ಕಾಪ್ ಬೇಡ. ಯಾರು ದಪ್ಪ ಜಾಸ್ತಿ ಇದಾರೆ ಅಲರ್ಜಿ ಕಾಪ್ ಕೊಡಿ. ಅವ್ರಿಲ್ಲ ಸರ್ ನಾನು ವೆಯ್ಟ್ ಲಾಸ್ ಆಗ್ಬೇಕು ಅಂದ್ರೆ ನಿನ್ನ ಥೈರಾಯ್ಡ್ ನಾರ್ಮಲಿ ಬರ್ಲಿ ಅಮ್ಮ, ಆಟೋಮೆಟಿಕ್ ಆಗ್ತೀರಾ, ಅದಾದ ನಂತರ ನೀನು ವೆಯ್ಟ್ ಲಾಸ್ಗೆ ತಗೊಳ್ಳಿ ಅಂತ ಹೇಳಿ. ಓಕೆನಾ ಸರ್? ನಮಸ್ತೆ ಸರ್, ಶ್ರೀನಿವಾಸ್ ಸರ್. ಹಾ ಮೇಡಮ್. ಸರ್ ಈಗ ಥೈರಾಯ್ಡ್ ಸಮಸ್ಯೆಗೆ ಹೇಳಿದ್ರಲ್ಲ ಸರ್, ಅವರಿಗೆ BP ಇದೆ ಮತ್ತೆ ಶುಗರ್ ನಾರ್ಮಲ್ ಇದೆ ಸರ್, 120 130 ಇದೆ ಶುಗರ್. ಮತ್ತೆ BP ಹೈ ಇದೆ ಸರ್, ಯಾವಾಗ್ಲೂ ಟ್ಯಾಬ್ಲೆಟ್ ತಗೊಳ್ಲೇಬೇಕು ಅವರು. BP ಇದೆ ಅವ್ರಿಗೆ, ಮತ್ತೆ ಥೈರಾಯ್ಡ್ ಇದೆ. ಅವ್ರು BP ಇದೆ ಅಂದ್ರೆ ಅವ್ರೇನು ಇದಕ್ ಮುಂಚೆ ಸ್ಟಂಟ್ ಏನ್ ಹಾಕ್ಸಿದ್ರ? ಇಲ್ಲ ಸರ್, ಆ ತರದ್ದೇನಿಲ್ಲ ಸರ್. ಸೊ ಈಗ ಥೈರಾಯ್ಡ್ಗೆ ಕೊಟ್ಟಿದ್ರ ಅವ್ರಿಗೆ? ಇಲ್ಲ ಸರ್, ಕೊಟ್ಟಿಲ್ಲ ಅವರು. ಅದೇ ಈ ತರ 3 ಸಮಸ್ಯೆ ಇದೆಯಲ್ಲ, ಅದಕ್ಕೆ ನಾನು ಒಂದು ಕಾರ್ಡಿಯೋಕಾಪ್ ಸಜೆಸ್ಟ್ ಮಾಡಿ ಮೇಡಮ್ ಅವ್ರಿಗೆ. ಓಕೆ ಸರ್, ಕಾರ್ಡಿಯೋಕಾಪ್ ಸಜೆಸ್ಟ್ ಮಾಡಿ. ಅದು ರಾತ್ರಿ ಊಟಕ್ಕೆ ಮುಂಚೆ ತಗೊಳಕ್ ಹೇಳಿ. ಇಲ್ಲಿ ಥೈರಾಯ್ಡ್ ಊಟ ಆದ ನಂತರ ತಗೋತಾ ಇದೀವಿ. ಥೈರಾಯ್ಡ್ ಊಟ ಆದ ನಂತರ ತಗೊಂಡ್ರೆ ರಾತ್ರಿ ಊಟಕ್ಕೆ ಮುಂಚೆ ತಗೊಂಡಾಗ ಏನಂತಂದ್ರೆ ಅದಕ್ಕೂ ಕೆಲಸ ಮಾಡಕ್ ಟೈಮ್ ಸಿಗುತ್ತೆ. ಅದೊಂದು ಸಜೆಸ್ಟ್ ಮಾಡಿ ಸಾಕು. ಕಾರ್ಡಿಯಾಕಪ್ ಊಟ ಆದ್ಮೇಲೆ ಸರ್? ಊಟಕ್ಕೆ ಮುಂಚೆ ತಗೊಳಕ್ ಹೇಳಿ, ರಾತ್ರಿ ಊಟಕ್ಕೆ ಮುಂಚೆ, ಬೆಳಗ್ಗೆ ಅಲ್ಲ. ಬೆಳಗ್ಗೆ ಆಲ್ರೆಡಿ ಅಲರ್ಜಿ ಕಾಪು ಥೈರೋಕಾಪ್ ತಗೋತಾ ಇದೀವಿ, 4 ಗಂಟೆಗೆ ಇಮ್ಯುನಿಟಿ ತಗೋತಾ ಇದೀವಿ, ಮತ್ತೆ ರಾತ್ರಿ ಡಿನ್ನರ್ ಊಟ ಆದ ನಂತರ ಥೈರೋ ತಗೋತದೆ. ಅದು ಊಟಕ್ಕೆ ಮುಂಚೆ ಕಾರ್ಡಿಯೋಕಾಪ್ ಕೊಡಿ, ಅದು ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಅದರಲ್ಲಿ ವಿಜಯ್ ಸರ್ ಅಂತ ಒಂದು ಇದಿದೆ, ಇಂಗ್ರೀಡಿಯೆಂಟ್ಸ್ ಇದೆ. ಆ ವಿಜಯ್ ಸರ್ ಏನು ಮಾಡ್ತಾರೆ, ನಮ್ಮ ಬ್ಲಡ್ ಶುಗರ್ ಪೇಷಂಟ್ ಅಂದ್ರೆ ಆಟೋಮೆಟಿಕ್ ಆಗಿ ಬ್ಲಡ್ ದಪ್ಪ ಆಗುತ್ತೆ. ನಾವೆಲ್ಲ ನೋಡ್ಬೋದಲ್ಲ, ಪಾಕ ಹಿಡಿತೀವಲ್ಲ, ಸಕ್ಕರೆ ಪಾಕ ಹಿಡಿದಾಗ ಏನಾಗುತ್ತೆ, ನೀರಲ್ಲಿ ಸಕ್ಕರೆ ಮಿಕ್ಸ್ ಮಾಡಿ ಅದೇ ರೀತಿ ದಪ್ಪ ಆಗುತ್ತಲ್ಲ ಪಾಕ, ಅದೇ ರೀತಿ ನಮ್ಮ ಬ್ಲಡ್ ದಪ್ಪ ಆಗಿರುತ್ತೆ. ಆ ಬ್ಲಡ್ ನ ಅವ್ರು BP ಟ್ಯಾಬ್ಲೆಟ್ ಕೊಡ್ತಾ ಇದ್ರೆ ಅಂದ್ರೆ ಎಕೋಸ್ಪ್ರಿನ್ ಮತ್ತೆ ಇನ್ನೊಂದು ಕೊಡ್ತಾರೆ. ಅದ್ ಏನಕ್ಕಂದ್ರೆ ಆ ಬ್ಲಡ್ ನ ತಿನ್ ಮಾಡಕ್ಕೆ, ದಪ್ಪ ಇರೋ ಬ್ಲಡ್ ನ ಅಂದ್ರೆ ತಿನ್ನಾಗಿ ಮಾಡಿ ನಮ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ಲಿ ಅಂತ ಕೊಡೋದು. ಆ ಕೆಲಸ ನಮ್
ಆ ಕೆಲಸ ನಮ್ಮ ಕಾರ್ಡಿಯೋಕಾಪ್ ಮಾಡುತ್ತೆ. ಸೊ ಕೆಲವು ದಿವಸ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅವ್ರ BP ನಾರ್ಮಲ್ ಬರೋ ಗಂಟ. BP ನಾರ್ಮಲ್ ಬಂದ್ಮೇಲೆ ಟ್ಯಾಬ್ಲೆಟ್ ಬಿಟ್ಟು ನಮ್ ಪ್ರಾಡಕ್ಟ್ ಕುಡಿದ್ರೆ ಸಾಕು. ಅವ್ರಿಗೆ ಹಾರ್ಟಲ್ಲಿ ಏನೋ ಬ್ಲಾಕೇಜ್ ಇದ್ರು ಕ್ಲಿಯರ್ ಆಗುತ್ತೆ, ಬ್ಲಡ್ ಅಲ್ಲಿ ಇರೋ ಕೊಲೆಸ್ಟ್ರಾಲ್ ರಿಮೂವ್ ಆಗುತ್ತೆ ಮೇಡಮ್. ಓಕೆನಾ? ಡೈಬೋಕಪ್ ಬೇಡವಾ ಸರ್ ಇವ್ರಿಗೆ? ಡೈಬೋಕಪ್ ಸದ್ಯಕ್ಕೆ ಬೇಡ ಮೇಡಮ್. ಫಸ್ಟ್ ಒಂದು ಕೊಡಿ, ಥೈರಾಯ್ಡ್ ಕೊಡಿ. ಥೈರಾಯ್ಡ್ ಕಂಟ್ರೋಲ್ ಆದ್ಮೇಲೆ ಈಗ ಶುಗರ್ ನಾರ್ಮಲ್ ಇದೆಯಲ್ಲ, ಟ್ಯಾಬ್ಲೆಟ್ ತಗೊಳ್ತಾ ಇರ್ಲಿ ಇನ್ನೊಂದ್ 2 ತಿಂಗಳು. ನಿಮ್ಗೆ ಥೈರಾಯ್ಡ್ ವಿತಿನ್ 1.5 month 2 months ರಿಸಲ್ಟ್ ಬಂದ್ಮೇಲೆ ಕಾರ್ಡಿಯೋಕಾಪು ಇದ್ರ ಜೊತೆ ಕೊಡಿ. ಅದಾದ ನಂತರ ಶುಗರ್ ಬಿಪಿಗೆ ಮತ್ತೆ ಶುಗರ್ಗೆ ಮತ್ತೆ ಸಜೆಸ್ಟ್ ಮಾಡಿ. 3 months ಟ್ಯಾಬ್ಲೆಟ್ ತಗೋತಾ ಇದ್ರಲ್ಲ ಅದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಇಲ್ಲಿ ಆಗ್ಲೇ ನಾನು ಶುಗರ್ಗೆ ಹೇಳಿದ್ದೆ, ಶುಗರ್ಗೆಲ್ಲ ಹೇಳಿರ್ಲಿಲ್ಲ. ಶುಗರ್ ನ್ಯೂ ಪೇಷಂಟ್, ಇದು ಇಂಪಾರ್ಟೆಂಟ್. ಶುಗರ್ ಹೇಳಿಲ್ಲ. ಶುಗರ್ ನ್ಯೂ ಪೇಷಂಟ್ ಬರ್ಕೊಳ್ಳಿ. ಹೊಸ ಪೇಷಂಟ್ ಶುಗರ್ ಹೊಸದಾಗಿ ಯಾರಿಗೆಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ ಅವ್ರಿಗೆ ಡೈಬೋಕಾಪು 30 ml ಇಮಿಡಿಯೇಟ್ಲಿ, ಅಂದ್ರೆ ಎದ್ದ ತಕ್ಷಣ, ಬೆಡ್ ಇಂದ ಎದ್ದ ತಕ್ಷಣ. ಓಕೆನಾ? ಹಾಗೆ 3 ರಿಂದ 4 ಗಂಟೆ ಇಮ್ಯುನಿಟಿ ಕಾಪ್. ನೋಡಿ, ಎಲ್ರು ಕೇಳ್ತಾರೆ ಇಮ್ಯುನಿಟಿ ಕಾಪ್ ಕೊಡ್ಬೋದಾ ಸರ್, ಅದು ಸ್ವೀಟ್ನೆಸ್ ಇದೆಯಂತಲ್ಲ. ಇಮ್ಯುನಿಟಿ ಕಾಪು ಡೈಬೋಕಾಪು ಯಾವಾಗ ಅವ್ರ ಶುಗರ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ರಿಗೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ, ಟೈರ್ಡ್ನೆಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಮ್ಯುನಿಟಿ ಕಾಪು 1 ಟೈಮ್ 3 ರಿಂದ 4 ಗಂಟೆ ಕೊಡ್ಬೇಕು. ಮತ್ತೆ ರಾತ್ರಿ ಊಟ ಆದ ನಂತರ ಡೈಬೋಕಾಪ್. ಬೆಳಗ್ಗೆ ಖಾಲಿ ಹೊಟ್ಟೆಲ್ ಕುಡಿಬೇಕು, ರಾತ್ರಿ ಊಟ ಆದ ನಂತರ ತಗೋಬೇಕು. ಹೊಸದಾಗಿ ಯಾರಿಗೆ ಶುಗರ್ ಬಂದಿದೆ ಅವ್ರಿಗೆ. ಓಕೆನಾ? ಇಲ್ಲಿ ಬೇಕಾದ್ರೆ ಮತ್ತೆ ಇನ್ನೊಂದೇನಂದ್ರೆ ಬೂಮ್ ಕಾಪು ಇದೆಯಲ್ಲ, ಬೂಮ್ ಕಾಪು 15 ರಿಂದ 20 ml ಸಾಕು ಹೊಸಬರಿಗೆ, ಅವ್ರ ಬಾಡಿ ವೆಯ್ಟ್ ತಕ್ಕಂಗೆ. ತುಂಬಾ ದಪ್ಪ ಇದಾರೆ, ಶುಗರ್ ಅಲ್ಲಿ ದಪ್ಪ ಇರೋರು ಇದಾರೆ, ಬರೀ ಸಣ್ಣಕ್ಕಿರೋರಲ್ಲ, ತುಂಬಾ ದಪ್ಪ ಇರೋರು, ಅಂತವ್ರಿಗೆ 15 ರಿಂದ 20 30 ml ತಗೋಬಹುದು 1 ನೈಟ್ ಮಲ್ಗಕ್ ಮುಂಚೆ. ಸರ್ ಅದು ಶುಗರ್ ಇರೋರಿಗೆ 15 ವರ್ಷದಿಂದ ಇನ್ಸುಲಿನ್ ತಗೋತಾವ್ರಲ್ಲ ಅವ್ರಿಗೆ ಇದನ್ನ ಕೊಡ್ಬೋದಾ ಸರ್? ಅವ್ರಿಗೆ ಇಮ್ಯುನಿಟಿ ಬೇಡ, ಆಲೋವೆರಾ ಮತ್ತೆ ಟ್ರಿಪಲ್ ಆಡ್ ಮಾಡಿ ಮೇಡಮ್. ಹೌದಾ? ಎಷ್ಟು 3 ತಿಂಗಳ ಸರ್? 3 ತಿಂಗಳು. ಅವ್ರು 15 ವರ್ಷದಿಂದ ಇದು ಸ್ಟಾರ್ಟ್ ಆಗಿದೆ ಬೇರೆ ನಿಮ್ದ್ರಲ್ಲಿ ಫೋನ್ ಮಾಡ್ರಿ ಕಿಶುಗೆ. 3 ರಿಂದ 5 ತಿಂಗಳು ಹೇಳಿ ಇದ್ ಮಾಡ್ತಾ. ಓಕೆ ನೋಡಿ, ಬೇರೆಯವ್ರು ಮಾತಾಡ್ಬಿಡಿ, ಒಬ್ರು ಕೇಳುವಾಗ 3 ರಿಂದ 5 ತಿಂಗಳು ಕೊಡಿ. ಓಕೆನಾ? ಅವರು ಇನ್ಸುಲಿನ್ 2 ರಿಂದ 3 ತಿಂಗಳು ಇನ್ಸುಲಿನ್ ಡ್ರಾಪ್ ಆಗುತ್ತೆ. ಬಟ್ ಇನ್ಸುಲಿನ್ ಡ್ರಾಪ್ ಆದಾಗ ಟ್ಯಾಬ್ಲೆಟ್ ತಗೋಬೇಕಾಗತ್ತೆ ಇನ್ನೊಂದು ತಿಂಗಳು. ಟ್ರಿಪಲ್ ಮತ್ತೆ ಆಲೋವೆರಾ ಆಡ್ ಮಾಡಿ, ಅವ್ರಿಗೆ ಇಮ್ಯುನಿಟಿ ಬೇಡ. ಅರ್ಥ ಆಯ್ತಾ? ನಿಮಗೆ ಹೊಸಬರಿಗೆ ವಿತಿನ್ ನಾರ್ಮಲ್ ಅವ್ರಿಗೆ 1 ತಿಂಗಳೊಳಗಡೆ, ಈಗ 180 ಆಯ್ತು 200ಗೆ ಸ್ಟಾರ್ಟಿಂಗ್ ಶುಗರ್ ಅವ್ರಿಗೆ ಈ ಒಂದು ಕಾಂಬಿನೇಷನ್ ಕೊಟ್ರೆ 1 ತಿಂಗಳಲ್ಲಿ ಅವ್ರ ಶುಗರ್ ನಾರ್ಮಲ್ ಬರುತ್ತೆ ಸ್ನೇಹಿತರೆ. 1 ಮಂತ್ ಅಲ್ಲಿ ಅವರು ಶುಗರ್ ನಾರ್ಮಲ್ ಬರುತ್ತೆ. ಮತ್ತೆ ಆಲೋವೆರಾ ಮಧ್ಯಾಹ್ನ ಟೈಮಲ್ಲಿ 1 ಟೈಮ್ ತಗೊಳಕ್ ಹೇಳಿ. ಯಾಕಂದ್ರೆ ಹೀಟ್ ಆಯ್ತು ಬಾಡಿ ಸರ್, ಬೂಮ್ ಕಾಪು ಡೈಬೋ ಕುಡಿದು ಇಮ್ಯುನಿಟಿ ಕುಡಿದಾಗ ಬಾಡಿ ಹೀಟ್ ಆಗುತ್ತೆ. ಆಲೋವೆರಾ 1 ಟೈಮ್ ಮಧ್ಯಾಹ್ನ ಕೊಡಕ್ ಹೇಳಿ. ಅರ್ಥ ಆಯ್ತು? ಇನ್ನೊಂದ್ಸರಿ ಹೇಳ, ಡೈಬೋ ಕಾಪು ಖಾಲಿ ಹೊಟ್ಟೆಲ್ ಬೆಳಗ್ಗೆ 3 ರಿಂದ 4 ಗಂಟೆಗೆ ಇಮ್ಯುನಿಟಿ ಕಾಪ್, ಮತ್ತೆ ಡೈಬೋ ಕಾಪು ಊಟ ಆದ ನಂತರ ರಾತ್ರಿ, ಬೂಮ್ ಕಾಪು ಮಲಗಕ್ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ 15 ರಿಂದ 20 ml ಸಾಕು ಹೊಸಬರಿಗೆ. ಸೊ ಇದೇ ರೀತಿ ತಗೊಂಡಾಗ, ಮತ್ತೆ ಆಲೋವೆರಾ ಮಧ್ಯಾಹ್ನ ಹೀಟ್ ಆಗ್ತಿದೆ ಸರ್ ನನಗೆ ಅಂತವ್ರಿಗೆ ಮಾತ್ರ ಕೊಡಿ, ಇಲ್ಲ ಆಲೋವೆರಾ ಸಜೆಸ್ಟ್ ಮಾಡಕ್ ಹೋಗ್ಬಿಟ್ಟು ಸಜೆಸ್ಟ್ ಮಾಡಿದ್ರು ಒಳ್ಳೇದೇ. ಆಲೋವೆರಾ ಮಧ್ಯಾಹ್ನ ಲಂಚ್ ಆದ್ಮೇಲೆ ತಗೊಳಕ್ ಹೇಳಿ. 1 ಮಂತ್ ಅಲ್ಲಿ ಚಾಲೆಂಜ್ ಮಾಡಿ ಕೊಡಿ, ನಿಮ್ಗೆ 1 ತಿಂಗಳಲ್ಲಿ ನಿಮ್ಮ ಶುಗರ್ ನಾರ್ಮಲ್ ಬರುತ್ತೆ ಸರ್, ನಾರ್ಮಲ್ ಲೈನ್ ಬರುತ್ತೆ. ಅದಾದ ನಂತರ ಸ್ವಲ್ಪ ಡಯಟ್ ಫಾಲೋ ಮಾಡ್ಕೊಂಡು ನಮ್ಮ ಪ್ರಾಡಕ್ಟ್ ನ 2 ಮಂತ್ಸ್ ಕಂಟಿನ್ಯೂ ಮಾಡಕ್ ಹೇಳಿ ಅವ್ರಿಗೆ. ಅದೇ ರೀತಿ ಓಲ್ಡ್ ಪೇಷಂಟ್. ಸರ್ ದೀಪಾ ಭಟ್ ಸರ್. ಹಾ ಮೇಡಮ್. ಸರ್ ನಾನು ಡೈಬೋಕಾಪ್ ಇಮ್ಯುನಿಟಿ ಎಲ್ಲ ಕೊಟ್ಟಿದ್ದೀನಿ. ಅವರಿಗೆ 400 ಇತ್ತು ಶುಗರು, ಈಗ 170 ಆಗಿದೆ ಅಂತೆ. ಬಟ್ ಅವ್ರು ಹೇಳ್ತಿದ್ದಾರೆ ಅವ್ರ ತಾಯಿಯವ್ರಿಗೆ ಇಮ್ಯುನಿಟಿ ಬೇಡ ಅಂತ ಹೇಳ್ತಾ ಇದಾರೆ ಸರ್. ಈಗ ಅದನ್ನ ಸ್ಟಾಪ್ ಮಾಡ್ಬೋದಲ್ವಾ ಸರ್? ಅವ್ರ ತಾಯಿಯವ್ರ ಏಜ್ ಎಷ್ಟಿದೆ ಮೇಡಮ್? ಸರ್ 76 ಅಂತ ಹೇಳ್ತಾ ಇದಾರೆ ಸರ್. ಇಮ್ಯುನಿಟಿ ತಗೊಂಡ್ರೆ ಅವ್ರಿಗೆ ಕೆಮ್ಮು ಬರ್ತಾ ಇದೆ ಅಂತೆ ಸರ್ ಇಮ್ಯುನಿಟಿ ತಗೊಂಡಾಗ. ಹೌದು, ಇಮ್ಯುನಿಟಿನೂ ಬೇಡ, ಆಲೋವೆರಾನು ಬೇಡ ಮೇಡಮ್. ಅವ್ರಿಗೆ ಆಲೋವೆರಾ ಕೊಟ್ಟಾಗ್ಲೂ ಅವ್ರಿಗೆ ಕೆಮ್ಮು ಬರುತ್ತೆ.
ಬಟ್ ಆಲೂವೆರಾ ಒನ್ ಟೈಮ್ ಕೊಡಿ, ಮಧ್ಯಾಹ್ನ ಟೈಮ್ ಅಲ್ಲಿ ಕೊಟ್ಟಾಗ ನಮ್ಗೆ ಏನು ಕಂಟ್ರೋಲ್ ಮಾಡುತ್ತೆ. ಓಕೆ ಸರ್. ಇಮ್ಯುನಿಟಿ ಸ್ಟಾಪ್ ಮಾಡಿ. ಓಕೆ ಸರ್. ಆಲೂವೆರಾ ಟ್ರಿಪಲ್ ಒಂದು ಸಜೆಸ್ಟ್ ಮಾಡಿ ಮೇಡಮ್. ಓಕೆ ಸರ್. ಟ್ರಿಪಲ್ ಡೈಬೋ ಮತ್ತೆ ಊಟ ಆದ ನಂತರ, ಮಧ್ಯಾಹ್ನ ಊಟ ಆದ ನಂತರ ಟ್ರಿಪಲ್ ಕುಡಿಯಕ್ಕೆ ಹೇಳಿ. ಸರಿ, ಓಕೆ ಸರ್, ಹೇಳ್ತೀನಿ ಸರ್. ಅವ್ರೇನಾದ್ರೂ ಮೇಡಮ್ ಡೈಬೋ ಕಾಪು ಊಟಕ್ಕೆ ಮುಂಚೆ ತಗೋತಾ ಇದ್ರೆ ಊಟ ಆದ ನಂತರ ಆಲೂವೆರಾನು ಕುಡಿಯಕ್ಕೆ ಹೇಳಿ. ಯಾಕಂದ್ರೆ ಆಲೂವೆರಾಗೆ ಶಕ್ತಿ ಇದೆ, ನಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡೋಂತ ಶಕ್ತಿ ಇದೆ. ಸೊ ಅದು ಯಾವಾಗ ಪ್ಯೂರಿಫೈ ಆಗುತ್ತೆ ಶುಗರ್ ಲೆವೆಲ್ ತೆಗೆದು ಹೊರಗಡೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದೇ ಅದು ಗ್ಯಾಸ್ಟ್ರಿಕ್ ಈಗೆಲ್ಲ ತಗೊಂತಾ ಇದಾರೆ ಸರ್, ಅದು ಚೆನ್ನಾಗ್ ಆಗಿದೆ ಅಂತ ಅವರಿಗೆ. ಬಟ್ ಅದು ಕೆಮ್ಮು ಬರ್ತಾ ಇದೆ, ಒಣ ಕೆಮ್ಮು ಅಂತ ಹೇಳ್ತಾ ಇದಾರೆ ಸರ್. ಖಂಡಿತ ಡ್ರೈ ಕಾಫ್ ಬರುತ್ತೆ ಕೆಲವರಿಗೆ, ಯಾಕಂದ್ರೆ ಅವ್ರಿಗೆ ಡಸ್ಟ್ ಅಲರ್ಜಿ ಅದೆಲ್ಲ ಇರುತ್ತಲ್ಲ ಕೆಲವರಿಗೆ, ಅಂತ ಟೈಮ್ ಬರುತ್ತೆ. ಅವರು ಆಂಧ್ರದಲ್ಲಿದ್ದಾರೆ, ಹಂಗಾಗಿ ಅಲ್ಲಿ ನೀರಿನ ವ್ಯತ್ಯಾಸ ಅಂತ ಅಂದ್ರು. ಬಟ್ ಈಗ ತಗೊಂಡಾಗ ಒಣ ಕೆಮ್ಮು ಅಂತ ಹೇಳ್ತಾ ಇದಾರೆ. ಸೊ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಇದ್ದಿರುತ್ತೆ. ಯಾಕಂದ್ರೆ ಫಸ್ಟ್ ಬರೀ ಶುಗರ್ ಇರಲ್ಲ, ತುಂಬಾ ವಯಸ್ಸಾಗಿದೆ ಅಂದ್ರೆ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅವ್ರಿಗೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋದಾಗ ಡಸ್ಟ್ ಇಂದಾನು ಅವ್ರಿಗೆ ಕೆಮ್ಮು ಬರ್ತಾ ಇರುತ್ತೆ, ಅಲರ್ಜಿ ಇದು ವೀಸಿಂಗ್ ಇಂದಾನು ಕೆಮ್ಮು ಬರ್ತಾ ಇರುತ್ತೆ ಅವ್ರಿಗೆ. ಸೊ ಅವ್ರಿಗೆ ಟ್ರಿಪಲ್ ಸಜೆಸ್ಟ್ ಮಾಡಿ. ಆಲೂವೆರಾ ಮಧ್ಯಾಹ್ನ ಟೈಮ್ ಒಂದ್ ಟೈಮ್ ಕುಡಿಯಕ್ಕೆ ಬಾಡಿ ಕಂಟ್ರೋಲ್ ಆಗ್ತಾ ಇರುತ್ತೆ, ಹೀಟ್ ನ ಕಂಟ್ರೋಲ್ ಮಾಡ್ತಾರೆ. ಸೊ ಹೀಟ್ ಜಾಸ್ತಿ ಆದ್ರೂ ನಮ್ಗೆ ಕೋಲ್ಡ್ ಆಗುತ್ತೆ ಗೊತ್ತಾ, ಮೂಗಲ್ ಸೋರ್ತಾ ಇರುತ್ತೆ. ಹೀಟ್ ಜಾಸ್ತಿ ಆದ್ರೂ ಅದನ್ನ ಕಂಟ್ರೋಲ್ ಮಾಡುತ್ತೆ ಆಲೂವೆರಾ. ಮತ್ತೆ ಶುಗರ್ ಓಲ್ಡ್ ಪೇಷಂಟ್ ಆದ್ರೆ ಈಗ ಮೇಲಿನ ಕೊಟ್ಟಿಂತ ಎಲ್ಲಾ ಪ್ರಾಡಕ್ಟ್ ತಗೋಬೇಕಾಗತ್ತೆ ಅವರು. ವ್ಯತ್ಯಾಸ ಏನಂದ್ರೆ ಅವರು ಊಟಕ್ಕೆ ಮುಂಚೆ ತಗೋತಾ ಟ್ಯಾಬ್ಲೆಟ್, ಊಟಕ್ಕೆ ಮುಂಚೆ ಟ್ಯಾಬ್ಲೆಟ್ ತಗೋತಾ ಇದ್ರೆ ನಮ್ಮ ಡೈಬೋಕಾಪು ಊಟ ಆದ ನಂತರ ತಗೋಬೇಕಿದೆ. ಅವರು ಊಟ ಆದ ನಂತರ ಟ್ಯಾಬ್ಲೆಟ್ ತಗೋತಾ ಇದ್ರೆ ನಮ್ಮ ಡೈಬೋಕಾಪು ಊಟಕ್ಕೆ ಮುಂಚೆ ತಗೋಬೇಕು ಮೇಡಮ್. ಇದೆಷ್ಟೇ ಎಡೆ ವ್ಯತ್ಯಾಸ ಅಲ್ಲೇಬ್ರಿಗೆ ಹೊಸಬರಿಗೆ. ಇನ್ನೊಂದೇನಂದ್ರೆ ಬ್ರೇಕ್ಫಾಸ್ಟ್ ಡೈಬೋಕಾಪು ಸೇಮ್ ಅದು. ಊಟಕ್ಕೆ ಮುಂಚೆ ಅವರು ಟ್ಯಾಬ್ಲೆಟ್ ತಗೊಂಡ್ರೆ ಊಟ ಆದ ನಂತರ ನಾವು ತಗೋಬೇಕು. ಊಟ ಆದ ನಂತರ ಟ್ಯಾಬ್ಲೆಟ್ ಇದ್ರೆ ಊಟಕ್ಕೆ ಮುಂಚೆ ನಮ್ ಡೈಬೋಕಾಪ್ ಮೈನ್ ಕೊಡ್ಬೇಕು. ಮತ್ತೆ ಬೂಮ್ ಕಾಪು ಇಮ್ಯುನಿಟಿ ಆಗ್ಲಿ ಆಲಿವೇರ್ ಆಗ್ಲಿ ಊಟ ಆದ ನಂತರ ತಗೋಬಹುದು ಅದು. ಓಕೆನಾ? ಇಂಗ್ಲಿಷ್ ಮೆಡಿಸಿನ್ಸ್ ಮೇಡಮ್, ಇಂಗ್ಲಿಷ್ ಮೆಡಿಸಿನ್ಸ್ 140, 170, 150 ಒಳಗಡೆ ಬರೋ ಗಂಟ ಮೆಡಿಸಿನ್ ತಗೊಳ್ಳಿ. ಯಾವಾಗ 150, 140ಗೆ ಬರೋದಕ್ಕೆ 180, 170, 180 ಬಂದಿದೆಯಲ್ಲ, ಇನ್ನೂ ಒಂದ್ ತಿಂಗಳು ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳಿ. ಅದಾದ ನಂತರ ಈಗ ಡೈಲಿ ತಗೊಳ್ಳೋ ಮೆಡಿಸಿನ್ ನ 2 days ಅಥವಾ 1-2 days ಬಿಟ್ಟು ಆ ಟ್ಯಾಬ್ಲೆಟ್ ತಗೊಳಕ್ ಹೇಳಿ. ಯಾಕಂದ್ರೆ ತಕ್ಷಣ ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ಬಾರ್ದು. 3rd month ಅಲ್ಲಿ 2 days ಒಂದ್ಸರಿ ಆ ರೀತಿ ತಗೊಂಡಾಗ ಏನಂತ ಟ್ಯಾಬ್ಲೆಟ್ ನ ಸ್ಲೋ ಆಗಿ ಅವಾಯ್ಡ್ ಮಾಡ್ತಾ ಬಿಡ್ಬೇಕು ಮೇಡಮ್. ಒಂದೇ ಸರಿ ಟ್ಯಾಬ್ಲೆಟ್ ನ ಅವಾಯ್ಡ್ ಮಾಡಬಾರ್ದು ನಾವು. ಯಾಕಂದ್ರೆ ಅವ್ರಿಗೆ ಹೇಳಿದೀನಿ, ಹಾಗೆ ಹೇಳಿದೀನಿ ಸರ್. 1 month ಟ್ಯಾಬ್ಲೆಟ್ ತಗೊಂಡು ಅದಾದ್ಮೇಲೆ ಸ್ಟಾಪ್ ಮಾಡಕ್ ಹೇಳಿದ್ದೀನಿ. ಹೌದು, ಸ್ಟಾಪ್ ಮಾಡಿ ಅಂತ ಹೇಳ್ಬಿಡಿ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅದಾದ ನಂತರ ವಾರಕ್ಕೊಂದ್ಸರಿ ಟ್ಯಾಬ್ಲೆಟ್ ತಗೊಂಡು ಸ್ಲೋ ಆಗಿ ಬಿಡ್ಬೇಕು ಅದು. ಓಕೆನಾ? ಸೊ ನಾನು ಡೈಬೋಕಾಪು ಹೇಳಿದೀನಿ ಯಾವ ರೀತಿ ಕುಡಿಬೇಕು. ನಾವು ಟ್ಯಾಬ್ಲೆಟ್ ತಗೊಂಡ್ರೆ ಊಟಕ್ಕೆ ಮುಂಚೆ ತಗೊಂಡ್ರೆ ಊಟ ಆದ ನಂತರ ಕುಡಿಬೇಕು. ಊಟ ಆದ ನಂತರ ಟ್ಯಾಬ್ಲೆಟ್ ತಗೊಂಡ್ರೆ ಊಟಕ್ಕೆ ಮುಂಚೆ ನಾವು ಡೈಬೋಕಾಪ್ ತಗೋಬೇಕು. ಅದೇ ರೀತಿ 3 ರಿಂದ 4 ಗಂಟೆಗೆ ಇಮ್ಯುನಿಟಿ ಕಾಪ್ ಸಜೆಸ್ಟ್ ಮಾಡಿ. ಯಾಕಂದ್ರೆ ತುಂಬಾ ಶುಗರ್ ಇದೆ 240 ಮೇಲೆ ಇದ್ರೆ ಬೇಡ, ಸಜೆಸ್ಟ್ ಮಾಡ್ಬಿಟ್ಟು ಆಲೂವೆರಾ ಸಜೆಸ್ಟ್ ಮಾಡಿ, ಮತ್ತೆ ಟ್ರಿಪಲ್ ಸಜೆಸ್ಟ್ ಮಾಡಿ. ಮತ್ತೆ ರಾತ್ರಿ ಮಾತ್ರ ಹೆಣ್ಮಕ್ಳಾದ್ರೆ 15 ml ನಿಂದ 20 ml ಸಾಕು ಬೂಮ್ ಕಾಪ್ ಅವ್ರಿಗೆ. ಗಂಡ್ ಮಕ್ಳಿಗಾದ್ರೆ 30 ml ಕೊಡಿ. ಯಾವಾಗ ಈ ಕಾಂಬಿನೇಷನ್ ಕೊಟ್ಟಾಗ, ಈ ಕಾಂಬಿನೇಷನ್ ಅವ್ರು ರೆಗ್ಯುಲರ್ ಆಗಿ ತಗೋತಾ ಇದೆ ಅಂತ ನಾವು ಫಾಲೋ ಅಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 100% 1 ವೀಕ್ ಅಲ್ಲಿ ಅವರ ಫೇಸ್ ಅಲ್ಲಿ ಡಲ್ನೆಸ್ ಇರುತ್ತಲ್ಲ, ಆ ಫೇಸ್ ಶುಗರ್ ಬಂದಿರೋ ಫೇಸ್ ಅಲ್ಲಿ ಡಲ್ ಆಗಿರುತ್ತೆ. ಆ ಡಲ್ನೆಸ್ 1 ವೀಕ್ ಅಲ್ಲಿ ಡಿಸಪಿಯರ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಮತ್ತೆ IBP, ಕೊಲೆಸ್ಟ್ರಾಲ್, ಮತ್ತೆ ಹಾರ್ಟ್ ಅಲ್ಲಿ ಅಥವಾ ನರ್ವ್ಸ್ ಅಲ್ಲಿ ಬ್ಲಾಕೇಜಸ್. ಕಾರ್ಡಿಯೋಕಾಪ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 30 ml. 3 ರಿಂದ 4 ಗಂಟೆಗೆ ಇಮ್ಯುನಿಟಿ ಕಾಪ್ 30 ml. ಬಟ್ ನೀರ್ ಕುಡಿಯೋದು ಎಲ್ರಿಗೂ ಇನ್ಫಾರ್ಮ್ ಮಾಡಿ. ನೀರು 2 ರಿಂದ 3 ಲೀಟರ್ ಕಂಪಲ್ಸರಿ ಕುಡಿಬೇಕಂತ ಹೇಳಿ ಸ್ನೇಹಿತರೆ. ಮತ್ತೆ ಕಾರ್ಡಿಯೋಕಾಪು ರಾತ್ರಿ ಊಟ ಆದ ನಂತರ ಮಲಗಕ್ ಮುಂಚೆ 30 ml ತಗೊಳಕ್ ಹೇಳಿ. ಅವ್ರು ಗ್ಯಾರಂಟಿ ಕೊಡ್ಬೋದು. ಕಾರ್ಡಿಯೋ ಮತ್ತೆ ಇಮ್ಯುನಿಟಿ ಎರಡೇ ಸಾಕು. IBP ಆಗ್ಲಿ, ಕೊಲೆಸ್ಟ್ರಾಲ್ ಆಗ್ಲಿ, ಬ್ಲಾಕೇಜ್ ಆಗ್ಲಿ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಅವ್ರಿಗೊಂದು ಒಬೆಕಾಪನ್ನು ಸಜೆಸ್ಟ್ ಮಾಡಿ. ಬರೀ BP ಅಂದ್ರೆ ಇವೆರಡೇ ಪ್ರಾಡಕ್ಟ್ ಸಾಕು. ಅವರು 2 ತಿಂಗಳಲ್ಲಿ ಗ್ಯಾರಂಟಿ 2 months ಕಂಟಿನ್ಯೂ ತಗೊಳ್ಳಿ, ನಿಮ್ಗೆ BP ನಾರ್ಮಲ್ ಆಗತ್ತಂತ ಕೊಡಿ ಸ್ನೇಹಿತರೆ.
ಬಟ್ ಕೋರ್ಸ್ ಅನ್ನ 3 ಇಂದ 5 ತಿಂಗಳು ಮುಗಿಸ್ಲೇಬೇಕು ಅಂತ ಹೇಳಿ. 2 ಮಂತ್ಸ್ ಅಲ್ಲಿ ನಿಮಗೆ BP ಕಂಟ್ರೋಲ್ ಆಗುತ್ತೆ, IBP ಇಂದ ನಾರ್ಮಲ್ BP ಬರುತ್ತೆ. ಬಟ್ ಕೋರ್ಸ್ 3 ಇಂದ 5 ತಿಂಗಳು ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ. ಟೋಟಲಿ ಬ್ಲಾಕೇಜ್ ಇರ್ಲಿ, ಬ್ಲಡ್ ನರ್ವ್ಸ್ ಅಲ್ಲಿ ಬ್ಲಾಕೇಜ್ ಇರ್ಲಿ, ಬ್ಲಡ್ ವೆಸಲ್ಸ್ ಅಲ್ಲಿ ಬ್ಲಾಕೇಜ್ ಇರ್ಲಿ, ವಾಲ್ಸ್ 4 ವಾಲ್ಸ್ ಮೈನ್ ಇಂಪಾರ್ಟೆಂಟ್ ವಾಲ್ಸ್ ಅದರಲ್ಲಿ ಯಾವ್ದೇ ಬ್ಲಾಕೇಜ್ ಇದ್ರು ಅದು ಕ್ಲಿಯರ್ ಆಗುತ್ತೆ. ಅವ್ರಿಗೆ ಯಾವ್ದು ಸ್ಟಂಟ್ ಬೇಡ, ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಸ್ನೇಹಿತರೆ. ಸರ್ ಕಾರ್ಡಿಯಾಕ್ ಆಪ್ ಇನ್ಯಾವುದು ಸರ್ ನೆಕ್ಸ್ಟ್? ಇಮ್ಯುನಿಟಿ ಸರ್. ಇಮ್ಯುನಿಟಿ ಕಾಪ್. ಸರ್ ಓಕೆ ಸರ್ ಇನ್ನೊಂದ್ಸಲ ರಿಪೀಟ್ ಮಾಡ್ಬೋದಾ ಸರ್? ಸರ್ IBP ಮತ್ತೆ ಕೊಲೆಸ್ಟ್ರಾಲ್ ಹಾರ್ಟ್ ಅಲ್ಲಿ ಬ್ಲಾಕೇಜಸ್, ನರ್ವ್ಸ್ ಅಲ್ಲಿ ಆಗ್ಲಿ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಇರುತ್ತಲ್ಲ, ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ಅವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಒಬೆಕಾಪ್ನು ಸಜೆಸ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ಬರೀ ಕಾರ್ಡಿಯೋಕಾಪು ಮತ್ತೆ ಇಮ್ಯುನಿಟಿ ಸಾಕು. ಕಾರ್ಡಿಯೋಕಾಪು ಬೆಳಗ್ಗೆ ಎದ್ದ ತಕ್ಷಣ 30 ml ಕುಡಿಬೇಕು. ಉಗುರು ಬೆಚ್ಚ ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೇದು. 4 ರಿಂದ 5 ಗಂಟೆಗೆ ಇಮ್ಯುನಿಟಿ ಕಾಪ್ ಕೊಡಿ. ಮತ್ತೆ ರಾತ್ರಿ ಊಟ ಆದ ನಂತರ ಮಲಗಕ್ ಮುಂಚೆ ಒಂದು 30 ml ಕಾರ್ಡಿಯೋಕಾಪ್ ಕೊಡಿ. ಈ ರೀತಿ ಕೊಟ್ಕೊ ಬಂದ್ರೆ 2 ತಿಂಗಳಲ್ಲಿ ಅವ್ರಿಗೆ BP ನಾರ್ಮಲ್ ಬರುತ್ತೆ. ಬಟ್ ಅವ್ರಿಗೆ ಹೇಳ್ಬೇಕು BP ನಾರ್ಮಲ್ ಬಂದಿದೆ ನನಗೆ ಅಂತ ಬಿಡೋದಲ್ಲ, 3 ರಿಂದ 5 ತಿಂಗಳು ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಸ್ನೇಹಿತರೆ. ಅರ್ಥ ಆಯ್ತಾ? ಅದು ಕೊಡಿ. ಅದ್ರ ಜೊತೆಗೆ ಆಲೋವೆರಾನು ಕೊಡಿ. ಒಬೇಕಪ್ ತುಂಬಾ 30 ml ಸರ್? 30 ml ಸರ್? 30 ml ಸಾಕು. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ. ಈಗ ಬರೀ ಕೊಲೆಸ್ಟ್ರಾಲ್ ನಾವ್ ಏನೇನ್ ಸಜೆಸ್ಟ್ ಮಾಡ್ತಿದೀವಿ ಹೇಳಿ? ಒಬೇಕಪ್ ಮತ್ತೆ ಆಲೋವೆರಾ ಸಜೆಸ್ಟ್ ಮಾಡ್ತಾ ಇದೀವಿ, ಹೌದಲ್ವಾ? ಹೌದು ಸರ್. ಅದ್ರೊಟ್ಟಿಗೆ ಟ್ರಿಪಲ್ ಅನ್ನು ಸಜೆಸ್ಟ್ ಮಾಡಿ. ಟ್ರಿಪಲ್, ಓಕೆ ಸರ್. ಬರೀ ಕೊಲೆಸ್ಟ್ರಾಲ್ ಇರೋರಿಗೆ. ಬಟ್ BP ಇರೋರಿಗೆ ಕಾರ್ಡಿಯೋ ಇಮ್ಯುನಿಟಿ ಕಂಪಲ್ಸರಿ. 2 ತಿಂಗಳಲ್ಲಿ ಅವ್ರ BP ನಾರ್ಮಲ್ ಬರುತ್ತೆ. ಇದು ನನ್ ಮನೇಲೆ ಇದು ಕೊಟ್ಟಿದೀನಿ ಸ್ನೇಹಿತರೆ. ವೈಫಿಗೆ ಕಂಟ್ರೋಲ್ ಆಗಿದೆ BP. 180 190 ಹೋಗ್ತಾ ಇತ್ತು. 2 ಮಂತ್ಸ್ ತಗೊಂಡ್ರು, ಈಗ ನಾರ್ಮಲ್ ಇದಾರೆ. ಮತ್ತೆ ಲೋ BP ಇಮ್ಯುನಿಟಿ ಕಾಪ್ 30 ml ಬೆಳಗ್ಗೆ ಮತ್ತೆ ಸಂಜೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಸಂಜೆ ಊಟ ಆದ ನಂತರ. ಈ ಒಂದೇ ಬರ್ಕೋಬೇಕಾದ್ರೆ ನಾವು ಇಮ್ಯುನಿಟಿ ಕಾಪ್ ಬರೀ ಖಾಲಿ ಹೊಟ್ಟೆಲ್ ಅಂತ ಹೇಳ್ತೀವಿ. ಇಮ್ಯುನಿಟಿ ಕಾಪ್ ನ ಬೆಳಗ್ಗೆ ಖಾಲಿ ಹೊಟ್ಟೆಲ್ ಕೊಡ್ಬೇಕು, ರಾತ್ರಿ ಊಟ ಆದ ನಂತರ ಮಲಗಕ್ ಮುಂಚೆ ಕೊಡ್ಬೇಕು. ಅದರೊಟ್ಟಿಗೆ 3 ರಿಂದ 4 ಗಂಟೆಗೆ ಬೂಮ್ ಕಾಪ್ ಕೊಡ್ಬೇಕು ಸ್ನೇಹಿತರೆ. ಯಾರೆಲ್ಲ ಇನ್ನೊಂದು ವೀಕ್ ಇದಾರೆ ಅಂತ ಹೇಳ್ತಾರಲ್ಲ, ಯಾರು ವೀಕ್ ಇದಾರೆ, ಸಣ್ಣ ಇದೀವಿ, ದಪ್ಪ ಆಗ್ಬೇಕನ್ನೋರ್ಗೆ ಈ ಒಂದು ಕಾಂಬಿನೇಷನ್ ಜೊತೆಗೆ ರಾತ್ರಿ ಊಟಕ್ಕೆ ಮುಂಚೆ ಲಿವೋಕಾಪ್ ಕೊಡಿ 30 ml. ಅವರು ವೆಯ್ಟು ಇನ್ಕ್ರೀಸ್ ಆಗ್ತಾರೆ. ವೆಯ್ಟ್ ಇನ್ಕ್ರೀಸ್ಗೆ ಮತ್ತೆ ಲೋ BPಗೆ ಏನೇನ್ ಕೊಡ್ಬೇಕು? ಇಮ್ಯುನಿಟಿ ಕಾಪು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಟೈಮಲ್ಲಿ, ಮತ್ತೆ 3 ರಿಂದ 4 ಗಂಟೆಗೆ ಬೂಮ್ ಕಾಪು 15 ರಿಂದ 20 ml ಸಾಕು. ಮತ್ತೆ ರಾತ್ರಿ ಊಟ ಆದ ನಂತರ, ಊಟಕ್ಕೆ ಮುಂಚೆ ಏನ್ ಕೊಡ್ಬೇಕು? ಲಿವೋ ಕಾಪ್ ಕೊಡ್ಬೇಕು. ಊಟ ಆದ ನಂತರ ಇಮ್ಯುನಿಟಿ 30 ml. ಸೊ ಇಷ್ಟು ಪ್ರಾಡಕ್ಟ್ಸ್ ನನಗೆ ತಿಳಿದಿದ್ದು ನಾನು ಇವತ್ತು ನಿಮ್ಗೆಲ್ಲ ತಿಳ್ಸ್ಕೊಡೋದು. ಎಷ್ಟು ಜನ ನೋಟ್ ಮಾಡ್ಕೊಂಡಿದ್ರ ಗೊತ್ತಿಲ್ಲ. ಮತ್ತೆ ಯಾರಿಗಾದ್ರೂ ಬೇರೆ ಯಾವ್ದಾದ್ರು ಇಶ್ಯೂಸ್ಗೆ ಪ್ರಾಡಕ್ಟ್ ಕಾಂಬಿನೇಷನ್ ಬೇಕು ಸರ್ ಅಂದ್ರೆ ನೀವು ನಂಗೆ ಫೋನ್ ಮಾಡ್ಬೋದು. ಬಟ್ ಈಗ ಟೈಮ್ ಆಲ್ರೆಡಿ 9:21 ಆಗಿರೋದ್ರಿಂದ ನನ್ನ ಫೋನ್ ನಂಬರ್ ಆಲ್ಮೋಸ್ಟ್ ಆಲ್ ಗ್ರೂಪ್ ಅಲ್ಲಿ ಇರುತ್ತೆ. ನೀವು ಯಾವ್ದೇ ಕಾಂಬಿನೇಷನ್ ಬೇಕಾದ್ರೂ ನನ್ನ ಕೇಳ್ಬೋದು ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಂತೋಷ್ ಸರ್ ಗುರುಜಿಗೆ ನನಗೆ ತಿಳಿದಷ್ಟು ನಾನು ಏನು ಒಂದು ಕಾಂಬಿನೇಷನ್ ಅರ್ಥ ಮಾಡ್ಕೊಟ್ಟಿದೀನಿ. ಎಸ್ ಮೇಡಮ್. ಹಲೋ, ಅದು ಟಿವಿ ಕಾಯಿಲೆ ಇದ್ರೆ ಕಫ ಜಾಸ್ತಿ ಇರುತ್ತೆ, ಅವ್ರಿಗೆ ಬರ್ಕೊಳ್ಳಿ. ಅದು ಲಂಗ್ಸ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅಲರ್ಜಿ ಕಾಪ್ ಒಂದು ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ಸ್ ಕೊಡ್ಬೇಕು ಖಾಲಿ ಹೊಟ್ಟೆಯಲ್ಲಿ. ಅಲರ್ಜಿ ಕಾಫ್ ಒಂದು ಬಿಫೋರ್ ಫುಡ್ ಬೆಳಗ್ಗೆ ಮತ್ತೆ 2 ಟೈಮ್ಸ್ ಬಿಫೋರ್ ಫುಡ್ 30 ml ಕೊಡಿ. ಓಕೆ. ಊಟ ಆದ ನಂತರ 30 ml ಲಿವರ್ ಕಾಫ್ ಕೊಡಿ. ಲಿವರ್ ಕಾಫ್. ಮತ್ತೆ ಕಾಫ್ ಒಂದು ಆಫ್ಟರ್ ಫುಡ್ ಸರ್. ಲಿವರ್ ಕಾಫ್ ಹೌದು, ಬೆಳಗ್ಗೆ ಟೈಮ್. ಓಕೆ. ಆಮೇಲೆ ಮತ್ತೆ ಸಂಜೆ 4 ರಿಂದ 5 ಗಂಟೆ ಅಥವಾ 3 ರಿಂದ 4 ಗಂಟೆಗೆ ಇಮ್ಯುನಿಟಿ ಕಾಫ್ ಕೊಡಿ 30 ml. ಇಮ್ಯುನಿಟಿ ಕಾಫ್ ಸಂಜೆನಾ? ಸಂಜೆ ಟೈಮ್ ಅಲ್ಲಿ. ಓಕೆ. ಮತ್ತೆ ಇನ್ನೊಂದೇನಂದ್ರೆ ಕಾಫ್ ರಾತ್ರಿ ಊಟ ಮಲಗಕ್ ಮುಂಚೆ ಒಂದು 20 ml ಕುಡಿಯಕ್ಕೆ ಹೇಳಿ. ಕಾಫ್ ಎಷ್ಟು ಸರ್? 20 ml ಸಾಕು ನಮಗೆ. 2 ml. 20 ml 20 ml. 20. ಓಕೆ ಸರ್. ಓಕೆ. ಯಾಕಂದ್ರೆ ನೈಟ್ ಅಲ್ಲ?
TB ಅಂದ್ರೇನೆ ಒಂದು ಕಫ ಸೇರ್ಬಿಟ್ಟಿರುತ್ತೆ, ಲಂಗ್ಸ್ ಫುಲ್ ಕವರ್ ಆಗ್ಬಿಡುತ್ತೆ, ಲಿವರ್ ಕವರ್ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಕಾಫ್ ಕೊಟ್ಟಾಗ ಏನಂದ್ರೆ ಕಫನ ರಿಡ್ಯೂಸ್ ಓಕೆ, ಮಾಡ್ತಾರೆ. ಥ್ಯಾಂಕ್ ಯು ಸರ್. ಅದೇ ಗೊತ್ತಾ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅದೇ ನಮ್ ತಂಗಿ ಮಗಳಿಗೆ ಸರ್ ಹಾ. ಜ್ವರ ಬಂದ್ಬಿಟ್ಟು ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ಸರ್. ಬರೀ ಹಿಂಗೆ ಹೋದ್ರಿ. ಈಗ ಹೆಂಗಿದೆ ಅವ್ರಿಗೆ? ಹಾಸ್ಪಿಟಲ್ ಇದಾರ ಅಥವಾ ಹೆಂಗೆ? ಅದೇ ನೆನ್ನೆ ಮೊನ್ನೆ ಎಲ್ಲಾ ಇದ್ರಾಗಿದ್ರಿ ಸರ್. ಜ್ವರ ಅಂದ್ರೆ ಯಾವ ತರ ಜ್ವರ ಮೇಡಮ್? ಅದು ಯಾವ ತರ ಜ್ವರ ಇದೆ? ಜ್ವರದಲ್ಲಿ ವೈರಲ್ ಫೀವರ್ ಅಂತ ಇದೆ, ಟೈಫಾಯ್ಡ್ ಇದೆ. ಫಸ್ಟ್ ಡೆಂಗು ಕೈಲ ಬಂತು ಅಂತ ಹೇಳಿದ್ರು, ತೋರ್ಸ್ಕೊಂಡ್ ಬರ್ತಾ ಇದ್ರಿ. ಆಮೇಲೆ ನೋಡಿದ್ರೆ ಟೈಫಾಯ್ಡ್ ಅಂದ್ರು. ಇಂಜೆಕ್ಷನ್ ಗ್ಲೂಕೋಸ್ ಹಾಕೊಂಡ್ ಬರ್ತಾ ಇದ್ರು. ಹೌದು ಮೇಡಮ್. ನೋಡಿದ್ರೆ ಮಗುಗೆ ಕಾಲೇ ಎಷ್ಟು ವರ್ಷ ಓದ್ತಾ ಇದ್ದಾಳೆ, 20 ವರ್ಷ. ಮನೆಗ್ ಕರ್ಕೊ ಬಂದ್ಮೇಲೆ ಅವ್ರಿಗೆ ಒಂದು ಇಮ್ಯುನಿಟಿ ಕಾಪ್ ಕೊಡಿ, ಅಲರ್ಜಿ ಕಾಪ್ ಕೊಡಿ, ಮತ್ತೆ ಬೂಮ್ ಕಾಪ್ ನೈಟ್ 1 ಟೈಮ್ ಕೊಡಿ ಮೇಡಮ್. ಮತ್ತೆ ದಿನಕ್ಕೆ 2 ಮೊಟ್ಟೆ ತಿನ್ಸಿ, ಬಾಯ್ಲ್ಡ್ ಎಗ್. ಯಾಕಂದ್ರೆ ಯಾವುದೇ ಕಾಯಿಲೆ ಬಂದ್ರೆ, ಒಂದು ಜ್ವರ, ವೈರಲ್ ಫೀವರ್ ಆಗ್ಲಿ, ಟೈಫಾಯ್ಡ್ ಬಂದ್ರೆ ಅದು ಸುಮಾರು 6 ತಿಂಗಳು ನಮ್ ದೇಹದಲ್ಲಿ ಇರುತ್ತೆ ಇನ್ಫೆಕ್ಷನ್. ಆಯ್ತಾ? ಸೊ ನಾವು ನಮ್ಮ ಪ್ರಾಡಕ್ಟ್ ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಆಟೋಮೆಟಿಕ್ ಆಗಿ ಇಮ್ಯುನಿಟಿ ಕೊಡಿದಾಗ ನಮ್ಮ ದೇಹದಲ್ಲಿರುವಂತ ಎಲ್ಲ ಒಂದು ವೈರಾಣುಗಳು ಹೋಗಿ ವೈರಸ್ ದೂರ ಮಾಡಿ ನಮ್ಮನ್ನ ಆಕ್ಟಿವ್ ಆಗಿ ಒಂದು ಡಾಕ್ಟರ್ ತರ ಒಬ್ರು ರೆಡಿ ಆಗ್ತಾರೆ ನಮ್ಮ ದೇಹದಲ್ಲಿ. ಅವರೇ ಎಲ್ಲ ತುಂಬಾ ಸಣ್ಣ ಆಗ್ಬಿಡ್ತು ಸರ್, ಕೈ ಕಾಲೆಲ್ಲ. ಆಗುತ್ತೆ, ಅದಕ್ಕೆ ನಾನು ಬೂಮ್ ಕಾಪ್ ಕೊಡಿ ನೈಟ್ ಅಲ್ಲಿ 1 ಟೈಮ್ ಅಂತ ಹೇಳಿದ್ದು. ದಿನಕ್ಕೆ ಬೆಳಗ್ಗೆ ಮತ್ತೆ ಸಂಜೆ 1 ಮೊಟ್ಟೆ ಕೊಡಿ ಮೇಡಮ್. 1 ಗ್ಲಾಸ್ ಹಾಲು ಕೊಡಿ, ಅವ್ರಿಗೆ ಸಾಕು. ಮಾತ್ರೆ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅದು ಮಾತ್ರೆ ತಗೊಳ್ಳಿ ಮೇಡಮ್ ಫಸ್ಟ್. ಈಗ ಅವ್ರ ಟ್ರೀಟ್ಮೆಂಟ್ ಇದಾರೆ. ನಾವು ಹಾಸ್ಪಿಟಲ್ ಇದ್ದಾಗ ನಮ್ ಪ್ರಾಡಕ್ಟ್ ಕೊಡಕ್ ಆಗಲ್ಲ ಅವ್ರಿಗೆ. ಮನೆಗ್ ಬಂದ್ಮೇಲೆ ನಮ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ. ಇಮ್ಯುನಿಟಿ, ಅಲರ್ಜಿ ಕಾಪು ಮತ್ತೆ ಬೂಮ್ ಕಾಪ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಎಸ್ ಮೇಡಮ್. ಶ್ರೀನಿವಾಸ್ ಸರ್, ಸರ್ ಅವರು ಮೂರ್ಛೆ ರೋಗ ಬರುತ್ತಲ್ಲ ಸರ್, ಜ್ಞಾನ ತಪ್ತಾರಲ್ಲ, ಅದನ್ನ ಸೈನಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಮೇಡಮ್ ಅದನ್ನ, ಅಥವಾ ಫಿಟ್ಸ್ ಬರುತ್ತಾ ಅವ್ರಿಗೆ? ಮೂರ್ಛೆ ರೋಗ ಅಂದ್ರೆ ಫಿಟ್ಸೇ ಅಲ್ವಾ? ಹೌದು ಸರ್. ಅವ್ರಿಗೆ ಒಂದು ಬ್ರೈನ್ ಕಾಪು, ಒಂದು ಇಮ್ಯುನಿಟಿ, ಒಂದು ಬೂಮ್ ಕಾಪ್ ಕೊಡಕ್ ಹೇಳಿ ಮೇಡಮ್. ಬ್ರೈನ್ ಕಾಪು ಬೆಳಗ್ಗೆ ಮತ್ತೆ ಸಂಜೆ ತಗೊಳಕ್ ಹೇಳಿ. ಬ್ರೈನ್ ಮತ್ತೆ ಇಮ್ಯುನಿಟಿ ಬೆಳಗ್ಗೆ ಮತ್ತೆ ಸಂಜೆ ಖಾಲಿ ಹೊಟ್ಟೆ ತಗೊಳಕ್ ಹೇಳಿ. ಇಮ್ಯುನಿಟಿ ಕಾಪು ಮಧ್ಯಾಹ್ನ ಅಥವಾ ಸಂಜೆ 3 ರಿಂದ 4 ಗಂಟೆಗೆ ತಗೊಳಕ್ ಹೇಳಿ ಪ್ರತಿ ML. ಬೂಮ್ ಕಾಪು ಕಂಪಲ್ಸರಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯಕ್ ಹೇಳಿ ಮೇಡಮ್. ಓಕೆ ಸರ್. ಹಾಲಲ್ಲೇ ಮಿಕ್ಸ್ ಮಾಡ್ಕೊಂಡು ಕುಡಿಯಕ್ ಹೇಳಿ. 100% ವಿತಿನ್ 1 month 2 months ಅವ್ರಿಗೆ ಗೊತ್ತಾಗುತ್ತೆ, ಆಕ್ಟಿವ್ ಇರ್ತಾರೆ ಬಾಡಿ. ಮುಂದಕ್ಕೆ ಬರಲ್ಲ ಅವ್ರಿಗಾಗ್ಲಿ ಈ ಮೈಗ್ರೇನ್ ಎದ್ದೆಕ್ ಬರ್ತೈತೆ, ಒಂದ್ ಸೈಡ್ ತಲೆನೋವು, ಬ್ಯಾಕ್ ಸೈಡ್ ತಲೆನೋವು ಇರುತ್ತಲ್ಲ, ಸೈನಸ್ ಪ್ರಾಬ್ಲಮ್ ಅಂತಾರೆ ಮೇಡಮ್. ಅದಕ್ಕೋಸ್ಕರ ಅವ್ರಿಗೆ ಬ್ರೈನ್ ಕಾಪು, ಇಮ್ಯುನಿಟಿ ಕಾಪು ಮತ್ತೆ ಬೂಮ್ ಕಾಪ್ ಇವ್ 3 ಕಂಪಲ್ಸರಿ ಕೊಟ್ಟಾಗ ಅವ್ರಿಗೆ ಆ ಸೈನಸ್ ಪ್ರಾಬ್ಲಮು, ತಲೆ ಸುತ್ತೋದಾಗ್ಲಿ, ತಲೆನೋವು ಬರೋದಾಗ್ಲಿ, ಆ ಫಿಟ್ಸ್ ಬರೋದಾಗ್ಲಿ ಎಲ್ಲ ನಿಂತೋಗುತ್ತೆ. ಟ್ರೀಟ್ಮೆಂಟ್ ತಗೋತಾ ಇದಾರೆ ಅವರು? ಟ್ಯಾಬ್ಲೆಟ್ ತಗೋತಾ ಇದಾರೆ ನರ್ವ್ಸ್ಗೆ? ಇಲ್ಲ ಸರ್, ನನ್ ಕೊಟ್ಟಿಲ್ಲ. ನಾನು ಇದೊಂದು ಪ್ರಾಬ್ಲಮ್ ಯಾರು ಕೇಳಿದ್ರು, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿರ್ತಾರಲ್ವಾ ಮೇಡಮ್, ಅವರು ಟ್ರೀಟ್ಮೆಂಟ್ ತಗೋತಿರ್ತಾರೆ. ಅವ್ರಿಗೆ ಹೇಳಿ ಟ್ರೀಟ್ಮೆಂಟ್, ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ ಸ್ಟಾಪ್ ಮಾಡಕ್ ಹೇಳ್ಬಿಡಿ. 1 ತಿಂಗಳು ಆದ್ಮೇಲೆ ಬೇಕಾದ್ರೆ ಡೇ ಬಿಟ್ಟು ಡೇ ತಗೊಳಕ್ ಹೇಳಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಹಲೋ, ಎಸ್ ಮೇಡಮ್. ಸರ್ ನನ್ ಮಗಳು ಈಗ 10 ಇಯರ್ಸ್ ಆಗಿದೆ. ಆದ್ರೆ ತುಂಬಾ ವೀಕ್ ಇದ್ದಾಳೆ. ಆಗಾಗ ಒಂದ್ ಸ್ವಲ್ಪ ಹುಷಾರ್ ತಪ್ಪೋದು ಅದೆಲ್ಲ ಆಗ್ತಾ ಇರತ್ತೆ. ತುಂಬಾ ಅಂದ್ರೆ ತುಂಬಾನೇ ವೀಕ್ ಇದ್ದಾಳೆ. 10 years ಆದಂದ್ರೆ ಮಗಳು ದೊಡ್ಡವಳಾಗಿದ್ದಲ್ಲ? ಸರ್ ಇಲ್ಲ, ಏಜ್ ಅಟೆಂಡ್ ಮಾಡಿಲ್ಲ ಇನ್ನು. ತುಂಬಾನೇ ಚಿಕ್ಕ. ಈಗ 3rd standard. ಯಾಕಂದ್ರೆ ಮೇಡಮ್ ನಾನು ಯಾಕೆ ಕೇಳೋದಂದ್ರೆ, ಬಹಳಷ್ಟು ಕಡೆ ಈಗ 8 ವರ್ಷ 9 ವರ್ಷಕ್ಕೆ ದೊಡ್ಡವಳಾಗ್ತದಾರ. ಹೌದೌದು. ಹೌದಲ್ವಾ? ಅದು ಏನಕ್ಕಂದ್ರೆ ಈ ನಾವು ಚಿಕನ್ ಫಾರಂ ಕೋಳಿ ತಿಂತೀವಲ್ಲ,
ಮೊಟ್ಟೆ ಕೋಳಿ ಅಲ್ಲ, ಬೇರೆ ಬರೀ ಹೌದು. ಓಕೆ ಓಕೆ. ಕೋಳಿ, ಫಾರಂ ಕೋಳಿ ಅಂತ ಬಾಯ್ಲರ್ ಕೋಳಿಗಳು. ಅದ್ರ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಇಂಜೆಕ್ಟ್ ಮಾಡಿ ಅದನ್ನ ಒಂದ್ ತಿಂಗಳಿಗೆನೆ 1.5 kg ಬರೋ ತರ ಮಾಡ್ಬಿಟ್ಟಿರ್ತಾರೆ. ಸೊ ಅದ್ರಲ್ಲಿ ಸ್ಟೆರೈಡ್ಸ್ ಕೊಡ್ತಾರೆ, ಇಂಜೆಕ್ಷನ್ ಸ್ಟೆರೈಡ್ಸ್ ಕೊಟ್ಟಾಗಾದ್ರೆ ಹೆಣ್ಮಕ್ಳಲ್ಲಿ, ಗಂಡ್ ಮಕ್ಳಿಗೆ ಓಕೆ ಏನಾಗಲ್ಲ, ಬಟ್ ಹೆಣ್ಮಕ್ಳಲ್ಲಿ ಅವ್ರಿಗೆ ಮನುಷ್ಯನ್ ಗರ್ಭಕೋಶದಲ್ಲಿ ಯಾವ್ದು ಬೇಗ ದೊಡ್ಡದಾಗಿ ಒಂದಂಶ ಟೈಮಿಗೆ ಮುಂಚೆನೆ ದೊಡ್ಡದಾಗ್ಬಿಟ್ಟು ಈ ತರ ಪ್ರಾಬ್ಲಮ್ ಆಗ್ತಾ ಇರೋದು. ಅದಕ್ಕೆ ಕೇಳಿದ್ರೆ. ಬಟ್ ವೀಕ್ ಇದ್ದಾಳೆ ಅಂದ್ರೆ ಅವಳಿಗೆ ಫಸ್ಟ್ ಒಂದು ಲಿವೋಕಾಪ್ ಕೊಡಿ, 1 ಟೈಮ್ ಬೆಳಗ್ಗೆ ಅಥವಾ ಸಂಜೆ. ಲಿವೋಕಾಪ್ ಕೊಡಿ. ಓಕೆ. ಮತ್ತೆ ಇಮ್ಯುನಿಟಿ ಕಾಪ್ ಕೊಡಿ ಮೇಡಮ್. ಅವ್ರಿಗೆ 10 ml ಇಂದ ಸ್ಟಾರ್ಟ್ ಮಾಡ್ಕೊಡಿ, ಯಾಕಂದ್ರೆ 10 ವರ್ಷದ ಹುಡುಗಿ ಅಲ್ವಾ, 20 ml ಕೊಡೋಕ್ ಹೋಗ್ಬಿಡಿ. 10 ml ಫಸ್ಟ್ 3 ದಿವಸ 5 ml ಕೊಡಿ. ಕೊಟ್ಟಾಗ ಸ್ವಲ್ಪ ತಲೆನೋವು, ಮೋಷನ್ ಹೋಗುತ್ತೆ, ಅದಕ್ಕೆ ಎದುರ್ಕೋಬೇಡಿ, ಮೆಡಿಸಿನ್ ಕೆಲಸ ಸ್ಟಾರ್ಟ್ ಮಾಡಿದಂತ. ಅದಾದ ನಂತರ ಇಮ್ಯುನಿಟಿ ಬ್ಲಡ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಡೈಲಿ ಇಮ್ಯುನಿಟಿ ಸಂಜೆ ನೈಟ್ ಟೈಮ್ ಕೊಡಿ, ಲಿಯೋಕಾಪ್ ಬೆಳಿಗ್ಗೆ ಖಾಲಿ ಟೈಮ್ ಕೊಡಿ. ಈ ರೀತಿ ಕೊಟ್ಕೊಂಡ್ ಬನ್ನಿ. ಡೈಲಿ ಒಂದು ಮೊಟ್ಟೆ, ಸ್ವಲ್ಪ ತರಕಾರಿ ಇದೆಯಲ್ಲ, ಸೊಪ್ಪು ಅದೆಲ್ಲ, ಸೊಪ್ಪಿನ ಐಟಮ್ಸ್ ತುಂಬಾ ಕೊಡಿ ಅವ್ರಿಗೆ. ಸೊಪ್ಪಲ್ಲಿ ನಮ್ಗೆ ಎಲ್ಲಾ ತರದ ಸಿಗುತ್ತೆ, ಮತ್ತೆ ಬ್ಲಡ್ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ನಾರ್ಮಲ್ ಆಪಲ್ ತಿಂದ್ರೆ ಒಳ್ಳೇದಂತ ಹೇಳ್ತಾರೆ. ಒಂದು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಜಾಸ್ತಿ ಕೊಡಿ. ಬಟ್ ಡೈಲಿ ಎಗ್ ತಿನ್ನಂಗಿದ್ರೆ 1 ಮೊಟ್ಟೆ ತಿನ್ಸಿ ಮೇಡಮ್. ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗಿದ್ದಾಳೆ, ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪನೂ ದಪ್ಪನೇ ಆಗಲ್ಲ ಸರ್. ಅವಳು ಯಾವಾಗ್ಲೂ ತೆಳ್ಳ ಇರ್ತಾಳೆ. ಫಸ್ಟ್ ಇದು ಕೊಡಿ, ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಊಟ ತಿನ್ನೋದು ಯಾವಾಗ ಜಾಸ್ತಿ ಆಗುತ್ತೋ ಆ ಟೈಮಲ್ಲಿ ಅವ್ರು ದಪ್ಪ ಆಗ್ತಾರೆ. ಬೂಮ್ ಕಾಪ್ ಕೊಡ್ಬೋದು ಮಕ್ಕಳಿಗೆ, ಈಗ್ಲೇ ಬೇಡ. ಬೂಮ್ ಕಾಪ್ ಕೊಡೋದು ಸ್ವಲ್ಪ ದಪ್ಪ ಆಗ್ತಾರೆ, ಬಟ್ ಅಷ್ಟು ದಪ್ಪ ಹೆಣ್ಮಕ್ಳು ದಪ್ಪ ಆಗೋದು ಬೇಡ. ಹೋಗ್ತಾ ಹೋಗ್ತಾ ಬೆಳೀತಾ ಅವರೇ ಸರಿ ಹೋಗ್ತಾರೆ. ಯಾಕಂದ್ರೆ ನೀವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ದಪ್ಪ ಮಾಡಕ್ ಹೋದ್ರು, ಹೆಣ್ಮಕ್ಳು ಬೆಳೀತಾ ಒಂದ್ 13-14 ವರ್ಷಕ್ಕೆ ಬಂದಾಗ ಅವ್ರು ನಾನ್ ಸಣ್ಣ ಇರ್ಬೇಕು ಅಂತ ಅವ್ರ ಫೀಲಿಂಗ್ಸ್ ಬಂದ್ಬಿಡುತ್ತೆ ಈಗಿನ ಕಾಲದಲ್ಲಿ. ಅದಕ್ಕೆ ಇದು ಕೊಡಿ, ಇನ್ನು ಸ್ವಲ್ಪ ಆಕ್ಟಿವ್ ಇರ್ತಲ್ಲ, ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಬಾಡಿಯಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ ಸ್ನೇಹಿತರೆ. ಅದ್ರ ಜೊತೆ ಒಂದೇ ಒಂದ್ ಸಜೆಷನ್ ಮೇಡಮ್, ಅದ್ರ ಜೊತೆಗೆ ಒಂದು ಕ್ಯಾರೆಟ್, ಒಂದು ಚಿಕ್ಕ ಪೀಸ್ ಬೀಟ್ರೋಟ್, ಮತ್ತೆ ಪೋಮೋಗ್ರಾನೆಟ್ ಒಂದು ಹಾಫ್, ಇದೆಲ್ಲ ಹಾಕಿ, ದಾಳಿಂಬೆ ಹಣ್ಣು, ಅದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಬ್ಲೆಂಡ್ ಮಾಡಿ, ಏನು ಸೋರ್ಸ್ಬೇಡಿ, ಹಂಗೆ ಕೊಡಿ. ಒಂದೊಂದ್ ಗ್ಲಾಸ್ ಡೈಲಿ ಕೊಡಿ. ಅಪ್ರಾಕ್ಸಿಮೇಟ್ ಆಗಿ 2 months ಕೊಡಿ. ಅವಳು ದಪ್ಪ ಆಗ್ತಾಳೆ, ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ನಮ್ ಸರ್ ಏನ್ ಕಾಂಬಿನೇಷನ್ ಕೊಟ್ರು ಅದ್ರ ಜೊತೆಗೆ ಇದನ್ ಕೊಡಿ. ಬ್ಯೂಟಿಫುಲ್ ರಿಸಲ್ಟ್ ಸಿಗುತ್ತೆ. ಅವಳು ಸಣ್ಣ ಇದಾರೆ ಅಂತ ನೀ ಹೇಳಲ್ಲ, ದಪ್ಪ ಆಗಿದ್ದಾಳೆ ಅಂತ ಇದೇ ಝೂಮ್ ಅಲ್ಲಿ ನೀವ್ ಹೇಳ್ತೀರಾ. ಆ ಜ್ಯೂಸ್ ಕೊಟ್ಟು ನೋಡಿ, ಓಕೆನಾ? ಮಾತಾಡಿ. ಎಸ್ ಮೇಡಮ್, ಮಾತಾಡಿ. ಸರ್ ವೆರಿಕೋಸ್ ಅವ್ರಿಗೆ 15 ವರ್ಷದಿಂದ ವೆರಿಕೋಸ್ ಇದೆ ಅಂತೆ ಸರ್. ನಾಳೆ ರಾಣೆಬೆನ್ನೂರ್ ಬರಕ್ ಹೇಳಿದಾರೆ. ಅದಕ್ಕೆ ಏನೇನ್ ಕೊಡ್ಬೇಕಂತ ಸರ್ ಹೇಳಿದ್ರೆ ನಾನು ಹೋಗಿ ಒಂದು ಆಪರೇಷನ್ ಮಾಡ್ಬಿಡಿ ಮೇಡಮ್. ನರಾಲ್ ಕಟ್ ಮಾಡ್ಬಿಡಿ, ಎಲ್ಲರಿಗೂ ಗಂಟೆ ಆಗಿದೆ ಅಲ್ಲ, ಕಟ್ ಮಾಡ್ಬಿಡಿ. ಈಗ ಹಾಸ್ಪಿಟಲ್ ಕೆಲಸ ಮಾಡಿದ್ರಲ್ಲ ನಾನು ಮೇಡಮ್, ಡಾಕ್ಟರ್ ಇವ್ರನ್ನೇ ಕರ್ಕೋಗಿ ಆಪರೇಷನ್ ಮಾಡಕ್ಕೆ. ಒಂದು ಬೂಮ್ ಕಾಪ್ ಸಜೆಸ್ಟ್ ಮಾಡಿ ಮೇಡಮ್ ಅವ್ರಿಗೆ. ಬೂಮ್ ಕಾಪ್ 2 ಟೈಮ್ ತಗೊಳಕ್ ಹೇಳಿ. ಅದ್ರ ಜೊತೆಗೆ ಇಮ್ಯುನಿಟಿ ತಗೊಳಕ್ ಹೇಳಿ. ಅವ್ರಿಗೆ ನರ ಜಾಸ್ತಿ ಎಳಿತಾ ಇದೆ, ನೋವಿದೆ ಅಂದ್ರೆ ತುಂಬಾ ದಪ್ಪ ಆಗಿದೆ ಸರ್. ನರಗಳು ಫುಲ್ ದಪ್ಪ ಆಗ್ಬಿಟ್ಟಿದೆ. ಕಾಲು ತುಂಬಾ ಭಾರ ಅನ್ಸುತ್ತಂತವ್ರು, 2 ಕಾಲನು. ಇಮ್ಯುನಿಟಿ, ನೋನಿ ಮತ್ತೆ ಬೂಮ್. ಅದ್ರ ಜೊತೆಗೆ ಒಂದ್ ಬಾಳೆ ದಿಂಡ್ ರಸ ಕೊಡಿ, ಒಳ್ಳೆ ಸಪೋರ್ಟ್ ಆಗತ್ತೆ. ಅದು ಬಾಳೆ ದಿಂಡದು ಒಂದ್ 11 o'clock ತರ ಅದು ಒಂದ್ ಜ್ಯೂಸ್, ಒಂದ್ 11 o'clock ಅಷ್ಟೇ ಒಂದು ದೊಡ್ಡ ಪೀಸ್ ನ ಜಜ್ಜಿ ಬಿಟ್ಟು ಬಟ್ಟೆಯಲ್ಲಿ ಹಿಂಡ್ ಬಿಟ್ರೆ ಸ್ವಲ್ಪ ಜ್ಯೂಸ್ ಬರುತ್ತೆ. ಅದ್ 11 o'clockಗೆ ವೀಕ್ಲಿ 3 times ಕುಡಿಯಕ್ ಹೇಳಿ. ಅದು ಸಪೋರ್ಟ್ ಮಾಡುತ್ತೆ. ಅದ್ರ ಏನ್ ಬ್ಲಾಕೇಜ್ ಇದೆಯೋ ಅದನ್ನ ಬ್ಲಾಕ್ ನ ಕ್ಲಿಯರ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ನಮ್ಮ ಶ್ರೀನಿವಾಸ್ ಸರ್ ಏನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ. ಬಟ್ 11 o'clock ಮಾತ್ರ ತಗೋಬೇಕು, ಇದನ್ನ ಮಿಸ್ ಆಗಿ ಬಿಟ್ಬಿಡ್ಬೇಕು. ಹಾಗೆ ಇನ್ನೊಬ್ರಿಗೆ ಬೆನ್ನು ಎಲ್ಲ ಜಾಸ್ತಿ ಯಾರಿಗೆಲ್ಲ ಇರುತ್ತಲ್ಲ, ಅವ್ರು ಪೈನಾಪಲ್ 2 ಪೀಸು 11 ಗಂಟೆಗೆ ತಿನ್ನಿ ಬೆಳಗ್ಗೆ. ಬೆನ್ನು ಕಮ್ಮಿ ಆಗುತ್ತೆ. ಕೆಲವು ಫ್ರೂಟ್ಸ್ ಇದೆ, ಟೈಮಿಂಗ್ಸ್ ಇದೆ. ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ ಅದು ಯಾವ ಟೈಮ್ ತಿನ್ಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್. ರಮಾದೇವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್.
ಸರ್ ನನ್ನ ಫ್ರೆಂಡ್ ಒಬ್ರು ಮಂಜುಳಾ ಅಂತ 60 ವರ್ಷ ಅವರಿಗೆ. ಅವ್ರಿಗೆ ಇದು ಕಿವಿ ಕೇಳಿಸ್ತಾ ಇರ್ಲಿಲ್ಲ. ರಾಮಯ್ಯದಲ್ಲಿ ಮತ್ತೆ ನಿಮ್ಮಲ್ಲ MRI ಸ್ಕ್ಯಾನ್ ಮಾಡ್ಸಿದ್ರು. ಅವ್ರು ಹೇಳಿದ್ರಂತೆ ಇದು ನರ ಹೋಗಿದೆ, ಯಾವ್ದೇ ಕಾರಣಕ್ಕೂ ನಿಮ್ ಕಿವಿ ಕೇಳ್ಸಲ್ಲಮ್ಮ, ಲೈಫ್ ಲೈನ್ ಹಿಂಗೆ ಇರ್ಬೇಕು ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿದ್ರು. ಅವರು ಮನೇಲೆ ಇದ್ರು, ಎಲ್ಲೂ ಹೋಗ್ತಿರ್ಲಿಲ್ಲ. ಒಂದ್ ಕಡೆ ಸೈಡ್ ಎಳ್ಕೊಂಡ್ ಹೋಗ್ತಾ ಇತ್ತು, ಸ್ಟ್ರೈಟ್ ಆಗಿ ಹೋಗ್ತಾ ಇರ್ಲಿಲ್ಲ. ಆಮೇಲೆ ವಾಯ್ಸ್ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ವಾಯ್ಸ್ ಸರಿ ಬರ್ತಿರ್ಲಿಲ್ಲ. ಅದಕ್ಕೆ ಅವ್ರ ಮನೇಲೆ ಸೇರ್ಕೊಂಡಿದ್ರು. ನಾನು ಇವಾಗ ಒಂದ್ 15 ದಿನ ಆಯ್ತು ಸರ್, ಅವ್ರಿಗೆ ಪ್ರಾಡಕ್ಟ್ ಕೊಟ್ಟೆ. ಬೂಮ್ ಕಾಪು ಮತ್ತೆ ಇಮ್ಯುನಿಟಿ ಕಾಪು ತ್ರಿಫಲ ಕೊಟ್ಟೆ. ಅವ್ರು ತಗೊಂಡ್ರು ಸರ್. 20 ಡೇಸ್ಗೆ ಅವರು ಒಂದ್ ಕಿವಿ ಕೇಳಿಸ್ತಾ ಇದೆ. ಡಾಕ್ಟರ್ ನಿಮ್ಮಾನ್ ಸರ್ ಕೇಳಿಸಲ್ಲ ಅಂದಿದ್ ಕಿವಿ ಇವಾಗ ಅವ್ರು ಕೇಳಿಸ್ತಾ ಇದೆ. ಅವರು ನನಗೆ ಅವ್ರಿಗೆ ನೈಟ್ ಎಲ್ಲ ಫುಲ್ ತಲೆನೋವು ಬಂದಿದೆ. ಅವ್ರು ಕಾಲ್ ಮಾಡಿದ್ರು, ನಂಗೆ ತುಂಬಾ ತಲೆನೋವ್ತಾ ಇದೆ ಅಂತ. ಸರಿ ನಾನ್ ಬೆಳಗ್ಗೆ ಬರ್ತೀನಿ ಎಂದೆ. ಬೆಳಗ್ಗೆ ಅವರೇ ಕಾಲ್ ಮಾಡಿದ್ರು, ನಂಗೆ ತಲೆನೋವು ಬಿಟ್ಟಿದೆ, ಯಾವ ಸೈಡಲ್ಲಿ ನೋವ್ತಾ ಇತ್ತೋ ಆ ಸೈಡಲ್ಲಿ ನನ್ ಕಿವಿ ಚೆನ್ನಾಗ್ ಕೇಳಿಸ್ತಾ ಇದೆ ಅಂತ ಹೇಳಿ ಮತ್ತೆ 2 ಬಾಟ್ಲು ಬೂಮ್ ಕಾಪು ತಗೊಂಡ್ರು. ಒಂದ್ ಬ್ರೈನ್ ಕಾಪ್ ಸಿಗಲ್ಲ ಅನ್ಬಿಟ್ಟು ಬುಕ್ ಮಾಡೋದು. ಒಂದು ಬ್ರೈನ್ ಕಾಪ್ ಅದು ಬೆಳಗ್ಗೆ ಅಥವಾ ತಗೊಳ್ಳಿ, ಅಥವಾ ಸಂಜೆ ಊಟಕ್ಕೆ ಮುಂಚೆ ತಗೊಳಕ್ ಹೇಳಿ. ಬಟ್ ಬೆಳಗ್ಗೆ ಬೂಮ್ ಕಾಪು ಊಟಕ್ಕೆ ಮುಂಚೆ ತಗೊಳಕ್ ಹೇಳಿ, ನೈಟ್ ಊಟ ಆದ ನಂತರ ತಗೊಳಕ್ ಹೇಳಿ. 100% ಒಳ್ಳೆ ರಿಸಲ್ಟ್ ಬಂದಿದೆ. ಇನ್ನೂ ಚೆನ್ನಾಗ್ ಆಗ್ತಾರ ಅವ್ರು. ಅದೇ ಪ್ರಾಡಕ್ಟ್ ಏನ್ ಗೊತ್ತಾ, ಆಯುಷ್ ಸರ್ಟಿಫೈಡ್ ಪ್ರಾಡಕ್ಟ್ಸ್, ಗ್ಯಾರಂಟಿಡ್ ಪ್ರಾಡಕ್ಟ್ಸ್, ಯಾವ್ದೇ ಡಾಕ್ಟರ್ಸ್ ಆಗಲ್ಲ ಅನ್ನೋದನ್ನ ಎಷ್ಟೋ ಜನಕ್ಕೆ ಮಕ್ಳು ಆಗಲ್ಲ ಅಂತ ಕಳ್ಸ್ಬಿಟ್ರು. ಒಂದು 35 ವರ್ಷದ ಹೆಣ್ಮಗುಗೆ ನಿನ್ಗೆ ಮಕ್ಳೇ ಆಗಲ್ಲಮ್ಮ ಜೀವನದಲ್ಲಿ ಅಂತ ಹೇಳಿ ಕಳ್ಸಿದ್ರು. ಅಂತವ್ರು ಬರೀ 1.5 ತಿಂಗಳು ನಮ್ ಪ್ರಾಡಕ್ಟ್ ತಗೊಂಡು ಕನ್ಸ್ಯೂಮ್ ಆದ್ಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಎಲ್ಲ ಚೆನ್ನಾಗಿದೆ ಮತ್ತೆ ಅದೇ ಡಾಕ್ಟರ್ ಹೇಳಿದಾರೆ. ಮತ್ತೆ ಏನ್ ತಗೊಂಡಿನಿ ಅಂತ ಕೇಳ್ತಾರೆ. ಅದೇ ಅವ್ರು ನಿಮ್ಮನ್ಸಲ್ಲಿ ಡಿಸ್ಚಾರ್ಜ್ ಮಾಡ್ಬಿಟ್ರು ಸರ್, ರಿಪೋರ್ಟ್ ಕೊಟ್ಬಿಟ್ಟು ಕಿವಿ ಕೇಳ್ಸಲ್ಲ ಅಮ್ಮ ಲಾಸ್ಟ್ ಇದು ಅನ್ಕೊಂಡು. ಇವಾಗ ಚೆನ್ನಾಗಿದೆ ಅವ್ರು. ಮತ್ತೆ ನಮ್ಗೆ ಖುಷಿ ಆಯ್ತು ಕೊಟ್ಟಿದ್ದಕ್ಕೆ, ನಿಮ್ಗೂ ಖುಷಿ ಆಯ್ತಾ? ಹೌದೌದು ಸರ್. ಮೇಡಮ್ ನಾವು ಕೊಡೋದು ನಂಬಿಕೆಯಿಂದ ಅವ್ರು ಕೊಡ್ಬೇಕು, ಚಾಲೆಂಜ್ ಮಾಡಿ ಕೊಡ್ಬೇಕಿತ್ತು. ತಗೊಳ್ಳಿ 3 ಇಂದ 5 ತಿಂಗಳು ನಿಮ್ಗೆ ಚೆನ್ನಾಗತ್ತೆ ಅಂತ ಕೊಡಿ. ಏನ್ ನಂಬಿಕೆಯಲ್ಲಿ ಅವ್ರು ಕುಡಿತಾರೆ, ನಮ್ಗೆ ಚೆನ್ನಾಗತ್ತೆ, ನಮ್ ಫ್ರೆಂಡ್ ಹೇಳಿದೆ ನಮ್ಗೆ ಚೆನ್ನಾಗತ್ತೆ, ನಮ್ ಫ್ರೆಂಡ್ ಹೇಳಿದ್ರೆ ಚೆನ್ನಾಗತ್ತೆ ಅಂತ ಹೇಳಿ ಅವ್ರಿಗೆ 20 ದಿವಸದಲ್ಲಿ ರಿಸಲ್ಟ್ ಬಂದಿದೆ. ಅಂತದ್ದು ತುಂಬಾ ರಿಸಲ್ಟ್ ಬಂದಿದೆ. 1 ತಿಂಗಳು ಬಿಟ್ಟು ಅವ್ರ ಹತ್ರ ಒಂದು ವಿಡಿಯೋ ಮಾಡ್ಸಿ ಮೇಡಮ್. ಅವ್ರು ಎಲ್ಲರೂ ಹೇಳ್ಕೊಂಡ್ ಬಂದ್ಬಿಟ್ಟಿದಾರೆ ನಂಗೆ. ಅದೇ ಅದು ಒಂದು ವಿಡಿಯೋ ಮಾಡಿ ಮತ್ತೆ ರೆಕಾರ್ಡ್ ಮಾಡ್ಕೊಂಡಿದೀವಿ ಸರ್. ನೀವು ಹೋದಾಗ ಒಂದು ವಿಡಿಯೋ ಮಾಡಿ ಅದನ್ನ ಗ್ರೂಪ್ಗೆ ಹಾಕಿ, ನೋಡಿ ಇವ್ರಿಗೆ ಇಂತ ಪ್ರಾಬ್ಲಮ್ ಇತ್ತು, ಈ ತರ ಪ್ರಾಡಕ್ಟ್ ಕೊಟ್ಮೇಲೆ ಆ ರಿಸಲ್ಟ್ ಅವ್ರ ಬಾಯಲ್ಲೇ ಕೇಳಿ ಅಂತ ಅವ್ರನ್ನೇ ಮಾತಾಡ್ಸಿ. ನಾವ್ ಹೇಳೋದ್ ಬೇಡ, ಅವ್ರು ಯಾವಾಗ ಮಾತಾಡ್ತಾರೋ ಆಗ ಇನ್ನೂ ಜನಕ್ಕೆ ನಂಬಿಕೆ ಬರುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸರಿ ನೋಡಿ, ಯಾರಿಗೆಲ್ಲ ಕಿವಿ ಕೇಳ್ಸಲ್ಲ ಈ ಒಂದು ಕಾಂಬಿನೇಷನ್ ಕೊಡಿ. ಬ್ರೈನ್ ಕಾಪು, ಇಮ್ಯುನಿಟಿ ಮತ್ತೆ ಬೂಮ್ ಕಾಪ್ ಕೊಡಿ. ನಿಧಾನಕ್ಕೆ ಕೇಳಿಸುತ್ತೆ ಅಂತ ಪ್ರೂವ್ ಆಗಿದೆ. ಇದನ್ನ ಬರ್ದಿಟ್ಕೊಡಿ ಯಾರಾದ್ರೂ. ಓಕೆನಾ? ಹೌದೌದು ಸರ್. ನಿಮ್ಮಲ್ಲಿ MRI ಸ್ಕ್ಯಾನ್ ಮಾಡಿ ಅವ್ರ ಡಾಕ್ಟರ್ನೇ ಡಿಸ್ಚಾರ್ಜ್ ಮಾಡಿದ್ರು ಆಗಲ್ಲ ಅಂತ. ಇವಾಗ ಅವಳಿಗೆ ಖುಷಿ, ನಮಗೂ ಖುಷಿ ಆಗಿದೆ ಸರ್. ಡಾಕ್ಟರ್ ಹತ್ರ ಹೋಗ್ತೀರಿ ಅದ್ರಲ್ಲಿ ಹೋದಾಗ ಒಂದ್ ವಿಡಿಯೋ ಮಾಡಿರಿ. ಡಾಕ್ಟರ್ ಹೇಳಿದ್ದನ್ನ ನಾವ್ ಕೊಟ್ಟಿದ್ ಯಾವ ಪ್ರಾಡಕ್ಟ್ ಅವ್ರ ಬಾಯಿಂದ ಹೇಳಿಸಿ ಒಂದ್ ವಿಡಿಯೋ ಮಾಡಿ ಕಳ್ಸಿ. ವಿಡಿಯೋ ಮಾಡ್ಬೇಕು, ಸ್ಪ್ರೆಡ್ ಮಾಡ್ಬೇಕು. ಕಂಪನಿಗೆ ನಾವ್ ಸಪೋರ್ಟ್ ಏನ್ ಮಾಡೋದ್ ಹೇಳಿ, ನಮ್ಮ ರಿಸಲ್ಟ್ ಸಿಕ್ಕಿರ್ತಕ್ಕಂಥದ್ದನ್ನ ಕಂಪನಿ ಕೊಟ್ಟಾಗ MD ಅವರು ಖುಷಿ ಆಗ್ತಾರೆ. ಎಂತ ಟೆಸ್ಟಿಂಗ್ ನೋಡ್ರಿ ನಿಮ್ದು. ಕಿವಿ ಕೇಳಿಸ್ತಿದ್ದವ್ರಿಗೆ ಕಿವಿ ಕೇಳಿಸತ್ತೆ ಅಂದ್ರೆ ಭಗವಂತ. ನಮ್ಮಲ್ಲಿ ಎಂತೆಂತವ್ರು ಇದಾರೆ ಅಂದ್ರೆ ಪ್ರಾಡಕ್ಟ್ ಅನ್ನ ಪ್ರಮೋಷನ್ ಮಾಡಲ್ಲ, ಮನೇಲಿ ಕೂತ್ಕೊಂಡು ಭಜನೆ ಮಾಡ್ತಾ ಕೂತ್ಕೊಳ್ತಾರಪ್ಪ. ದೇವ್ರು ಎಂತ ಜಿನಿಯನ್ ಪ್ರಾಡಕ್ಟ್, ಇಂತ ಟೆಸ್ಟಿಮೋನ್ ಇಟ್ಕೊಂಡು ಸ್ಟೇಟಸ್ ಹಾಕೊಂಡು ಫೇಸ್ಬುಕ್. ಮೊನ್ನೆ ನಾನು ನಮ್ಮ ಪಂಕಜ ಅವ್ರ ಟೀಮಲ್ಲಿ ಲಿವೋಕಾಪ್ ಯಾವ್ದು ವೆರಿಕೋಸ್ ಆಗಿದ್ದಕ್ಕೆ ಪ್ರಾಬ್ಲಮ್ ಆಗಿತ್ತು ನೋಡಿ, ಕಾಲ್ ಕಡ್ದಾಕ್ಬೇಕು. ನಾನ್ ಸ್ಟೇಟಸ್ ಹಾಕೊಂಡಿದ್ದೆ, ನನಗೆ 10 ಲಿವೋಕಾಪ್ ಪ್ಲಸ್ ಇಮ್ಯುನಿಟಿ ಕಾಪ್ ಆರ್ಡರ್ ಆಗಿದೆ. ಸ್ಟೇಟಸ್ ನಮ್ ಜನಗಳಿಗೆ ಅರ್ಥನೇ ಆಗಲ್ಲ. ಸ್ಟೇಟಸ್ ಹಾಕೊಳ್ರಿ ಅಂತೀವಿ, ಏನ್ ಸ್ಟೇಟಸ್ ಹಾಕೊಂಡ್ಬಿಡ್ರಿ, ಏನ್ ಜೀವ ಕಳ್ಕೊತಾರೋ, ಏನ್ ಮಾಡ್ತಾರೋ ಭಗವಂತ ದೇವ್ರೊಬ್ನಿಗೆ ಬಲ್ಲಪ್ಪ. ನಾನ್ ತುಂಬಾ ಜನದ್ದು ನಾನ್ ಸ್ಟೇಟಸ್ ನೋಡ್ತೀನಿ, ವಿ ಸ್ಟಾರ್ ಅನ್ನೋದು ಸ್ಟೇಟಸ್ ಎಲ್ಲೋ ಅಮಾಸೆ ಗುಣ್ಮೆಗೆ ಹೇಳಿದ್ರೆ, ಇಲ್ಲಾಂದ್ರೆ ಹಾಕದೇ ಇಲ್ಲ. ಎಂತೆಂತ ರಿಸಲ್ಟ್ ಇರೋದಿದೆ. ಸ್ಟೇಟಸ್ ಹಾಕೊಂಡ್ರೆ ನಿಮ್ ರಿಲೇಟಿವ್ ಫ್ರೆಂಡ್ಸ್ ನೋಡಿ ನೋಡಿ ಒಂದ್ಸರಿ ತಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಒಳ್ಳೊಳ್ಳೆ ಜಿನಿಯನ್ ಪ್ರಾಡಕ್ಟ್. ಜನಗಳಿಗೆ ನೋಡಿ ದುಡ್ಡಿಗಿಂತ ಈಗ ಆರೋಗ್ಯ ಬೇಕು. ಜನಗಳಿಗೆ ದುಡ್ಡಿಗಿಂತ ಈಗ ಆರೋಗ್ಯ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಅದನ್ನ ಎನ್ಕ್ಯಾಶ್ ಮಾಡ್ಕೊಡಿ. ಈಗ ನೋಡಿ ರಮಾದೇವಿ ಅವ್ರು ಬೆಂಗಳೂರಲ್ಲಿ ಇಂತ ರಿಸಲ್ಟ್ ಇಂದ ಏನಾದ್ರು ನಿಮ್ ಫ್ಯಾಮಿಲಿ, ನಿಮ್ಮ ಎಲ್ಲಾ ಕಡೆ ಸರೌಂಡಿಂಗು ನಿಮ್ಮನ್ ದೇವ್ರ ತರ ಪೂಜೆ ಮಾಡ್ಬಿಡ್ತಾರಲ್ರಿ.
ಆಗ್ಲೇ ಅಮ್ಮ ಎಲ್ಲಾರ್ಗು ಹೇಳ್ಕೊಂಡ್ ಬಂದ್ಬಿಟ್ಟೈತೆ ಸರ್. ನಮ್ ರಿಲೇಶನ್ ಅವ್ರ ರಿಲೇಶನ್ ಅವ್ರಿಗೆಲ್ಲ ಹೇಳ್ಬಿಟ್ಟವ್ರೆ ನಂಗೆ ಚೆನ್ನಾಗ್ ಕೇಳಿಸುತ್ತೆ, ಕಿವಿ ಚೆನ್ನಾಗ್ ಕೇಳಿಸುತ್ತೆ ಅಂತ. ಇಲ್ಲ ನೋಡಿ, ಅದಕ್ಕೆ ಹೇಳ್ತಕ್ಕಂಥದ್ದು ನೋಡಿ, ನಾವು ಇನ್ನೊಬ್ರಿಗಂತೂ ಡಾಕ್ಟರ್ ಅಲ್ಲ ಆರೋಗ್ಯ ದಾನ ಮಾಡ್ತೀವಿ ಅಂತ ಹೇಳಕ್ಕೆ ಅಥವಾ ದುಡ್ಡು ಕೊಡ್ತೀವಿ ಅನ್ಲಿಕ್ಕೆ ನಾವೇನ್ ಕುಬೇರಲ್ಲ, ಕರೆಕ್ಟ್ ಹೌದಲ್ವಾ? ಆದ್ರೆ ಇಲ್ಲಿ ಒಂದು ಉದ್ಯೋಗದ ಅವಕಾಶನ ದೇವ್ರು ಕೊಡ್ಸಿ ನಮ್ ಕಡೆಯಿಂದ ಇನ್ನೊಬ್ರಿಗೆ. ಮೊನ್ನೆ ನೀವು ನಂಬ್ತಿರ್ಬಿಡ್ತಾರ, ಪಂಕಜ್ ಅವ್ರ ಮನೇಲಿ ಅವ್ರು ವೈಫ್ ಕಣ್ಣಲ್ಲಿ ನೀರ್ ಹಾಕ್ಬಿಟ್ರು ರೀ. ಅವ್ರು ಹೋದ ತಕ್ಷಣ ಸರ್ ನಮ್ಮ ಮನೆಯವ್ರು ಔಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ವು ಸರ್, ಅಂದ್ರೆ ಹೋಗ್ಬಿಟ್ರು ಅಂತ ಹೇಳಿ. ಜೊತೆಗಿರೋ ಹಸ್ಬೆಂಡೇ ಇನ್ನೊಂದ್ ಸ್ವಲ್ಪ ದಿನ ಇರಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೇಕು ಹೇಳ್ರಿ? ಆ ಮನೆ ವಾತಾವರಣ ನಾನು ಹೋದ ತಕ್ಷಣ ಹೆಂಗ್ ವೈಬ್ರೇಷನ್ ಆಗ್ಬಿಡ್ತಂದ್ರೆ ಕಣ್ಣಲ್ಲಿ ಮಂಜಾಗ್ಬಿಡ್ತವ್ರಿಗೆಲ್ಲ ನೀರು. ಸರ್ ದೇವ್ರು ಬಂದಂಗ್ ಬಂದು ನಮಗೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಸರ್. ನಾನು ಎದೆ ತಟ್ಟು ಹೇಳ್ತೀನಿ ಸರ್ ಕಾರ್ಯಕ್ರಮದಲ್ಲಿ ಅಂತ ಇದಾರೆ. ಮೋಸ್ಟ್ ಆಫ್ ಆಲ್ ಫೆಬ್ರವರಿ 16th ಅವ್ರು ಬರ್ತಾರೆ. ಸಾಧ್ಯತೆ ಆದ್ರೆ ನಿಮ್ಮವ್ರನ್ನ ಕರ್ಸಿ, ಯಾರು ಹೇಳಿದ್ರಲ್ಲ ಸಾವಿರಾರು ಜನ ಅವಕಾಶ ಸಿಕ್ಕೋರು ನಾನು MD ಹತ್ರ ಪರ್ಮಿಷನ್ ತಗೊಂಡು ಹೇಳ್ತೀನಿ. ಒಬ್ರು ಡಾಕ್ಟ್ರು ಆಗಲ್ಲ ಅಂತ ಹೇಳಿದ್ರು, ಇವತ್ತು ರಿಯಲ್ ಫ್ಯಾಕ್ಟ್ ಅಂತ ಹೇಳಿ ಹೇಳ್ಸೋಣ. ಅದು ಹೌದು ಸರ್, ಬರ್ತಾರೆ ಸರ್ ಅವರನ್ನು ಮಾಡಿ ಪ್ರಮೋಷನ್ ಮಾಡಿ. ನೋಡಿ, ಒಂದು ಆರೋಗ್ಯ ಕೂಡ ಅವಕಾಶ ಇದೆ, ಇನ್ನೊಂದು ದುಡ್ಡು ಮಾಡೋ ಅವಕಾಶನೂ ಇದೆ, ಎರಡೂ ಇದೆ. ಇಲ್ಲಿ ಏನ್ ಗೊತ್ತಾ, ಸ್ವಲ್ಪ ಸೋಮಾರಿತನ ಆಲಸ್ಯಗಳನ್ನ ಬಿಟ್ಟಿ ಸ್ವಲ್ಪ ನಮ್ಮನ್ನ ನಾವು ಪ್ರಮೋಷನ್ ಮಾಡ್ಕೊಂಡ್ರೆ 100% ಭಗವಂತ ಒಂದಲ್ಲ ಒಂದ್ ದಾರಿ ತೋರಿಸ್ತಾನೆ. ನಾವ್ ಯಾರಿಗೂ ಇಲ್ಲಿ ತಲೆ ಹೊಡಿತಾ ಇಲ್ಲ, ಹಗ್ಲು ದೊರಡೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಸ್ವಲ್ಪ ಸೋಮಾರಿತನ ಅನ್ನೋ ಆಲಸ್ಯ ಅನ್ನೋದಿದೆಯಲ್ಲ, ಲಕ್ಷ್ಮಿ ಒಲಿಯಲ್ಲ. ಲಕ್ಷ್ಮಿ ಯಾರಿಗ್ ಒಲಿತಾರ ಗೊತ್ತಾ? ಇನ್ನೊಬ್ರ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ, ಅಂದ್ರೆ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಆಲೋಚನೆ ಯಾವಾಗ ಬರುತ್ತೆ, ಭಗವಂತ ನಮ್ಮನ್ನ ಆಟೋಮೆಟಿಕ್ಲಿ ಗೆಲ್ಲಿಸ್ಬಿಡ್ತಾನೆ. ನಾವ್ ಇವತ್ತವರೆಗೂ ನಾನ್ ಜಾಯಿನ್ ಆದಾಗಿಂದ ಟಿಲ್ ಡೇಟ್ ಇವತ್ತವರೆಗೂ ಒಂದು ವಾರ ನನ್ನ ಇನ್ಕಮ್ ಇಲ್ಲದ ಹಿಸ್ಟ್ರಿನೇ ಇಲ್ಲ. ಎಲ್ಲೂ ನಮಗೆ ಕೈ ಬಿಟ್ಟಿಲ್ಲ. ಪ್ರತಿಯೊಂದು ಹಂತದಲ್ಲೂ ಯಾರೇ ಬಂದ್ ಏನೇ ಡ್ಯಾಮೇಜ್ ಮಾಡಿ, ಏನೇ ಟೀಮ್ ಮೈನಸ್ ಆಗ್ಲಿ, ನನ್ನನ್ನು ಎತ್ಕೊಂಡು ಹೋಗ್ತಾನೆ ಇರ್ತಾನೆ. ಒಂದಲ್ಲ ಒಂದು ಟೀಮ್ ಕ್ಲಿಕ್ ಮಾಡ್ಕೊಟ್ಬಿಡ್ತಾನೆ ಭಗವಂತ ನನಗೆ. ನೀನ್ ಶ್ರಮ ಪಡ್ತಿದ್ಯಾ, ತಗೋ ನಿನ್ಗೋಸ್ಕರ ಒಂದ್ ಟೀಮ್ ಕೊಟ್ಟಿದ್ದೀನಿ ಅಂತ ಹೇಳಿ. ಯಾರು ತಮ್ಮ ತಂಡಕ್ಕೋಸ್ಕರ ಪಣ ತೋಡ್ತಾರೆ, ಯಾರು ತಮ್ಮ ತಂಡವನ್ನ ಗೆಲ್ಲಿಸ್ಬೇಕು ಅಂತಾರೆ, ಯಾರು ತಂಡಕ್ಕೆ ಇನ್ಕಮ್ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ, ಭಗವಂತ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಯಾರು ನನಗ್ ಒಂದ್ ಐಡಿಯಾ ಆದ್ರೆ 1,000 ಬರುತ್ತೆ, ನನಗ್ 2 ಐಡಿಯಾ ಆದ್ರೆ ನಂಗೆ 2,000 ಬರುತ್ತೆ ಅಂತ ಸ್ವಾರ್ಥ ನೋಡ್ತಾರ ನೋಡಿ, ಭಗವಂತ ಅಂತವ್ರಿಗೆ ಜಲ್ದಿ ಸಕ್ಸಸ್ ಅನ್ನ ಕೊಡಲ್ಲ. ಇವತ್ ನೋಡಿ ನನಗೆ ಎಲ್ಲಕ್ಕಿಂತ ಖುಷಿ ಏನ್ ಗೊತ್ತಾ, ಇವತ್ ನಮ್ ಪಂಕಜ್ ಅವ್ರದ್ದು 7ನೇ ರ್ಯಾಂಕ್ ಕಂಪ್ಲೀಟ್ ಆಯ್ತು. ಸ್ಟೇಜ್ ಹತ್ತಾ ಇದಾರೆ, ಬಹಳ ಹೆಮ್ಮೆ ಆಯ್ತು ನಮ್ಗೆ. ನಾವೇನ್ ಟಾರ್ಗೆಟ್ ಇಟ್ಟಿದ್ವು ಅಚೀವ್ ಮಾಡಿ ತೋರಿಸಿದ್ವಿ. 5 ಜನ 7ನೇ ರ್ಯಾಂಕ್ ಅವ್ರು ನಮ್ಮ ಸ್ಟೇಜಿಗೆ ಹತ್ತಿ ಚೆಕ್ ತಗೋತಾ ಇದಾರೆ. ಇಡೀ ಕಂಪನಿಯಲ್ಲಿ ರೆಕಾರ್ಡ್ ಹಿಸ್ಟ್ರಿ. ಒಂದು ತಂಡದಲ್ಲಿ 7ನೇ ರ್ಯಾಂಕ್ ಅನ್ನ ಹೊಡೆದಿ ತಗೊಂಡ್ ಹೋಗ್ತಾ ಇರ್ತಕ್ಕಂಥದ್ದು ಇನ್ಕಮ್ 2,30,030,000 ರೂಪಾಯಿ ಚೆಕ್. ಯೋಚನೆ ಮಾಡಿ. ಸೊ ಇದು ಎಲ್ಲರಿಗೂ ಇದೆ. ಭಗವಂತ ನಿಮ್ಮ ಶ್ರಮಕ್ಕೆ ಇವತ್ತಲ್ಲ ನಾಳೆ ಅವಕಾಶ ಕೊಟ್ಟೆ ಕೊಡ್ತಾನೆ. ಆದ್ರೆ ನಿಮ್ಮ ಆಲಸ್ಯತನ ನಿಮ್ಮನ್ನ ಸೋಲಿಸುತ್ತೆ ಸ್ನೇಹಿತರೆ. ನಾನು ಯಾವಾಗ್ಲೂ ಹೇಳ್ತೀನಿ, ಲಕ್ಷ್ಮಿ ಒಲಿಯಲ್ಲ ಸ್ನೇಹಿತರೆ. ಸೋಮಾರಿತನ, ಆಲಸ್ಯತನ, ನೋಡೋಣ, ಮಾಡೋಣ, ನಾಳೆ ಹೋಗೋಣ, ಯಾರು ರಿಸ್ಕ್ ತಗೊಳಕ್ ರೆಡಿ ಇಲ್ಲ, ಲಕ್ಷ್ಮಿ ಗ್ಯಾರಂಟಿ ಒಲಿಯಲ್ಲ ಸ್ನೇಹಿತರೆ. ಅಂತವ್ರಿಗೊಂದು ದೊಡ್ಡ ಶಾಪನೆ ಅಂತ ಹೇಳ್ಬೋದು. ನಾನ್ ತುಂಬಾ ಅಬ್ಸರ್ವ್ ಮಾಡಿದೀನಿ. ನಾನ್ ಮಾತ್ರ ಅಲ್ಲ, MD ನಮ್ಮ ಮುಂದೆ ಕೂತಾಗ್ಲೂ ಇದೇ ವರ್ಡ್ ಹೇಳ್ತಕ್ಕಂಥದ್ದು. ಯಾರು ಈ 5 ಏನಿದೆಯಲ್ಲ ಹೇಳಿ, ಆಲಸ್ಯತನ, ಸೋಮಾರಿತನ, ನೋಡೋಣ, ಮಾಡೋಣ ಅನ್ನೋರು, ತಂಡನ ಅಯ್ಯೋ ಬಿಡಿ ಅದ್ಯಾ ಈ ವಾರ ಇಲ್ಲ ಮುಂದಿನ ವಾರ ಏನ್ ಮಾಡೋದು, ಹಂಗೆ ಈ ತರದ ಮೈಂಡ್ ಸೆಟ್ ಅಲ್ಲಿ ಏನಾಗೋದು ಗೊತ್ತಾ, ಭಗವಂತ ಒಲಿಯಲ್ಲ. ಶ್ರಮ ಜೀವಿಗಳಿಗೆ ಭಗವಂತ ತಪಸ್ ಮಾಡಿದವ್ರಿಗೆ ಹೆಂಗೆ ಒಲಿತಾನಲ್ಲ, ಅದೇ ತರ ನಮ್ಗೂ ಒಲಿತಾನೆ. ಸೊ ದಯವಿಟ್ಟು ಬದಲಾಗಿ ಸ್ನೇಹಿತರೆ. RK ಫ್ಯಾಮಿಲಿ ತುಂಬಾ ಜನ ಇದೀರ, ಬದಲಾಗಿ ದಯವಿಟ್ಟು ಸ್ವಲ್ಪ ಆಲಸ್ಯತನನ್ನ ಬಿಟ್ಟು ಆಕ್ಟಿವ್ ಆಗಿ ತಂಡಕ್ಕೋಸ್ಕರ ಕೆಲಸ ಮಾಡಿ. ನಿಮ್ಮನ್ನ ನಂಬಿ ಕರ್ಕೊಂಡ್ ಬಂದಿದ್ದೀರಾ. 100 SP ಹಾಕ್ಬೇಕಾದ್ರೆ ಪ್ರಾಮಿಸ್ ಮಾಡಿದೀರಾ, ನಾನ್ ನಿಮ್ಮನ್ನ ಬೆಳೆಸ್ತೀನಿ ಅಂತ ಪ್ರಾಮಿಸ್ ಮಾಡಿದಿರಲ್ಲ, ಆ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳಿ. ಭಗವಂತ ನಿಮ್ಮನ್ನ ಉಳಿಸ್ಕೊಬಿಡ್ತಾನೆ. ಭಗವಂತ ನಾನ್ ತಂಡಕ್ಕೆ ಏನ್ ಪ್ರಾಮಿಸ್ ಮಾಡಿದೀನಲ್ಲ ಅದನ್ನ ನಾನ್ ಚಾಚು ತಪ್ಪಲೆ ಮಾಡ್ತೀನಲ್ಲ, ಭಗವಂತ ನಮ್ಮನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಆದಾಯನೂ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ಈಗ ರಮಾದೇವಿ ಅವರು ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ ಅಲ್ಲಿ ನಿಮ್ ಇಮೇಜ್ ಎಲ್ಲಿ ಹೋಯ್ತ್ರಿ? ಜೀವನ್ ಪರ್ಯಂತ ಕಿವಿ ಕೇಳಿಸಲ್ಲ ಅಂದ್ರೆ ಅಂತವ್ರಿಗೆ ಇವತ್ತು ನಮ್ಮ ಕಂಪನಿಯಿಂದ ರಿಸಲ್ಟ್ ಸಿಕ್ಕಿದೆ ಅಂದ್ರೆ ಅವ್ರ ದೇವ್ರ ಪಕ್ಕ ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಜೀವನ್ ಪರ್ಯಂತ. ತುಂಬಾ ಖುಷಿ ಆಗ್ತಿದೆ ಸರ್ ಎಲ್ರಿಗೂ. ನಿಜವಾಗ್ಲೂ ಎಷ್ಟೋ ಜನ ಅರ್ಕೆ ಮಾಡ್ಕೊಂಡು ದೇವಸ್ಥಾನಕ್ ಹೋಗ್ತಾರೆ, ನಾನು ಅದನ್ನ ಕೊಡ್ತೀನಿ, ನಾನು ಇದನ್ ಕೊಡ್ತೀನಿ, ಭಗವಂತ ನನ್ಗೆ ಒಳ್ಳೇದ್ ಮಾಡು, ಮಕ್ಳು ಆಗಂಗ್ ಮಾಡು, ನಮ್ಗೆ ಇದ್ ಕೇಳ್ಸಲ್ಲ, ಕೆಲವ್ರು ಮಾತ್ ಬರಲ್ಲ ಅಂತ ಹೇಳಿ ಮಗುಗ್ ಮಾತ್ ಬರ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಕರೆಕ್ಟ್ ಹೌದಲ್ವೋ? ಇವತ್ತು ನಮ್ ಒಂದೊಂದು ಪ್ರಾಡಕ್ಟ್ ಇಂದ ಎಂತೆಂತ ರಿಸಲ್ಟ್ ಸಿಗ್ತಾ ಇದೆ. ದಯವಿಟ್ಟು ನೀವು ಹೋಗಿ ಒಂದು ವಿಡಿಯೋ ಮಾಡ್ಬೇಕು. ಖಂಡಿತ ಮಾಡ್ತೀನಿ ಸರ್. ಯಾರೇ ಆಗ್ಲಿ ಸ್ನೇಹಿತರೆ, ನೀವ್ ಎಲ್ಲಿ ಹೋಗ್ತೀರಾ ರಿಸಲ್ಟ್ ಸಿಕ್ಕದನ್ನ ವಿಡಿಯೋ ಮಾಡಿ ಕ್ಲೀನ್ ಆಗಿ ಗ್ರೂಪಿಗೆ ಹಾಕಿ 4-6 ಜನಕ್ಕೆ ಹೆಲ್ಪ್ ಆಗತ್ತೆ.
4 ಜನಕ್ಕಲ್ಲ 100 ಜನಕ್ಕೆ 100 ಜನದಿಂದ 1000 ಜನಕ್ಕೆ ಹೆಲ್ಪ್ ಆಗುತ್ತೆ. ಆ ವಿಡಿಯೋ ನಮ್ಮ ಆರ್ಕೆಯಿಂದ ಯೂಟ್ಯೂಬ್ಗೂ ನಾವು ಲೈವ್ ಹಾಕ್ತಿವಿ. ಯೂಟ್ಯೂಬ್ ಇಂದು ಲಿಂಕ್ ಕಳಿಸ್ತೀವಿ. ಯಾರಿಗ್ ಬೇಕಾದ್ರೂ ಅವ್ರ ರಿಲೇಟಿವ್ ಫ್ರೆಂಡ್ಸ್ ಅಲ್ಲಿ ಸ್ಪ್ರೆಡ್ ಮಾಡ್ಕೋಬಹುದು. ನೋಡಿ ಇದೊಂದು ವಿಡಿಯೋ ನೀವ್ ಹೇಳದ್ಕು ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ ಅಲ್ಲೆಲ್ಲ ಸ್ಪ್ರೆಡ್ಡಿಂಗ್ ಆಗ್ಬಿಟ್ರೆ ವಿಡಿಯೋಗಳು ಏನ್ ರಮಾದೇವಿ ನಮ್ಗೆ ಹೇಳೇ ಇಲ್ಲಲ್ಲ. ಪ್ರತಿಯೊಬ್ಬಂಗೂ ಆರೋಗ್ಯ ಬೇಕು, ಕರೆಕ್ಟ್ ಇಲ್ಲ? ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು. ಆರೋಗ್ಯಕ್ಕೋಸ್ಕರ ಲಕ್ಷ ಚೆಲ್ಲಕ್ಕೂ ರೆಡಿ ಇದಾರೆ. ನಮ್ಮವ್ರು ಏನ್ ಗೊತ್ತಾ, ಹೇಳೋ ರೀತಿ ಹೇಳಲ್ಲ, 100 SP ಕ್ಲೋಸಿಂಗ್ ಬರಲ್ಲ ಅಷ್ಟೇ. ಎಲ್ಲರಿಗೂ ಆರೋಗ್ಯ ಬೇಕು. ಮನೇಲಿ ಕೂತ್ಕೊಂಡು ಕರೆಕ್ಟ್ ಆಗಿ ಆರೋಗ್ಯದ ಬಗ್ಗೆ ಮಾತಾಡ್ಬಿಟ್ರೆ ಈ ತರ ರಿಸಲ್ಟ್ ಇರೋದ್ 4 ಜನ. ಯಾರ ಮನೆ ಶುಗರ್ ಪೇಷಂಟ್ ಇಲ್ಲ ಹೇಳ್ರಿ? ಪ್ರತಿಯೊಬ್ಬ ವ್ಯಕ್ತಿ ಮನೇನು ಶುಗರ್ ಪೇಷಂಟ್ ಇದಾರೆ. ಪ್ರತಿಯೊಬ್ಬ ವ್ಯಕ್ತಿ ಮನೇನು ಮಂಡಿ ನೋವು ಇದಾರೆ. ಪ್ರತಿಯೊಂದು ಮನೇಲೂ ಗೈನಿಕಲ್ ಇಶ್ಯೂ ಇರ್ತಕ್ಕಂತ ಪ್ರಾಬ್ಲಮ್ಸ್ ಇರೋರೆ ಎಷ್ಟೋ ಜನ ಲೇಡೀಸ್ ಇದಾರೆ. ಅಂದ್ರೆ ನಮ್ಮ ಪ್ರಾಡಕ್ಟ್ ಪ್ರತಿಯೊಂದು ಮನೆಗೂ ಕಟ್ಟಿಟ್ಟ ಬುತ್ತಿ. ಯಾವ ಟೀಮಲ್ಲೂ ಈ ಲೆವೆಲ್ ಅಲ್ಲಿ ನಿಮ್ಗೆ ರಿಸಲ್ಟ್ ಓರಿಯೆಂಟೆಡ್ ಬಗ್ಗೆ, ಕಾಂಬಿನೇಷನ್ ಬಗ್ಗೆ, ಸಕ್ಸಸ್ ಬಗ್ಗೆ, ಸ್ಟೆಪ್ ಬಗ್ಗೆ, FAM ಬಗ್ಗೆ, YV ಸ್ಟಾರ್, ಲೀಸ್ಟ್ ಮೇಕಿಂಗ್, ಅಬ್ಜೆಕ್ಷನ್, ಕ್ಲೋಸಿಂಗ್, ಯಾರೇ ಇಷ್ಟು ಟಾಪಿಕ್ ಕೊಡ್ತಾರ ಅಷ್ಟು ಟಾಪಿಕ್ ನಾವು ಕಲಿಸ್ಕೊಟ್ಮೇಲೂ ನಿಮ್ಮ ಹತ್ರ 100 SP ಬರ್ತಾ ಇಲ್ಲ ಅಂದ್ರೆ ನಂದು ನ್ಯೂನ್ಯತೆ ಇಲ್ಲ, ಕಂಪ್ನಿ MD ನ್ಯೂನ್ಯತೆ ಇಲ್ಲ, ಪ್ರಾಡಕ್ಟ್ ಅಲ್ಲೂ ನ್ಯೂನ್ಯತೆ ಇಲ್ಲ, ಯಾರ ಹತ್ರ ರಿಸಲ್ಟ್ ಬರ್ತಾ ಇಲ್ಲಲ್ಲ ಅವ್ರದೇ ಏನಾದ್ರೂ ಒಂದು ನ್ಯೂನ್ಯತೆ ಇರುತ್ತೆ ಬಿಟ್ರೆ ಬೇರೆ ಏನಿಲ್ಲ ಸ್ನೇಹಿತರೆ. ಯಾಕಂದ್ರೆ ಇಂಥ ಚಿಂದಂತ ಕಾನ್ಸೆಪ್ಟ್ ಅನ್ನ ನಾವ್ ಇಟ್ಕೊಂಡು ನಾವೆಲ್ಲೋ ಎಡುತ್ತಾ ಇದೀವಿ. ಸ್ವಲ್ಪ ಕೂತ್ಕೊಳ್ಳಿ, ಅನಲೈಸ್ ಮಾಡಿ ಎಲ್ಲಿ ಎಡುತ್ತಾ ಇದೀವಿ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ಪ್ರಾಬ್ಲಮ್. ನೋಡಿ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ತಪ್ಪೇನ್ ಮಾಡ್ತಾರೆ ಗೊತ್ತಾ ನಮ್ ಲೀಡರ್ಸ್ ಗಳು? ರಿಸಲ್ಟ್ ಸಕ್ಸಸ್ ಬರ್ಬೇಕಾದ್ರೆ ಕೆಲಸ ಜಾಸ್ತಿ ಮಾಡ್ಬಿಡ್ತಾರೆ. ತಪ್ಪು. ಯಾವಾಗ ಕೆಲಸ ಜಾಸ್ತಿ ಮಾಡ್ಬೇಕು ಗೊತ್ತಾ? ಯಾವಾಗ ರಿಸಲ್ಟ್ ಸಿಗಲ್ವಲ್ಲ ಅವಾಗ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ಬೇಕು. ಅವಾಗ ನಮ್ಗೆ ರಿಸಲ್ಟ್ ಬರುತ್ತೆ. ನಾವ್ ಒಂಚೂರ್ 2 ID ಬಂದ್ಬಿಟ್ರೆ ಖುಷ್ ಆಗ್ಬಿಡ್ತೀವಿ. ಆ ವಾರ ಮುಗಿತ್ ಕತೆ. ಸೋಮವಾರನೂ ಇಲ್ಲ, ಮಂಗಳವಾರನೂ ಇಲ್ಲ, ಬುಧವಾರನೂ ಇಲ್ಲ, ಗುರುವಾರನೂ ಇಲ್ಲ. ತೃಪ್ತಿ ಆಗ್ಬಾರ್ದು. ಚಾಂಪಿಯನ್ ಆಗೋರ್ಗೆ ಯಾವತ್ತು ತೃಪ್ತಿ ಅನ್ನೋ ಪದ ಇಲ್ಲ. ಇವತ್ತು MD ಸರ್ ಬೆಂಗಳೂರಲ್ಲಿ ಇದಾರೆ ಕಾರ್ಯಕ್ರಮ ಆರ್ಗನೈಸ್ಗೆ. ನಾಳೆನೂ ಬೆಂಗಳೂರಲ್ಲಿ ಇದಾರೆ. ಶುಕ್ರವಾರ ಸಂತೋಷ್ ಪಾಟೀಲ್ ಅವ್ರದ್ದು ಕಾರ್ ರಿಲೀಸ್ ಆಗ್ತಾ ಇದೆ. ಮತ್ತೆ ಶನಿವಾರ ಚಿಕ್ಕಮಂಗ್ಳೂರ್ ಬಂದು ಭಾನುವಾರ ಮತ್ತೆ ಬೆಂಗಳೂರು ಬರ್ತಾ ಇದಾರೆ. ಒಂದ್ ಮ್ಯಾನೇಜಿಂಗ್ ಡೈರೆಕ್ಟರ್ 100 ಕೋಟಿ ಒಡೆಯ 7 ಜನರೇಷನ್ ಕೂತ್ ತಿಂದ್ರು ಖಾಲಿ ಆಗಲ್ಲ. ಆ ವ್ಯಕ್ತಿ ಬಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ, ಓಡಾಡ್ತಾ ಇದಾರೆ. ಆದ್ರೆ ನಾವುಗಳು ಇವತ್ತು ನಮ್ಮ ಸ್ಟ್ರೆಂತ್ ಅನ್ನ ಕೂರಿಸ್ಕೊಳಕ್ಕೆ ಹೇಳ್ತೀವಿ, ಸುಮ್ಮನೆ ಹೇಳ್ತೀವಿ, ಬರ್ತೀರಾ ನೋಡಿ ಟ್ರೈ ಮಾಡಿ. ಇಲ್ಲ ರೀ ಅವತ್ ಶಿವರಾತ್ರಿ ಆಯ್ತು ಬಿಡಿ ನೋಡೋಣ ಅಂತೀರ, ಅವ್ರು ನೋಡೋಣ ಅಂತಾರೆ. ಅದಕ್ಕೆ ಡೆವಲಪ್ಮೆಂಟ್ ಬರಲ್ಲ. ಸ್ವಲ್ಪ ಫೋರ್ಸ್ ಹಾಕ್ಬೇಕು. ನಿಮ್ಮ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಹೆಂಗೆ ನಿಮ್ಗೆ ಮಾಡ್ಬೇಕನ್ನೋ ಹುಮ್ಮಸ್ ಇದೆಯಲ್ಲ, ನಿಮ್ಮ ಕೆಳಗಿರೋರ್ಗೆ ಮಾಡ್ಬೇಕು ಅನ್ನೋ ಹುಮ್ಮಸ್ ಬರ್ಬೇಕಂದ್ರೆ ಈ ತರ ಕಾರ್ಯಕ್ರಮಗಳನ್ನ ನಾವು ಶೋ ಮಾಡ್ಬೇಕು. ಯಾವಾಗ ಈ ತರ ಕಾರ್ಯಕ್ರಮಗಳನ್ನ ಶೋ ಮಾಡ್ತೀರಾ ಅವ್ರ ಮನ್ಸಿಗೆ ಬರುತ್ತೆ ಏನಾದ್ರು ಒಂದ್ ಮಾಡ್ಬೇಕಂತ ಹೇಳಿ. ಆವಾಗ ಆಟೋಮೆಟಿಕ್ಲಿ ಅವ್ರವ್ರ ಕಾಂಟ್ಯಾಕ್ಟ್ ಗಳು ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಲೆಜೆಂಡ್ಸ್, ಆಲ್ ದ ಬೆಸ್ಟ್. ರಿಯಲಿ ಖುಷಿ ಆಯ್ತು. ರಮಾದೇವಿ ಅವರೇ, ನೀವ್ ಯಾವಾಗ್ಲೂ ಬರ್ತಾ ಇರ್ತೀರಾ, ನಾನ್ ನೋಡ್ತಾ ಇರ್ತೀನಿ ಝೂಮ್ ಅಲ್ಲೆಲ್ಲ. ಇನ್ ಟೈಮಿಗೆ ಇರ್ತೀರಾ, ಅಪ್ಲೈನ್ ಇರ್ತಾರೋ ಬಿಡ್ತಾರೋ, ಯಾರೋ ಒಟ್ಟು ಬರ್ತಾ ಇರ್ತೀರಾ. ನಾವ್ ಅದಕ್ಕೇನೆ ಆರ್ಕೆಯಿಂದ ಯಾರು ಇರ್ತಾರೋ ಬಿಡ್ತಾರೋ ನಾವ್ ಲಿಂಕ್ ಆಗ್ತಾ ಇರ್ತೀವಿ. ಬಂದಿ ವಿಷಯವನ್ನ ತಿಳ್ಕೊಳ್ಳಿ ಅಂತೇಳಿ ಫಸ್ಟ್ ಅದೊಂದು ನಾಳೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ವಿಡಿಯೋ ಗ್ರೂಪಿಗೆ ಹಾಕಿ. ಓಕೆ, ಆಲ್ ದ ಬೆಸ್ಟ್.